ಈಗ ಏನಾಗಿದೆ ನಮ್ಮ ಜೀವನ, ಸಹಜವಾದ ಜೀವನದಲ್ಲಿ ಮನಸ್ಸು ನಿರ್ದೇಶಿತ ಜೀವನ ನಡೀತಾ ಇದೆ ನಿಮ್ದು. ಎಲ್ಲವೂ ಮನಸ್ಸು ನಿರ್ಧಾರ ಮಾಡ್ತಾ ಇದೆ. ನೀವು ಯಾವಾಗ ಹೇಳ್ಬೇಕು, ಯಾಕೆ ಹೇಳ್ಬಾರ್ದು, ಏನ್ ತಿಂಡಿ ತಿನ್ಬೇಕು, ಏನ್ ತಿಂಡಿ ತಿನ್ಬಾರ್ದು, ಆಫೀಸಿಗೆ ಹೋಗ್ಬೇಕು, ಆಫೀಸಲ್ಲಿರೋ ಬೇರೆ ಮನಸ್ಸುಗಳು ಏನ್ ಕೆಲಸ ಮಾಡಬೇಕು. ಇದು ಮನೋವ್ಯಾಪಾರ ನಡೀತಾ ಇದೆ. ಆ ಮನೋವ್ಯಾಪಾರದಲ್ಲಿ ನಮ್ಮ ಜೀವನ ನಡೀತಾ ಇದೆ. ಅದು ದೇಹ ಮತ್ತು ಮನಸ್ಸಿನ ವ್ಯವಹಾರಾತ್ಮಕ ಬದುಕಿಗೆ ಸರಿಯಾಗಿದ್ದು. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ಪ್ರಪಂಚ ಮನಸ್ಸಿದ್ದರೆ ಮಾರ್ಗ, ಅಧ್ಯಾತ್ಮ ಮನಸ್ಸು ಇಲ್ಲದ ಮಾರ್ಗ ಅಂತ. ಮನಸ್ಸು ಇರಬಾರ್ದು. ಸೊ ಇವಾಗ ಮನಸ್ಸು ಕೊಟ್ಟು ಮಾಡು, ಮನಸ್ಸಿನಿಂದ ಕೆಲಸ ಮಾಡು ಅಂತ ಹೇಳಬೇಕಾದ್ರೆ ಅಲ್ಲಿ ಮನಸ್ಸಿನ ಭಾವ ಇರೋದಿಲ್ಲ, ಅದು ಹೃದಯದ ಭಾವ ಇರುತ್ತೆ. ಆಡು ಭಾಷೆಯಲ್ಲಿ ಶಬ್ದದ ವ್ಯತ್ಯಾಸ ಆಗಿ ಮನಸ್ಸಿಟ್ಟು ಮಾಡು ಅಂತಂದ್ರೆ ಅರ್ಥ ಹೃದಯವಿಟ್ಟು ಮಾಡು ಅಂದ್ರೆ ಇಷ್ಟಪಟ್ಟು ಮಾಡು ಅಂತ. ಮನಸ್ಸು ಯಾವುದು ಇಷ್ಟಪಟ್ಟು ಮಾಡೋದಿಲ್ಲ. ನೀವು ಅನ್ಕೊಂಡಿದ್ರಿ ಮನಸ್ಸು ಇಷ್ಟಪಟ್ಟು ಮಾಡತ್ತೆ ಅಂತ. ಮನಸ್ಸು ಇಷ್ಟಪಟ್ಟು ಯಾವುದು ಮಾಡೋದಿಲ್ಲ. ಇಷ್ಟ ಅನ್ನೋ ಶಬ್ದ ಬಂದ್ರೆ ಅದು ಹೃದಯಕ್ಕೆ ಸಂಬಂಧಪಟ್ಟಿರೋದು. ಮನಸ್ಸು ಮಾಡೋದು ಸ್ವಾರ್ಥಪಟ್ಟು ಜೀವನ ಅಂತ. ಮನಸ್ಸಿನ ಪ್ರತಿ ಕಾಯಕದ ಹಿಂದೆ ಸ್ವಾರ್ಥ ಅಂತ ಇರ್ತದೆ, ಸ್ವಾರ್ಥ ಅಂತ ಇರ್ತದೆ. ಹೃದಯ ಕೆಲಸ ಮಾಡಬೇಕಾದಾಗ ಮಾತ್ರ ಅದು ಇಷ್ಟ ಅಂತ ಇರ್ತದೆ. ಆ ಇಷ್ಟದಲ್ಲಿ ಇಷ್ಟ ಅನಿಷ್ಟಗಳು ಏನು ಇರುವುದಿಲ್ಲ ಅಂತ. ಈ ಒಂದು ಸೂಕ್ಷ್ಮ ವಿಚಾರವನ್ನ ನಮ್ಮ ಗಮನಕ್ಕೆ ತರ್ಕೋಬೇಕು ಅಂತ. ಯಾವಾಗ ನಮ್ಮ ಅಡ್ವಾನ್ಸ್ಡ್ ಸಾಧನ ಆಗತ್ತೆ, ವಿ ಡೋಂಟ್ ಲಿಸನ್ ಟು ದಿ ಮೈಂಡ್. ಮನಸ್ಸು ಹೇಳುತ್ತೆ ನೀನು ಈಗ ವಿಪಶ್ಯನ ಮಾಡು, ಅರ್ಧ ಗಂಟೆ ಆದ್ಮೇಲೆ ಹೇಳುತ್ತೆ ಬೇಡ ಮಲಗು, ಇನ್ನು ಅರ್ಧ ಗಂಟೆ ಹೇಳುತ್ತೆ ಹೋಗಿ ಪುಸ್ತಕ ಓದು, ಇನ್ನು ಅರ್ಧ ಗಂಟೆ ಹೇಳುತ್ತೆ ಬೇಡ ಫೇಸ್ಬುಕ್ ನೋಡು, ಇನ್ನು ಅರ್ಧ ಗಂಟೆ ಬೇಜಾರು ಮಾಡಿಸು. ಹೀಗೆ ಮನಸ್ಸಿನ ಆಟಕ್ಕೆ ನಾವು ಭಾಗಿಯಾದ್ರೆ ಬಂದರ್ ಮಜಾರಿ ಆಗ್ಬಿಡ್ತಾನೆ ಅಂತ. ಬಂದರ್ ಮಜಾರಿ ಆಗ್ತಾನೆ ಅಂದ್ರೆ ಮಂಗನ ಆಟ ಆಡಿಸುವವ, ಮಂಗ ಆಟ ಆಡಿಸೋನಿಗೆ ಆಟ ಆಡಿಸ್ಬಿಡತ್ತೆ. ಈಗ ನಮ್ದು ಹಂಗೆ ಆಗಿದೆ. ನಾವು ಮಂಗನ ಆಟ ಆಡಿಸ್ಬೇಕಾಗಿದೆ, ಆದ್ರೆ ನಮ್ಮ ಮಂಗ ನಮ್ಮನ್ನ ಆಟ ಆಡಿಸ್ತಾ ಇದೆ. ಹೀಗಾಗಿ ಯಾವತ್ತಾದ್ರೂ ನಿಮ್ಗೆ ನಾನು ಇವತ್ತು ಸಾಧನೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ಅದು ಒಳ್ಳೇದೆ, ಬಿಟ್ಬಿಡಿ. ನೀವು ತಾಮಸಿಕವಾಗಿ ಬೇಜಾರಲ್ಲಿ ಸುಸ್ತಾಗಿ ದೇಹದ ಮೇಲೆ ಬಿದ್ರೂ ಕೂಡ ನಿಮ್ಮ ಅರಿವು ತೀಕ್ಷ್ಣವಾಗಿದ್ದಲ್ಲಿ, ಅರಿವು ಇದನ್ನೆಲ್ಲ ಗಮನಿಸ್ತಾ ಇದ್ದಲ್ಲಿ ಇವರಿನ ಸೇಫ್ ಝೋನ್. ಯಾಕಂದ್ರೆ ನಾಳೆ ಒಂದು ದಿವಸ ದೇಹನೂ ಹೆಣವಾಗಿ ಬಿದ್ದಾಗ, ಮನಸ್ಸು ಬಿದ್ದಾಗ ಇದೇ ಅರಿವು ನಿಮ್ಮನ್ನ ದಾಟಿಸುತ್ತೆ. ಎಷ್ಟು ಬೇಗ ನಾವು ಅರಿವಿನ ಮೂಲಕ್ಕೆ ಬರ್ತೇವೋ ಅಷ್ಟು ಒಳ್ಳೆಯದು. ಅರಿವಿನಲ್ಲಿ ಮನಸ್ಸಿನ ಆಟ ನಡೀತಾ ಇದ್ರೆ ಒಳ್ಳೆಯದು. ಅರಿವಿನಿಂದ ಭಕ್ತಿ, ಪೂಜೆ ಮಾಡ್ತಾ ಇದ್ದೀರಿ ಅರಿವಿನಲ್ಲಿದೆ, ಪೂಜೆ ಸಾರ್ಥಕ. ಧ್ಯಾನ ಮಾಡ್ತಾ ಇದ್ದೀರಿ ಅರಿವಿನಲ್ಲಿದೆ, ಸಾರ್ಥಕ. ಮನಸ್ಸಿನಲ್ಲಿರಬಾರ್ದು, ಅರಿವಿನಲ್ಲಿರಬೇಕು. ಈ ಅರಿವು ಒಂದೇ ನಿಮ್ಮ ಮುಕ್ತಿಗೆ ದ್ವಾರ. ಸೊ ಹೀಗಾಗಿ ವಿಶಾಲಕ್ಷ್ಮಿ ಅವರು ಮನಸ್ಸು ಅವತ್ತು ಆಗ್ಲಿಲ್ಲ, ಪರವಾಗಿಲ್ಲ. ಇಲ್ಲೇನಾಗ್ತದೆ, ಉತ್ಥಾನ ಭೈರವ ಅಂತ ಹೇಳ್ತೇವೆ ನಾವು ಶಿವ ಸೂಕ್ತದಲ್ಲಿ. ಉತ್ಥಾನ ಭೈರವ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಸರಿ ಎದ್ದು ಬಿಟ್ಟು ಮಾಡಬೇಕಾಗ್ತದೆ, ಎದ್ದು ಬಿಟ್ಟು ಯುದ್ಧಕ್ಕೆ ಹೋಗ್ಬೇಕಾಗ್ತದೆ, ಎದ್ದು ಬಿಟ್ಟು ಹುಷಾರಿನ್ ಇಲ್ಲ ಅಂತ ಮಲ್ಗಿರ್ತೇವೆ ನಾವು. ನೋಡಿ, ಇದು ಬಹಳ ಸೂಕ್ಷ್ಮ ವಿಚಾರ. ಹುಷಾರಿಲ್ಲ ಅಂತ ಮಲ್ಗಿರ್ತೇವೆ, ಮನೇಲಿ ಏನೇ ಕಷ್ಟ ಆಯ್ತಂದ್ರೆ ಹಸಿವಾಗಿದೆ ಸುಸ್ತಾಗಿದೆ ಅನ್ನೋದು ಬಿಟ್ಟು ಎದ್ದು ಓಡೋಗಿ ಅದನ್ನ ಕೆಲಸ ಮಾಡ್ತೇವೆ. ಅದರ ಉತ್ಥಾನ ಭೈರವ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಅದನ್ನ ಹೇಳಿದ್ರು ಅಂತಂದ್ರೆ, ನಾರ್ಮಲ್ ಲೈಫ್ ನಮ್ಮ ಎಮರ್ಜೆನ್ಸಿ ಲೈಫ್ ಇಸ್ ಅ ಕೆಯಾಟಿಕ್ ಲೈಫ್. ಯೋಗಿಗಳು ಋಷಿಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ನಮ್ಮ ಎಮರ್ಜೆನ್ಸಿ ಲೇಯರ್ನ ಯಾವಾಗ್ಲೂ ಆಕ್ಟಿವ್ ಆಗಿ ಇಟ್ಕೊಳ್ತಾ ಇದ್ರು. ಎಮರ್ಜೆನ್ಸಿ ಲೇಯರ್ ಅಲ್ಲಿ ಈಗ ವಿಶುದ್ಧ ಚಕ್ರದಲ್ಲಿ ನಾವು ಮಾತಾಡ್ತೇವೆ, 3 ರೀತಿಯ ಎನರ್ಜಿ ಇದೆ. ಫಿಸಿಕಲ್ ಎನರ್ಜಿ ಇದೆ, ಅದು ಸುಸ್ತಾಗತ್ತೆ. ಮೆಂಟಲ್ ಎನರ್ಜಿ ಇದೆ, ಅದು ಸುಸ್ತಾಗತ್ತೆ. ಬಟ್ ಈ ಎಮರ್ಜೆನ್ಸಿ ಲೇಯರ್ ಅನ್ನೋದು 3ನೇ ಲೇಯರ್ ಇದೆಯಲ್ಲ, ನಾವು ಅದು ಎಕ್ಸಾಂಪಲ್ ಕೊಡ್ತೀವಿ. ಸುಸ್ತಾಗಿ ನಡ್ಕೊಂಡು ಬರ್ತಾ ಇರ್ತೀರ, 4 ನಾಯಿಗಳು ಬೆನ್ನತ್ತವೆ, ಓಡೋಗ್ತೀವಿ ಅಂತ. ಆ ಓಡೋಗೋ ಶಕ್ತಿ ಎಲ್ಲಿಂದ ಬಂತು? ಎಮರ್ಜೆನ್ಸಿ ಲೇಯರ್ ಇಂದ ಬಂತು ಅಂತ. ಸೊ ಹಾಗಾದ್ರೆ ಲೈಫ್ ಯಾವಾಗ ಇಂಟೆನ್ಸ್ ಆಗಿರುತ್ತೆ ಅವಾಗ ಆ ಎಮರ್ಜೆನ್ಸಿ ಲೇಯರ್ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಮನಸ್ಸು ಅಪಘಾತಕ್ಕೆ ಒಳಗಾಗಬೇಕು ಅಂತ ಏನಿಲ್ಲ. ಜೀವನದಲ್ಲಿ ತೊಂದರೆಗಳಾದ್ರೆ ಮಾತ್ರ ಆ ಲೇಯರ್ ಆಕ್ಟಿವೇಟ್ ಆಗಬೇಕು ಅಂತ ರೂಲ್ಸ್ ಏನಿಲ್ಲ. ಉತ್ಥಾನ ಭೈರವ ಅಂದ್ರೆ ನನ್ನ
ಸಂಕಲ್ಪದೊಂದಿಗೆ ಆ ಶಕ್ತಿಯನ್ನ ನಾನು ಪ್ರವಹಿಸಿ ನಾನು ಕೆಲಸವನ್ನ ಮಾಡ್ತೇನೆ ಅಂತ. ನೋಡಿ, ಈಗ ಮೊನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಇನ್ನು ಕಾಮನ್ ಕಾಮನ್ ಕಂಡೀಷನ್ ಅಲ್ಲಿ ಯಾರು ರಾತ್ರಿ ಎಲ್ಲಾ ಪೂಜೆ ಮಾಡಿ ಮತ್ತೆ 1 ಅವರ್ ಮಲಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮತ್ತೆ ಸಾಯಂಕಾಲವರೆಗೆ ಜನರಿಗೂ ಹಾಯಿ ಬಾಯ್ ಹೇಳಿ, ಅದು ಉತ್ಥಾನ ಭೈರವನೇ. ಅದು ಮನಸ್ಸು ಇಂಟ್ರೆಸ್ಟೇ ಇರಲಿಲ್ಲ, ಅಲ್ಲಿ ಮಲಗ್ತಾ ಇತ್ತದು. ಸೊ ಏನ್ ಮಾಡ್ತೀವಿ, ಯೋಗಿಗಳು ಏನ್ ಮಾಡ್ತಾರೆ, ಫಿಸಿಕಲ್ ಲೇಯರ್ ಎನರ್ಜಿನೂ ಡ್ರಾಪ್ ಮಾಡಿ ಮೆಂಟಲ್ ಎನರ್ಜಿನೂ ಡ್ರಾಪ್. ಈ ಮೆಂಟಲ್ ಎನರ್ಜಿ ನಾವು ಎಮರ್ಜೆನ್ಸಿಗೆ ಯೂಸ್ ಮಾಡ್ತಾ ಇದೀವಿ. ಎಮರ್ಜೆನ್ಸಿಗೆ ಯೂಸ್, ನಾರ್ಮಲ್ ಕಂಡೀಷನ್ ಅಲ್ಲಿ ಮಲಗಿ ಹೇಳುವಂತ ಮನಸ್ಸು. ಗೃಹ ಪ್ರವೇಶ, ಮದುವೆ, ವಿಶೇಷವಾದ ಕಾರ್ಯಕ್ರಮ, ಸಾವು ಅಂತಾದ್ರೆ ಫುಲ್ಲು ಹಸಿವು ಇರಲ್ಲ, ನಿದ್ದೆ ಇರೋದಿಲ್ಲ, ಡೇ ಇರಲ್ಲ, ನೈಟ್ ಇರೋದಿಲ್ಲ, ಆದ್ರೂ ಫುಲ್ ಪ್ರೋಸೆಸ್ ಅಲ್ಲಿ ಇರ್ತೀವಿ. ವಿ ಗಿವ್ ಕ್ರೆಡಿಟ್ ಟು ದಿ ಮೈಂಡ್. ಇಟ್ ಈಸ್ ನಾಟ್ ಟು ಬಿ ಗಿವನ್ ಟು ದ ಮೈಂಡ್, ಇಟ್ ಈಸ್ ಟು ಬಿ ಗಿವನ್ ಟು ದಿ ಯುವರ್ ಓನ್ ವಿಶುದ್ಧಿ ಚಕ್ರ ಆರ್ ದ ಹಿಡನ್ ಲೇಯರ್ ಆಫ್ ಎನರ್ಜಿ. ಯೋಗಿ ಆದವ ಏನ್ ಮಾಡ್ತಾನೆ, ದೇಹದ ಶಕ್ತಿಯನ್ನಾಗಲಿ ಮಾನಸಿನ ಶಕ್ತಿಯಾಗಿ ಡಿಪೆಂಡ್ ಆಗುದಿಲ್ಲ, ಎಮರ್ಜೆನ್ಸಿ ಲೇಯರ್ ಮೇಲೆ ಕೆಲಸ ಮಾಡ್ತಾನೆ. ಹೀಗಾಗಿ ನಮಗೆ ಸಮಸ್ಯೆ ಬಂದ ತಕ್ಷಣನೇ ನಾವು ಕೊರಿಗೆ ಹೋಗ್ತೀವಿ, ಸಮಸ್ಯೆ ಬಂದ ತಕ್ಷಣನೇ ನಾವು ಕುಬ್ಜರಾಗ್ಬಿಡ್ತೀವಿ, ಸಮಸ್ಯೆ ಬಂದ ತಕ್ಷಣನೇ ನಾವು ಬಿದ್ದೋಗ್ಬಿಡ್ತೀವಿ. ಯಾಕಂದ್ರೆ ಮನಸ್ಸಿನಿಂದ ನಿರ್ಮಾಣ ಮಾಡಿರುವಂತ ಜಗತ್ತಲ್ಲಿ ನಾವಿರೋದ್ರಿಂದ ಸ್ವಲ್ಪ ದೇಹ ಕೈ ಕೊಡ್ತು ಮನಸ್ಸು ವೀಕ್ ಆಗುತ್ತೆ, ಮನಸ್ಸು ಕೈ ಕೊಡ್ತು ದೇಹ ವೀಕ್ ಆಗ್ಬಿಡುತ್ತೆ. ಆದರೆ ಋಷಿಗಳು, ಯೋಗಿಗಳು ಏನ್ ಮಾಡ್ತಾರೆ, ಮನಸ್ಸು ದೇಹವನ್ನ ಮೀರಿ ಆ ಬೀಯಿಂಗ್ ಲೆವೆಲ್ ಅಲ್ಲಿ ಏನಾಗುತ್ತೆ ನೋಡೋಣ ಅಂತ, ಏನಾಗುತ್ತೆ ನೋಡೋಣ ಅಂತ. ಅದು ಬಟ್ ಏನಾಗುತ್ತೆ ನೋಡೋಣ ಅಂತ ಬೀಯಿಂಗ್ ಅಲ್ಲಿ ಕ್ಲಾರಿಟಿ ಇರಬೇಕು. ಹುಚ್ಚುತನ ಇದ್ರೆ ಅದು ತೊಂದರೆಗೆ ಕಾರಣ ಆಗತ್ತೆ. ಆ ಬೀಯಿಂಗ್ ಲೆವೆಲ್ ಅಲ್ಲಿ ಇರೋದಕ್ಕೆ ಏನಾಗತ್ತೆ ನೋಡೋಣ ಅನ್ನುವಂತ ಹುಚ್ಚುತನ ಇದ್ರೆ ತೊಂದರೆನೇ ಆಗತ್ತೆ. ಆದರೆ ಕ್ಲಾರಿಟಿ ಜೊತೆಗೆ ನಾವು ಆ ಬೀಯಿಂಗ್ ಲೆವೆಲ್ ಅಲ್ಲಿ ಇದ್ರೆ ಅದು ನಮ್ಮನ್ನ ಕಾಪಾಡುತ್ತೆ. ಸೊ ಹೀಗಾಗಿ ನಿಮ್ಮ ಜೀವನ ಇಂಟೆನ್ಸಿಟಿಯಲ್ಲಿ ನಡಿಬೇಕು, ಇಂಟೆನ್ಸ್ ಆಗಿರಬೇಕು ಅಂತಂದ್ರೆ ಅಷ್ಟು ಕೆಲಸ ತಲೆ ಮೇಲೆ ನೀವೇ ಹಾಕೋಬೇಕು. ಅಷ್ಟು ಶ್ರೇಷ್ಠವಾದ ವಿಚಾರಗಳನ್ನ, ಶ್ರೇಷ್ಠವಾದ ಸಾಧನೆಯನ್ನ ನೀವು ನಿಮ್ಮ ಮೇಲೆ ಹಾಕೊಂಡಾಗ ಮಾತ್ರ, ನಮಗೆ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ, ಟಾಸ್ಕ್ ಮೇಲೆ ಟಾಸ್ಕ್ ತಗೊಂಡ್ರೆ ಮಾತ್ರ ನಾನು ಆಕ್ಟಿವ್ ಆಗಿರ್ತೀನಿ. ನಿಮಗೆ ಕಂಫರ್ಟೇಬಲ್ ಜೀವನ ಕೊಟ್ಟ ತಕ್ಷಣ ಮೈಂಡ್ ಕಂಫರ್ಟ್ ಆಗ್ತಾ 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 ಸೋಂಬೇರಿ ಲೆವೆಲಿಗೆ ಹೋಗ್ತಾ ಹೋಗುತ್ತೆ, ತಾಮಸಿಕ್ ಲೆವೆಲಿಗೆ ಹೋಗ್ತಾ ಹೋಗುತ್ತೆ. ಸೊ ಹಿಂಗಾಗಿ ಸಮ್ ಟೈಮ್ ಕಂಫರ್ಟ್ ಬೈಂಡ್ಸ್ ಅಸ್ ಮೋರ್ ದೆನ್ ದಿ ಡಿಸ್ಕಂಫರ್ಟ್ ಅಂತ. ಸೊ ಹಿಂಗಾಗಿ ಹಾಗಂತ ಚಾಲೆಂಜನ್ನೇ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ತಪ್ಪು. ಬಟ್ ನೀವು ಇಂಟೆನ್ಸ್ ಆಗಿ ತೀವ್ರತೆಯಿಂದ ಬದುಕನ್ನು ನಡೆಸ್ತಾ ಇರೋ, ತೀವ್ರತೆ ಅಂದ್ರೆ ನೀವೇನ್ ಅನ್ಕೊಂಡ್ಬಿಟ್ಟಿದ್ರಿ, ಓಡಾಟ, ಅವಸರ, ಥಿಂಕಿಂಗ್ ಅದಾದ್ಮೇಲೇನು ಇದಾದ್ಮೇಲೇನು, ಈ ಮದುವೆದಲ್ಲಿ ಆಗ್ತಾ ಇರುತ್ತಲ್ಲ, ಒಬ್ರೆ ಎಲ್ಲ ಮ್ಯಾನೇಜ್ ಮಾಡ್ಬೇಕಾದಾಗ ಅದು ತೀವ್ರತೆ ಅಲ್ಲ. ತೀವ್ರತೆ ಅಂದ್ರೆ ಎವ್ರಿಥಿಂಗ್ ದಟ್ ಯು ಎಕ್ಸ್ಪೀರಿಯನ್ಸ್ ಒನ್ ಲಾಸ್ಟ್ ಟೈಮ್ ಅನ್ನೋ ತರ, ಒನ್ ಲಾಸ್ಟ್ ಮೀಲ್, ಒಂದು ಕೊನೆಯ ಊಟ, ಒಂದು ಕೊನೆಯ ಸಮ್ಮಿಲನ, ಒಂದು ಕೊನೆಯ ಮಾತು. ಸೊ ಆ ವಿಚಾರದಲ್ಲಿ ನಮ್ಮ ಜೀವನವನ್ನ ನಾವು ತೊಡಗಿಸ್ಕೋಬೇಕು. ಹಾಗೆ ನಮ್ಮ ಜೀವನ ಇಂಟೆನ್ಸಿಟಿಗೆ ಆಗ್ಬೇಕು, ಇದು ವಿಚಾರ. ಸೊ ಆದರೂ ನೀವು ತುಂಬಾ ಪ್ರೇರಣೆಯನ್ನ ಹೊಂದಿ ಮತ್ತೆ ಮತ್ತೆ ನಿಮ್ಮನ್ನ ಜಾಗೃತಗೊಳಿಸ್ಕೋತಾ ಇದ್ರಿ, ಅದು ಶುಭ ಸೂಚನೆ. ಹಾಗಂತ ಯಾವತ್ತಾರು ಮನಸ್ಸು ಬೇಡ ಅಂತ ಅನ್ಸ್ದಾಗ ಬಿಟ್ಬಿಡ್ಬೇಕು. 3 ದಿವಸ, ಅದು 4ನೇ ದಿವಸ ನಿಮ್ ಸಿಸ್ಟಮ್ ಹೆಂಗಿದೆ ಅಂದ್ರೆ ಲೈಫ್ ರೀಬೂಟ್ ಆಗೇ ಆಗುತ್ತೆ. ನಮ್ ಸಮಸ್ಯೆ ಏನಂದ್ರೆ 3 ದಿವಸದ ಸಂತೋಷಕ್ಕೂ ನಿಮ್ ಮನಸ್ಸು ಇರಲ್ಲ. ಲೈಫ್ ವಿಲ್ ನಾಟ್ ಸ್ಟಾಪ್ ಫಾರ್ 3 days ಆಫ್ ಹ್ಯಾಪಿ ಮೂಮೆಂಟ್. ಲೈಫ್ ವಿಲ್ ನಾಟ್ ಸ್ಟಾಪ್ ಫಾರ್ 3 days ಆಫ್ ಸಾರೋ ಮೂಮೆಂಟ್ಸ್. ಇಟ್ ವಿಲ್ ಕಿಕ್ ಸ್ಟಾರ್ಟ್. ಲೈಫ್ ಈಸ್ ಇನ್ ದ ಪ್ರೋಸೆಸ್. ಜೀವನ ಹರಿವಿಕೆಯಲ್ಲಿ ಇರೋದ್ರಿಂದ 3 ದಿವಸ ಸಂತೋಷಕ್ಕೂ ನಿಲ್ಲಲ್ಲ, 3 ದಿವಸದ ದುಃಖಕ್ಕೂ ನಿಲ್ಲೋದಿಲ್ಲ. ಜೀವನ ಮತ್ತೆ ಮತ್ತೆ ಪುಟಿದೇಳ್ತಾ ಇರುತ್ತೆ. ಆ ಪುಟಿದೇಳುವ ಜೀವನದ ಉತ್ಸಾಹವನ್ನ ಮಾತ್ರ ನಾವು ಗಟ್ಟಿಯಾಗಿ ಇಟ್ಕೋಬೇಕು. ಎದ್ದಾಗ, ಇದ್ದಾಗ, ಮಲಗಿದಾಗ ಜೀವನದ ಉತ್ಸಾಹ ನಮ್ಮಲ್ಲಿ ಇದೆಯಾ, ಅಥವಾ ಆರ್ ವಿ ಲೆಡ್ ಬೈ ದಿ ಕಾನ್ಸಿಕ್ವೆನ್ಸಸ್ ಆಫ್ ಲೈಫ್, ರಿಯಾಕ್ಟಿವ್ ಪಾರ್ಟ್ ಆಫ್ ದ ಲೈಫ್, ಸೋ ಕಾಲ್ಡ್ ಡ್ಯೂಟಿ ಆಫ್ ದ ಲೈಫ್, ಅಂತ ನಾವು ವಿಚಾರ ಮಾಡಬೇಕು. ಸೊ ಆವಾಗ ವಿಚಾರ ಮಾಡಿದಾಗ ನಮಗೊಂದು ಸ್ಪಷ್ಟತೆ ಬರುತ್ತೆ, ನನಗಾಗಿ ಎಷ್ಟು ಬದುಕ್ತಾ ಇದ್ದೀನಿ ನಾನು, ನನ್ನ ಆತ್ಮೋದ್ಧಾರಕ್ಕಾಗಿ ಎಷ್ಟು ಬದುಕ್ತಾ ಇದ್ದೀನಿ ನಾನು ಅಂತ, ನಾನು ಮಾಡುವ ಸೇವೆಯಲ್ಲಿ ನಾನು ಎಷ್ಟು ಬದುಕ್ತಾ ಇದ್ದೇನೆ ಅಂತ, ನಾನು ಮಾಡುವ ಕರ್ತವ್ಯದಲ್ಲಿ ಎಷ್ಟು ನಾನು ಬದುಕ್ತಾ ಇದ್ದೇನೆ, ನಾನು ಆಡುವ ಉಸಿರಿನಲ್ಲಿ ಎಷ್ಟು ನಾನು ಬದುಕ್ತಾ ಇದ್ದೇನೆ, ನನ್ನ ಇರುವಿಕೆಯಲ್ಲಿ ನಾನು ಎಷ್ಟು ಬದುಕ್ತಾ ಇದ್ದೇನೆ. ಇದು ನಿಮ್ಮನ್ನ ನೀವು ಕಂಡುಕೊಳ್ಳುವಂತ ಅರಿವಿನ ಸಾಧನೆ.
ಸೊ ಹೀಗೆ ಈ ಸಾಧನೆ ಮುಂದುವರಿತಾ ಹೋಗ್ಬೇಕು. ತುಂಬಾ ಸೀರಿಯಸ್ ಆಗಿ ಹೇಳ್ಬಿಟ್ನೆ. ಓಹೋ, ಏನ್ ಕೇಳಿದ್ರಿ, ಏನ್ ಅರ್ಥ ಆಯ್ತು? ತುಂಬಾ ಗಂಭೀರ ಆಗ್ಬಿಟ್ರಿ, ಅದಕ್ಕೆ ಫ್ಲೋ ನಿಂತ್ಕೊಂಡ್ಬಿಡ್ತು. ಬೇರೆಯವರು ಚಾಲೆಂಜ್ ಇದೆ, ಲೈಫಲ್ಲಿ ಚಾಲೆಂಜ್ ಇದೆ, ತಗೊಳ್ಳಿ ಅಷ್ಟೇನೆ. ಥಿಂಕ್ ಆನ್ ದ ಸೊಲ್ಯೂಷನ್ ವೆನ್ ಪ್ರಾಬ್ಲಮ್ ಸ್ಟಕ್. ಸೊಲ್ಯೂಷನ್, ವಾಟ್ ಇಸ್ ಇಟ್? ಸೊಲ್ಯೂಷನ್ ಇಲ್ವಾ? ಅಕ್ಸೆಪ್ಟ್ ಆಸ್ ಇಟ್ ಈಸ್. ಅಕ್ಸೆಪ್ಟ್ ಆಸ್ ಇಟ್ ಈಸ್. ಇನ್ನೇನ್ ಮಾಡಕ್ಕಾಗ? ನನ್ ಕಡೆ ಇಲ್ಲಪ್ಪ, ನಾಳೆ ಬೆಳಗ್ಗೆನೆ ಮನೆ ಕಟ್ಟಕ್ ಆಗೋದಿಲ್ಲ 3 ಫ್ಲೋರ್, ಏನ್ ಮಾಡಕ್ಕಾಗತ್ತೆ? ಅಕ್ಸೆಪ್ಟ್ ಆಸ್ ಇಟ್ ಈಸ್. ಮತ್ತೆ ಏನ್ ಮಾಡ್ಬೋದು? ವರ್ಕ್ ಟುವರ್ಡ್ಸ್ ಇಟ್. ನೀವು ವರ್ಕ್ ಮಾಡ್ತಾ ಹೋದ್ರೆ ಮಾತ್ರ ಅಲ್ಲಿ ದಾರಿ ಕಾಣಿಸುತ್ತೆ ಹೊರತು ನೀವು ಹೆಜ್ಜೆ ಇಡಿದ್ರೆ ಆ ದಾರಿ ಕಾಣಿಸೋದಿಲ್ಲ. ಜೀವನನೂ ಹಾಗೆ. ಜೀವನ ನೀವು ನೋಡಿ ಸಾಗಿಸಿದ್ದಿಲ್ಲ, ಜೀವನ ತನ್ನಷ್ಟಕ್ಕೆ ತಾನೇ ಅನ್ಫೋಲ್ಡ್ ಆಗ್ತಾ ಬಂತು. ಆದ್ರೆ ಸಮಸ್ಯೆ ಆಗಿದ್ದೇನಂತಂದ್ರೆ ನಿಮ್ಮ ಕಾಲ್ಪನಿಕ ಜೀವನಕ್ಕೂ ಅನ್ಫೋಲ್ಡ್ ಆಗ್ತಾ ಇರೋ ಜೀವನಕ್ಕೂ ಸಾಮರಸ್ಯ ಇರಲಿಲ್ಲ. ಈಗ್ಲೂ ನಾನು ಮತ್ತೆ ವಾಪಸ್ ಬಂದು ಪ್ರಾಣವಿದ್ಯಾ, ಚಕ್ರಧ್ಯಾನ, ಮನವಿದ್ಯೆ ವಾಪಸ್ ಬಂದು ಮತ್ತೆ ಪದೇ 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 ಅದನ್ನ ತಿರುಗಿಸಿ ಮರಗಿಸಿ ನೋಡಿದಾಗ ನಮ್ಮೆಲ್ಲರ ದುಃಖ ಆಗೋದು ನನ್ನ ಕಾಲ್ಪನೆಯ, ನನ್ನ ಆಸೆಯ ಬದುಕಿಗೂ ಹಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅನ್ನೋದಕ್ಕೂ ಹಂಗ ಆಗದೇ ಇರೋದಕ್ಕೂ ಇರುವ ವ್ಯತ್ಯಾಸದಲ್ಲಿ ಉಂಟಾದ ದುಃಖ. ನನಗೆ ತುಂಬಾ ಸಂತೋಷ ಇದೆ, ಈ ಶಿವರಾತ್ರಿಯಲ್ಲಿ ಆಗಬೇಕಾಗಿದ್ದ ಆಗ್ಲಿಲ್ಲ, ಅನ್ಕೋಬೇಕಾಗಿದ್ದ ನಡಿಲಿಲ್ಲ, ಪ್ರಾಕ್ಟೀಸ್ ಮಾಡಿದ್ದ ಭಾವಧಾರೆ ಟೀಮು ಆ ಧಾರೆ ಆಗ್ಲಿಲ್ಲ. ನಾವೆಲ್ಲ ಅನ್ಡಿಸ್ಟರ್ಬ್ಡ್ ಆಗಿ ಎಂಜಾಯ್ ಮಾಡ್ಕೊಂಡಿದ್ವಿ, ಪಾಪ ಬಂದವರು ಡಿಸ್ಟರ್ಬ್ಡ್ ಆಗ್ಬಿಟ್ಟಿದ್ವಿ. ಆವಾಗ ಅನಿಸ್ತು ನಾವ್ ಎಷ್ಟು ಚಂದ ಅಕ್ಸೆಪ್ಟ್ ಆಸ್ ಇಟ್ ಈಸ್ ಅಲ್ಲಿದ್ವಿ, ನಾವು ಎಷ್ಟು ಚಂದ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ವಿ. ಅದರಲ್ಲಿ ಯಾರು ಲಿಂಕ್ ಆಗಿರ್ಲಿಲ್ವೋ ಅವರ ಒದ್ದಾಟ ನೋಡಿ ಅಯ್ಯೋ ಪಾಪ ಅಂತ ಅನಿಸ್ತಾ ಇತ್ತು. ಸೊ ಹೀಗಾಗಿ ಆ ಒಂದು ಜೀವನ ಅಷ್ಟು ಸಮಾಧಾನ ನನಗಿದೆ. ನನ್ನ ಜೊತೆಗೆ ನೀವೆಲ್ಲ ಇದ್ರಿ, ಶಿವರಾತ್ರಿಯಲ್ಲಿ ನೀವೆಲ್ಲ ಇದ್ರಿ. ಎಲ್ಲ ಇದ್ರೂ ಕೂಡ ಸರಿ ಆಗಿದ್ದಕ್ಕೂ ಸರಿ ಆಗದೇ ಇರುವುದಕ್ಕೂ ಒಂದು ಒಮ್ಮತ ಇತ್ತು. ಮಾಡುವ ಕಡೆ ಏನ್ ಮಾಡ್ಲಿಕ್ಕೆ, ವಾಟ್ ಬೆಸ್ಟ್ ಐ ಕ್ಯಾನ್ ಡೂ, ದಟ್ ವಾಸ್ ಹ್ಯಾಪನಿಂಗ್. ವಾಟ್ ಐ ಕುಂಟ್ ಡೂ ಆಗ್ಲೇ ಇಲ್ಲ. ಕೊನೆಗೆ ನಮ್ಮ ಮಂಜುಳಮ್ಮ ಅವ್ರದ್ದು ಪ್ರವಚನ ಆಗ್ಲೇ ಇಲ್ಲ ನೋಡ್ರಿ. ಕೊನೆಗೆ ಅವ್ರೊಂದು ಹಾಡು ಎಡೆ ಬಿಡ್ಲೇ ಇಲ್ಲ ನೋಡ್ರಿ. ನಾವು ಅವ್ರನ್ನ ಸೀನಿಯರ್ ಮೋಸ್ಟ್ ಅಂತ ಅನ್ಕೊಂಡಿದ್ವಿ, ಆದ್ರೂ ಅವ್ರಿಗೊಂಚೂರು ಹೇಳ್ಬಿಡ್ಬೇಕು, 4 ಜನಕ್ಕೆ ಒಪ್ಪಿಸ್ಬಿಡ್ಬೇಕು ಅಂತ. ಇನ್ನೂ ಚಕ್ರದಿಂದ ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡ್ಬೇಕು. ಇದು ನಮಗೇನು ಅನಿಸ್ತು ಅಂತಂದ್ರೆ, ಶಿವರಾತ್ರಿಯಲ್ಲಿ ಇನ್ನು ಯಾವನ AR ರೆಹಮಾನ್ ಕರೆಸಿದ್ರು ಕೂಡ ಅವ್ನು ಶಿವನಿಗೋಸ್ಕರ ಹಾಡ್ಬೇಕಷ್ಟೆ. ಯಾರೇ SP ಈಗ ಅವ್ರಿಲ್ಲ, ಬಟ್ ಯಾರು ಬದುಕಿರೋರ್ನ ಕರೆಸಿ ಹಾಡಿಸ್ಬೇಕು, ನೀ ಶಿವನಿಗೋಸ್ಕರ ಹಾಡಪ್ಪ, ಅಲ್ಲಿರೋ 4 ಜನರಿಗೋಸ್ಕರ ಹಾಡಬೇಡ ಅಂತ. ನಾವು ಸ್ವಾಮಿ ಸತ್ಯನಿಷ್ಠರು ಅಥವಾ ನಾವು ನಿಷ್ಠಾ ಪರಂಪರೆಯವರು ಯಾವಾಗ್ಲೂ ಮಾಡೋ ಸಂಕಲ್ಪ ಏನಂದ್ರೆ, ಶಿವರಾತ್ರಿಗೆ ಒಂದು 3 ಲಕ್ಷ 6 ಲಕ್ಷ ಖರ್ಚು ಮಾಡ್ತೀವಿ, ಒಂದು ಹಂತಕ್ಕೊಂದು ಮದುವೆನೇ ಆಗುತ್ತೆ, ಆದ್ರೂ ಕೂಡ ಇಟ್ ಇಸ್ ಅ ಲವ್ ಅಫೇರ್ ಬಿಟ್ವೀನ್ ಮೀ ಅಂಡ್ ಶಿವ ಅಂತ ನಾವು ಮಾಡ್ತೇವೆ ಹೊರತು 4 ಜನನ ನೆಚ್ಚಿಸೋ ವಿಷಯಕ್ಕಲ್ಲ. ನಾವು ಜನನ ನೆಚ್ಚಿಸೋಕಾಗೋದಿಲ್ಲ, ಶಿವನನ್ನ ಮೆಚ್ಚಿಸೋಕಾಗುತ್ತೆ ಅಂತ ಹೇಳಿ. ಸೊ ಈ ಸಾರಿಯ ಶಿವರಾತ್ರಿಯ ಸಂಭ್ರಮದಲ್ಲಿ ನಿಮ್ಮೆಲ್ಲರ ಚಕ್ರಧ್ಯಾನ, ಪ್ರಾಣವಿದ್ಯ ಅವೆಲ್ಲವೂ ಫಲೀಭೂತವಾಗಿತ್ತು. ಎಲ್ಲರೂ ಎಷ್ಟು ಆತ್ಮಶಕ್ತರಾಗಿದ್ರಿ, ಯಾರ ಮುಖದಲ್ಲೂ ಕೊರಗಿರ್ಲಿಲ್ಲ, ನೋವಿರ್ಲಿಲ್ಲ. ಯಾರೋ ಒಬ್ರು ಬಾತ್ರೂಮಲ್ಲಿ ಲಾಕ್ ಆಗಿದ್ರು, ಬಾತ್ರೂಮ್ ಮಾಡ್ಕೊಂಡಿದ್ರು, ನೀರೇ ಇರ್ಲಿಲ್ಲ. ಆದ್ರೂ ನನ್ ಭಯ ಮ್ಯಾನಿಫೆಸ್ಟ್ ಆಯ್ತು ಬಿಟ್ರು, ಬಟ್ ಯಾರಿಗೂ ದುಃಖ ಆಗ್ಲಿಲ್ಲ, ಹೇಗೋ ದಾಟ್ಕೊಂಡು ಹೋದ್ರು. ಫಿಸಿಕಲ್ ಎಕ್ಸರ್ಷನ್ ಆಯ್ತು, ಯಾರ ಮುಖದಲ್ಲೂ ಕೂಡ ದುಃಖ ಬರಲಿಲ್ಲ, ಯಾರು ಜಗಳ ಆಡ್ಲಿಲ್ಲ, ಯಾರು ಬೈಲಿಲ್ಲ. ಸೊ ಎಲ್ಲೋ ಒಂದು ಕಡೆಗೆ ಋಷಿಗಳಿಗೆ ಇದೇ ಸನಾತನ ಧರ್ಮ, ಇದೇ ಕಮ್ಯುನಿಟಿ ಆಫ್ ಸ್ಪಿರಿಟ್ ಆಫ್ ಲಿವಿಂಗ್ ಅಂತ ಅವರಿಗೊಂದು ಗೋಚರ ಆಗಿರೋದು, ಒಂದು ಅವರಿಗೆ ತೃಪ್ತಿ ಆಗಿದೆ. ಆ ತೃಪ್ತಿ ನಮಗೂ ಆಗಿದೆ. ಸೊ ಶಿವರಾತ್ರಿಯ ಸಕ್ಸಸ್ಸಿಗೆ ನೀವೆಲ್ಲ ಕಾರಣ. ಮೊದಲು ನಮ್ಮ ನಿಷ್ಠಾ ಪರಂಪರೆಯವ್ರ ಕಾರಣ, 2ನೇದು ರಮಾ ಬಿ ರಾಜು ಅವ್ರ ಕಾರಣ, 3ನೇದು ಮಾ ನಿತ್ಯಸ್ಥಾಯಿ ಅವರು ಇನಿಷಿಯೇಟ್ ಮಾಡಿದ್ರು. ನಮ್ಮ ಪುತ್ತೂರು ಸಿಸ್ಟರ್ಸು ತುಂಬಾ ಚೆನ್ನಾಗಿ ಕೈ ಹಿಡಿದ್ರು. ನಮ್ಮ ಪುಣ್ಯ ಪ್ರೇಮ ಅವರು ಜೊತೆಗೆ ನಿಂತ್ಕೊಂಡ್ರು. ಎಷ್ಟು ಆನಂದಮಯವಾಗಿತ್ತು, ಎಷ್ಟು ಸಂತೋಷ ಆಗಿತ್ತು. ಇದು ಅಧ್ಯಾತ್ಮ, ಸ್ಪಿರಿಚುವಲ್ ಲಿವಿಂಗ್ ಅಂತ, ರಿಯಲ್ ಸ್ಪಿರಿಚುವಲ್ ಲಿವಿಂಗ್. ಚಿತ್ಕಲಾ ಅವ್ರಿಗೆ ಕೊನೆವರೆಗೂ ಗಾಡಿನೇ ಸಿಗ್ತಾ ಇರಲಿಲ್ಲ, ಆದ್ರೂ ಗಾಡಿ ಪ್ರವೀಣ್ ಸರ್ ತಗೊಂಬಂದ್ ಎಷ್ಟು ಚೆನ್ನಾಗಿ ಎಲ್ಲ ಕ್ರಿಯೇಟ್ ಆಯ್ತು. ಸೊ ಹೀಗಾಗಿ ಶಿವ ಅಂತಂದ್ರೆ ಆಸ್ಪೀಷಿಯಸ್. ಯಾವ್ದು ಆಸ್ಪೀಷಿಯಸ್? ಇನ್ಆಸ್ಪೀಷಿಯಸ್
ಇಫ್ ಯು ಆರ್ ನಾಟ್ ಡಿಸ್ಟರ್ಬ್ಡ್ ಇಟ್ ಬಿಕಮ್ಸ್ ಆಸ್ಪೀಷಿಯಸ್ ಅಂತ. ಅಮಂಗಳವಾಗಿದ್ರು ಕೂಡ ಅದನ್ನ ಮಂಗಳವಾಗಿ ನಾನು ತೆಗೆದುಕೊಂಡ್ರೆ ಅದೇ ಅದು ಶಿವ ಅಂತ. ಶಿವ ಅಂದ್ರೆ ಕೇವಲ ಮಂಗಳಕರ ಅಂತಲ್ಲ. ಶಂಕರ ಶಂಕರೋತಿ ಶಂಕರ ಅಂದ್ರೆ ಒಳ್ಳೇದಾದ್ರೆ ಮಾತ್ರ ಶಂಕರ ಅಂತಲ್ಲ. ನಮ್ಮ ಮನಸ್ಸಿನ ವ್ಯವಹಾರ ಒಳ್ಳೇದಾದ್ರೆ ಮಾತ್ರ ಒಳ್ಳೇದು ಅಂತ, ಹಂಗಲ್ಲ, ಒಳ್ಳೇದಾಗ್ಲಿಲ್ಲ ಅಂದ್ರೂ ಒಳ್ಳೇದು ಅನ್ನೋದು ಶಿವತತ್ವ ಅಂತ. ಸೊ ತುಂಬಾ ಜನ ನೀವು ಬಂದು ನಿಜವಾದ ಸೇವೆಯನ್ನು ಸಲ್ಲಿಸಿದ್ರಿ, ಆನಂದ ಇದೆ. ಸೊ ಮುಂದಿನ ವಿಚಾರ ಚರ್ಚೆ ಮಾಡೋಣ. ಸಮಾಧಾನ ಇದೆ, ನನಗೆ ನೆಮ್ಮದಿ ಇದೆ. ಎಸ್ ರಮಾ ಮೇಡಮ್ ಅವರು ಅನ್ಮ್ಯೂಟ್ ಮಾಡ್ರಿ, ಅನ್ಮ್ಯೂಟ್ ಮಾಡ್ರಿ, ಅನ್ಮ್ಯೂಟ್ ಮಾಡ್ಬೇಕು. ರಮಾ ಮೇಡಮ್ ಕೇಳಿಸ್ತಾ ಇಲ್ಲ, ಅಲ್ಲೆಲ್ಲ ಅನ್ಮ್ಯೂಟ್ ಒತ್ರಿ ಅದಕ್ಕೆ ಎಲ್ಲಾರು. ಓಕೆ, ಸಾರಿ, ನಮಸ್ಕಾರ. ಹೇಳಿ. ಅದೇ ಗುರುಗಳೇ, ನೀವ್ ಹೇಳ್ದಂಗೆ ಎಲ್ಲಾ ಮಾಡ್ತಾ ಇದ್ದೀನಿ. ಆತ್ಮವಂದನ, ಪ್ರಾಣ ವಿದ್ಯೆ, ಪ್ರತಿಯೊಂದು ಮಹಾ ಸಮಾಧಿ ಎಲ್ಲ. ಬಟ್ ಅಂದ್ರೂ ಏನೋ ಒಂದು ಆಧ್ಯಾತ್ಮಿಕಕ್ಕೆ ಹೋಗ್ತಾ ಇಲ್ವಾ, ಇಲ್ಲ ನಾನ್ ಗುರ್ತಿಸ್ತಾ ಇಲ್ವಾ, ಬಟ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ವಂಡರ್ಫುಲ್ ಪ್ರಶ್ನೆ. ಇದು ಹೇಳ್ತಾ ಇರೋದು ಯಾರು ಅಂತ ನೀವು ಪ್ರಶ್ನೆ ಕೇಳ್ಬೇಕು. ಮಹಾಸಮಾಧಿಗೆ ಹೋಗ್ಬೇಕು, ಇನ್ನೂ ನಾನು ಅಧ್ಯಾತ್ಮ ಮಟ್ಟ ಮುಟ್ಟಿಲ್ಲ ಅಂತ ಕೇಳ್ತಾ ಇರೋದು ಯಾರು ಅಂತ ಪ್ರಶ್ನೆ ಮಾಡ್ಬೇಕು. ಯಾರು ಉತ್ತರ ಕೊಡ್ತೀರಿ ಆ ಪ್ರಶ್ನೆ? ನಮ್ಮ ಡಾಕ್ಟರ್ ಸತೀಶ್ ಅವ್ರಿಗೂ ಆ ಪ್ರಶ್ನೆ ಇತ್ತು. ಎಲ್ಲ ಓಕೆ ಗುರು, ಮಹಾಸಮಾಧಿ. ಈಗ ನನಗೆ ಭಯ ಏನಂದ್ರೆ ನಾಳೆ ಎನ್ಲೈಟನ್ಮೆಂಟ್ ಆದ್ಮೇಲೂ, ಎನ್ಲೈಟನ್ಮೆಂಟ್ ವರ್ಕ್ಶಾಪ್ ಆದ್ಮೇಲೂ ಇದೇ ಆಗೋ ಸಾಧ್ಯತೆಗಳಿದೆ. ಹಂಗಾಗೋ ಸಾಧ್ಯತೆಗಳಿದೆ. ಯಾರೋ ಒಬ್ಬ ಪುಣ್ಯಾತ್ಮ ನಮ್ ಜೊತೆಗಿದ್ದು ಸಂತೋಷವಾಗಿದ್ದು ನಮ್ಮ ತಟ್ಟೆಯಲ್ಲೇ ಊಟ ಮಾಡ್ಕೊಂಡು ಖುಷಿಯಾಗಿದ್ದು ಬದುಕ್ದವನು, ಅವನು ಕೂಡ ಬೆನ್ನೋವು ಬರುತ್ತೆ, ಇವ್ರಿಗೆ ದುಡ್ಡಿನ ಪ್ರಾಬ್ಲಮ್ ಇದೆ, ದುಡ್ಡಿಗೆ ಹೋರಾಟ ಮಾಡ್ತಾರೆ, ಬೆನ್ನೋವು ಇದೆ, ಇವರು ಡಾಕ್ಟರ್ ಕಡೆ ಹೋಗ್ತಾರೆ, ಮೆಡಿಸಿನ್ ತಗೋತಾರೆ, ಇದು ಎನ್ಲೈಟನ್ಮೆಂಟ್ ಅಲ್ಲ ಅಂತ ಹೋಗ್ಬಿಟ್ಟಿರೋದು ದುಃಖಕ್ಕೆ ಕಾರಣ. ಸಮ್ವೇರ್ ಇಟ್ ಈಸ್ ಅ ಪೇನ್ಫುಲ್ ಪ್ರೋಸೆಸ್, ಬಟ್ ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಅಂತ. ಸೊ ನಿಮ್ ಸುಖ ಮತ್ತು ದುಃಖ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಅಚೀವ್ಮೆಂಟ್ ಅದೇ ನೋಡಿ, ಈ ದುಃಖ, ಈ ಹತಾಶೆಯಿಂದ ನಾನು ಅನ್ಕೊಂಡಂಗೆ ಏನೂ ಆಗ್ತಿಲ್ವಲ್ಲ ಅಂತ. ಎಲ್ಲ ಮಾಡ್ತಾ ಇದ್ದೀನಿ, ನಾನು ಆತ್ಮ ವಂದನ ಮಾಡ್ತಾ ಇದ್ದೀನಿ, ಶಿವನ್ ಪೂಜೆ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಆದ್ರೆ ಆಗೋದಾಗ್ತಾ ಇದೆ, ನೀವು ಅನ್ಕೊಂಡಂಗೆ ಆಗ್ತಾ ಇಲ್ಲ ಅನ್ನೋದು. ಈ ಭೂಮಿ ಮೇಲೆ ನಾವ್ ಅನ್ಕೊಂಡಂಗ ಆಗಲ್ಲ 100%. ಮೊದಲನೇ ಸತ್ಯ ಇದು. ಎಷ್ಟು ಇದನ್ನ ತಿಳ್ಕೊಂಡವನ್ ಬುದ್ಧ ಆದ, ಯೋಗಿ ಆದ, ಸಿದ್ಧ ಆದ. ಈಗ ಉಸಿರಾಟನೂ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಬುದ್ಧನ ಬಹಳ ಸ್ಪಷ್ಟ ನಿಮ್ಗೆ ವಿಪಶ್ಯನದ ರಹಸ್ಯ ಹೇಳ್ಬಿಡ್ತೀನಿ ನೋಡಿ. ನಿಮ್ಮ ಉಸಿರಾಟ ನಿಮ್ ಕೈಯಲ್ಲಿಲ್ಲ, ಉಸಿರು ಬಂದಾಗ್ಲೇ ಆಡ್ಬೇಕು. ನಿಮ್ ಕೈಯಲ್ಲಿ ಇರೋದು ಏನಂದ್ರೆ ಸ್ವಲ್ಪ ಒಂದು 10 ನಿಮಿಷ, ಒಂದು 3 ಸೆಕೆಂಡ್ 6 ಸೆಕೆಂಡ್ ಹೋಲ್ಡ್ ಮಾಡ್ಬೋದು, ಬಿಡ್ಬೋದು ಅಷ್ಟೇ. ಅಥವಾ ಎಡಹೊಳ್ಳೆಯಲ್ಲಿ ಬರೋದನ್ನು ಬಲಹೊಳ್ಳೆಯಲ್ಲಿ, ಬಲಹೊಳ್ಳೆಯಲ್ಲಿ ಬರೋದು ಎಡಹೊಳ್ಳೆಯಲ್ಲಿ ಮಾಡ್ಬೋದೇ ಬಿಟ್ರೆ ಉಸಿರಿನ ಮೇಲೆ ನಿಯಂತ್ರಣ ನಮಗಿಲ್ಲ. ಮತ್ತೆ ನಿಮ್ ಪ್ರಕಾರ ಯಾರು ನಿಮ್ಮ ಹೃದಯದ ಬಡಿತವನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ನಿಮ್ಮ ಲಂಗ್ಸ್ ವರ್ಕಿಂಗ್, ನಿಮ್ ಇಂಟರ್ಫಿಯರೆನ್ಸ್ ಇಲ್ವಲ್ಲ. ಲಂಗ್ಸ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ? ಡೈಜೆಷನ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ? ಈ ಯೋಗಿಗಳು, ಋಷಿಗಳು ತುಂಬಾ ಸೂಕ್ಷ್ಮವಾಗಿ ಈಗ ಒಂದ್ ಸತ್ಯ ಹೇಳ್ತೀನಿ, ಸತ್ಯ ತಿಳ್ಕೊಳ್ಳೋಷ್ಟು ರೆಡಿ ಇದಿರಲ್ಲೋ ಗೊತ್ತಿಲ್ಲ. ಋಷಿಗಳು, ಯೋಗಿಗಳು, ಬುದ್ಧರು ತುಂಬಾ ಸೂಕ್ಷ್ಮವಾಗಿ ನಮ್ಮ ಜೀವನವನ್ನ ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಯ್ತು, 10% ಈಸ್ ಮೈ ವಿಲ್, 90% ಈಸ್ ಕಂಡಕ್ಟೆಡ್ ಬೈ ದಿ ನೇಚರ್. ನಾವು ಪ್ರಕೃತಿ ನಮ್ಮನ್ನ ನಡೆಸ್ತಾ ಇದೆ, ಪ್ರಕೃತಿಯ ಕಾಲಕ್ಕೆ ಅಧೀನರಾಗಿ ನಾವು ಬದುಕ್ತಾ ಇದ್ದೀವಿ. ಕೇವಲ 10% ಮಾತ್ರ ನಮ್ಮ ವಿಲ್ ಅಂಡ್ ವಿಶ್ ಅಲ್ಲಿ ಇದೆ. 10%. ನಾನು ಡಿಸ್ಕೌಂಟ್ ಆಫರ್ ಅಲ್ಲಿ 10% ಕೊಡ್ತಾ ಇದ್ದೀನಿ. ಯೋಗಿಗಳು ಕೊಟ್ರೆ ಅದು ಕೊಡೋದಿಲ್ಲ. ಅವ್ರು ಹೇಳ್ತಾರೆ ನಿಮ್ ಇಚ್ಛೆಯಲ್ಲಿ ಏನೂ ಇಲ್ಲ ಅಂತ. ರಮಣ ಮಹರ್ಷಿ ಹೇಳ್ತಾರೆ, ನಥಿಂಗ್ ಇನ್ ಯುವರ್ ಹ್ಯಾಂಡ್, ಎವ್ರಿಥಿಂಗ್ ಇಸ್ ಪ್ರೀ ಡೆಸ್ಟಿನ್ಡ್ ಅಂತ ಹೇಳ್ತಾರೆ. ಇನ್ನು ಆ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಬಟ್ ನಿಮ್ಮ ಅನುಕೂಲಕ್ಕೆ. ಯಾಕಂದ್ರೆ 10% ಏನ್ ಗೊತ್ತಾ, ನಿಮ್ಮ ಕೆಲಸದವಳನ್ನ ಬೈಬೋದು, ಗಂಡನ್ ಒಂದ್ ಮಾತು ಹೊಡಿಬೋದು, ಅಥವಾ ಡ್ರೈವರಿಗೆ ಉಗಿಬೋದು, ಬೇಜಾರು ನೀವು ಅನ್ಕೊಂಡಿದ್ದೀರಿ ದಟ್ ಈಸ್ ಯುವರ್ ಕಂಟ್ರೋಲ್ ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಬಟ್ ನಿಮ್ಮ ಜೀವನದ, ನಿಮ್ಮ ಶರೀರದ ಮೇಲಿನ, ನಿಮ್ಮ ಮನಸ್ಸಿನ ಮೇಲಿನ, ನಿಮ್ಮ ಜೀವನದ ಮೇಲಿನ, ಪೂರ್ಣತಃ ಕಾಲದ ಮೇಲಿನ ಎಲ್ಲ ನಾವು ಅವಲಂಬಿತರಾಗಿರೋದು ಪ್ರಕೃತಿಗೆ, ಪ್ರಕೃತಿಯ ಧರ್ಮಕ್ಕೆ. ಆವಾಗ ಋಷಿಗಳು ಯೋಚನೆ ಮಾಡಿದ್ರು, ಇಷ್ಟು ದಿವಸ ನಾನು ಅಹಂಕಾರದಿಂದ ಬದುಕ್ತಾ ಇದ್ದೆ, ನಾನು ಅನ್ಕೊಂಡಂಗೆಲ್ಲ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೆ, ನನ್ನಲ್ಲಿ ಅಪೂರ್ಣತೆ ಇದೆ. ನನ್ನ ಗಮನಕ್ಕೆ ಬಂತು, ಆ ಋಷಿಗಳ ಗಮನಕ್ಕೆ ಬಂತು, ಇದು ಪ್ರಕೃತಿ ದತ್ತವಾಗಿ ಬದುಕ್ತಾ ಇದೆ. ಆವಾಗ ಅವರು ಪ್ರಕೃತಿನ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರು. ಪ್ರಕೃತಿನ ಅರ್ಥ ಮಾಡ್ಕೊಳಕ್ ಶುರು ಮಾಡಿದಾಗ ಪ್ರಕೃತಿಗೆ ಬದ್ಧವಾಗಿ ಬದುಕೋದಕ್ಕೆ ಶುರು ಮಾಡಿದ್ರು.
ಪ್ರಕೃತಿಗೆ ಬದ್ಧವಾಗಿ ಬದುಕೋದು ಅಂದ್ರೆ ಪ್ರಕೃತಿಗೆ ಒಂದು ನಿಯಮ ಇದೆ. ಪ್ರಕೃತಿಗೆ ಒಂದು ನಿಯಮ ಇದೆ. ಆ ಪ್ರಕೃತಿಯ ನಿಯಮಕ್ಕೆ ಒಳಪಟ್ಟು ಬದುಕೋದಕ್ಕೆ ಶುರು ಮಾಡಿದ್ರು, ನೆಮ್ಮದಿಯನ್ನ ಕಂಡುಕೊಂಡ್ರು. ನಾವು ಪ್ರಕೃತಿ ವಿರುದ್ಧವಾಗಿ ಬದುಕ್ತೇವೆ. ಮೊನ್ನೆವರೆಗೂ ಚಳಿ ಚಳಿ ಅಂತ ಇದ್ವಿ, ಇವತ್ತು ಶೆಕೆ ಶೆಕೆ ಅಂತ ಇದೀವಿ. ನಾಳೆ ಮಳೆ 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 ಅಂತೀವಿ, ನಾಡದ್ ಬರಗಾಲ ಅಂತೀವಿ, ನಾಳೆ ಅತಿ ಮಳೆಗಾಲ ಅಂತೀವಿ. ಅದಕ್ಕೂ ನೇಚರ್ಗೂ ಸಂಬಂಧನೇ ಇಲ್ಲ. ಅದು ಖಾರ ಖಾರ ಅಂತೀವಿ, ಮೆಣಸಿನ್ಕಾಯಿ ಖಾರ ತಿನ್ನೋದು ನನ್ನ ವಿವೇಕ ನನ್ನ ಮೇಲೆ ಇರಬೇಕು ಅಂತ. ನೀವು ಪ್ರಕೃತಿಯನ್ನ ಗಮನಿಸ್ತಾ ಹೋಗಿ, ಪ್ರಕೃತಿಯಲ್ಲಿ ಯಾವ ದೋಷಗಳು ಇಲ್ಲ, ಯಾವ ಹೋರಾಟಗಳು ಇಲ್ಲ, ಯಾವ ಅವಸರಗಳಿಲ್ಲ. ಬಟ್ ಟೈಮ್ ಟು ಟೈಮ್ ಏನೇನಾಗಬೇಕು ಅದು ಸಫಲವಾಗಿ ಆಗ್ತಾ ಇದೆ. ಮನುಷ್ಯ ಒಬ್ಬ ದುಃಖದಲ್ಲಿ ಇದ್ದಾನೆ ಬಿಟ್ರೆ ಪ್ರಾಣಿ ವರ್ಗ, ಕ್ರಿಮಿಕೀಟಗಳು ಕೂಡ ನೆಮ್ಮದಿಯಾಗಿ ತಮ್ಮ ಜೀವನ ಮಾಡ್ಕೊಂಡಿದೆ. ಬೀದಿ ನಾಯಿನೂ ಇನ್ಸೆಕ್ಯೂರಿಟಿ ಇಲ್ಲದೆ ಬದುಕ್ತಾ ಇದೆ. ನಾವು ಅಷ್ಟು ಸೆಕ್ಯೂರ್ಡ್ ಆಗಿದ್ದು, ಅಷ್ಟು ಸಂಬಂಧಗಳಲ್ಲಿದ್ದು, ಅಷ್ಟು ದುಡ್ಡಿದ್ದು, ಅಷ್ಟು AC ಮನೆಯಲ್ಲಿ ಇದ್ರೂ ಕೂಡ ಇನ್ಸೆಕ್ಯೂರಿಟಿ ನಮ್ಮಲ್ಲಿದೆ. ಯಾಕಂದ್ರೆ ನಾವು ನಂಬಿ ಬದುಕ್ತಾ ಇರೋದು ನಮ್ಮ ಅಹಂಕಾರವನ್ನ. ಅಹಂಕಾರ ಎಲ್ಲಿಂದ ಸೃಷ್ಟಿಯಾಗಿದೆಯಪ್ಪ? ಅಜ್ಞಾನದಿಂದ ಸೃಷ್ಟಿಯಾಗಿದೆ, ಅವಿದ್ಯೆಯಿಂದ ಸೃಷ್ಟಿಯಾಗಿದೆ. ವಿದ್ಯೆ ಮೂಲಕನೇ ದಾಟಿಸ್ಬೇಕು. ಸೊ ಇವಾಗ ರಮಾ ಮೇಡಮ್ಗೆ ಡಿಸಪಾಯಿಂಟ್ ಆಗುತ್ತೆ, ಮತ್ತೆ ಆತ್ಮವಂದನ ಮಾಡಿದ್ರೆ ಏನು ಉಪಯೋಗ, ಶ್ರೀವಿದ್ಯೆ ಮಾಡೋದ್ರಿಂದ ಏನು ಉಪಯೋಗ ಅಂತ. ಶ್ರೀವಿದ್ಯೆ ಮಾತಾಡಿ ಶ್ರೀವಿದ್ಯೆಯಿಂದ ಏನು ಉಪಯೋಗ ಇಲ್ಲ. ಶ್ರೀವಿದ್ಯೆಯಿಂದ ದೇವಿ ಬಂದ್ಬಿಟ್ಟು ನಿಮ್ ನಾಲ್ಗೆ ಮೇಲೆ ಓಂ ಅಂತ ಬರೆದು ನೀವು ಕಾಳಿದಾಸ ಆಗೋದಿಲ್ಲ. ಶ್ರೀವಿದ್ಯೆ ಮಾಡಬೇಕಾದ್ರೆ ಏನೇನ್ ಆಗಬಾರ್ದು ಅದನ್ನ ಹೇಗ್ ಆಗಿಸ್ಕೋಬೇಕು, ಏನೇನ್ ಆಗ್ತಾ ಇದೆ ಆಗ್ಬಾರ್ದು ಆಗ್ತಾ ಇದೆ ಅದನ್ನ ಹೇಗ್ ಬಿಡಿಸ್ಕೋಬೇಕು ಅನ್ನೋಂತ ಅದು ನೋಡೋಣ ಶ್ರೀವಿದ್ಯೆಯಲ್ಲಿ. ಬಟ್ ಅತಿ ದೊಡ್ಡ ದುಃಖ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತೀನಿ. ನಾನು ಅನ್ಕೊಂಡಂಗ ಆಗ್ಲಿಲ್ಲ, ದುಃಖಕ್ಕೆ ಕಾರಣ. ನಾನು ಅನ್ಕೊಂಡಂಗೆ ಇವ್ರು ನಡ್ಕೊಳ್ತಾ ಇಲ್ಲ, ನಾನು ಅನ್ಕೊಂಡಂಗೆ ಜೀವನ ನಡೀತಾ ಇಲ್ಲ, ದುಃಖಕ್ಕೆ ಕಾರಣ. ಜೀವನ ಹೇಗಿದೆ ಹಾಗೆ ನಾನು ಬದುಕೋದಕ್ಕೆ ರೆಡಿ ಮಾಡ್ಕೋಬೇಕು. ತಪ್ಪುಗಳಾಗೋಗ್ಬಿಟ್ಟಿದೆ, ಅದು ಸರಿಯಾಗಿ ಮಾಡ್ಬೇಕು, ಅದ್ರ ಕಡೆ ನಾವು ಗಮನ ಹರಿಸ್ಬೇಕು. ಇದು ವಿಶೇಷ, ಇದು ವಿಚಾರ. ಎಸ್ ರಮಾ ಮೇಡಮ್, ನೀವು ಆತ್ಮವಂದನ ಅಲ್ಲ, ಶಿವನ್ನೇ ಕರೆಸ್ಬಿಟ್ಟು ನಿಮ್ ಮನೆ ಕರೆಸ್ಬಿಟ್ಟು ಕೂತ್ಕೊಂಡು ಶಿವ ಪೂಜೆ ಮಾಡಿದ್ರು ಕೂಡ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ನಮ್ಮ ಕೈಯಲ್ಲಿರೋದು ಮಾತ್ರ ಆಗತ್ತೆ, ನಮ್ಮ ಪುಣ್ಯದಲ್ಲಿ ಇರೋದು ಮಾತ್ರ ಆಗತ್ತೆ. ನಮ್ಮ ಪುಣ್ಯದಲ್ಲಿ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು ನಮ್ಮ ಕೈಯಲ್ಲಿ ಆಗೋದಿಲ್ಲ. ಭಿನ್ನ ಜೀವಿ ಭಿನ್ನ ಕರ್ಮ. ನಾನು ಅದಕ್ಕೆ ಪೂರಕವಾಗಿ ಹ್ಯಾಕ್ ಬದುಕಕ್ಕಾಗತ್ತೆ ಅಷ್ಟೇ ನನ್ನ ಕೈಯಲ್ಲಿ ಇರೋದು. ಇನ್ನೊಬ್ಬರಿಗೆ ದುಃಖವನ್ನ ಕೊಡದೆ, ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡದೆ ನಾನು ಹೇಗೆ ಪೂರಕವಾಗಿ ಬದುಕಬಹುದು ಅಷ್ಟೇ. ಇನ್ನೊಬ್ರಿಗೋಸ್ಕರ ಹೇಗೆ ಬದುಕ್ಬೋದು, ನಿಮಗೋಸ್ಕರ ನೀವು ಬದುಕ್ಬೇಕು ಪೂರ್ಣವಾಗಿ, ಇನ್ನೊಬ್ರಿಗೋಸ್ಕರ ನೀವು ಬದುಕ್ಬೇಕು. ಪ್ರಾಬ್ಲಮ್ ಏನಾಗ್ತಾ ಇದೆ, ನನಗೂ ಪೂರ್ಣವಾಗಿ ಬದುಕ್ತಾ ಇಲ್ಲ, ಇನ್ನೊಬ್ರಿಗೂ ಬೇಕಾಗಿರೋ ತರ ನಾನು ಬದುಕ್ತಾ ಇಲ್ಲ. ಅದು ತೊಂದರೆ ಆಗ್ತಾ ಇದೆ, ಕಾನ್ಫ್ಲಿಕ್ಟ್ಸ್. ಎಸ್ ಗುರುಗಳೇ ನಮಸ್ತೆ. ಹಾ ಹೇಳ್ಬಿಡಿ. ನನಗೆ ಮೊನ್ನೆ ನಾನು ಹೇಳ್ದೆ ಇದ್ದಿದ್ದು ಅಂದ್ರೆ ಹೇಳಿಸದೆ ಇದ್ದಿದ್ದು ಆ ಪರಿಸ್ಥಿತಿಯಲ್ಲಾಗ್ಲಿ ಅವಕಾಶ ಸಿಗದೆ ಇರೋದು ಒಂದು ಒಳ್ಳೇದಾಯ್ತು. ನನ್ನಲ್ಲಿದ್ದಂತಹ ಎಲ್ಲೋ ಮೂಲನಿಂದ ಅಹಂಗ ಒಳ್ಳೆ ಪೆಟ್ಟು ಬಿದ್ದು ಅದಕ್ಕೆ ಆ ನಂತರ ನೀವು ಹೇಳಿದಷ್ಟು ನಂಗೆ ರಿಯಲೈಸ್ ಅಂದ್ರೆ ಮೊನ್ನೆ ಅಲ್ಲಿಂದ ಬಂದ ನಂತರ ರಿಯಲೈಸ್ ಆದ್ಮೇಲೆ ನಾನೇ ಪ್ರಾಯಶ್ಚಿತ್ತ ಅಂದ್ರೆ ಮೌನವನ್ನ ಆಚರಿಸ್ತಾ ಇದ್ದೀನಿ ಗುರುಗಳೇ, ಅಷ್ಟೇ. ನಾನು ಹೇಳೋದು ಎಲ್ಲೋ ಒಂದ್ ಕಡೆ ಬೇಗ ಬಹಿರ್ಮೌನ ಅಲ್ಲ, ಬಹಿರ್ಮೌನ ಅಲ್ಲ. ಯಾವುದೇ ಆಲೋಚನೆ ಬರ್ಲಿ ಹೋಗ್ಲಿ, ನಂದಲ್ಲ ಅದು. ಆ ಒಂದು ಸ್ಟೇಟ್ ತರೋದಕ್ಕೋಸ್ಕರ ಪೆಟ್ಟು ಬಿತ್ತ ಅಂತ ಅನ್ಸುತ್ತೆ. ಅಂದ್ರೆ ನನಗೆ ಮೀನ್ಸ್ ಈ ಫಾಲ್ಸ್ ಐಗೆ ರಾಜ ನನ್ನ ಒಂದು ಇದಿರ್ಬೋದು, ತಪ್ಪಿದ್ರು ಇರ್ಬೋದು, ಸರಿ ಇದ್ರು ಇರ್ಬೋದು. ಅಯ್ಯೋ, ಆದ್ರೆ ನೀವು ಹಾಡ್ಬೇಕು ಹೇಳ್ಬೇಕನ್ನೋ ಆಸಕ್ತಿಯಿಂದನೇ ಕೆಟ್ಟೋದ ಆರೋಗ್ಯನ ರಿಪೇರಿ ಮಾಡ್ಕೊಂಡು ಬಂದ್ರಲ್ಲ, ಅದು ಆನಂದ. ಆದ್ರೆ ಆ ಉದ್ದೇಶ ಅಲ್ಲಿ ನೆರವೇರಿಲ್ವಲ್ಲ ಅನ್ನೋದು ಇನ್ನೊಂದು ದುಃಖ. ಇಲ್ಲ ಅದನ್ನ ಸರಿ ಮಾಡಿದ್ದು ನೀವು. ನನ್ನ ಆರೋಗ್ಯವನ್ನ, ನನ್ನ ಕರ್ಮಾದಿಗಳನ್ನ ಅದನ್ನ ಪರೀಕ್ಷೆನಲ್ಲಿ ಉತ್ತೀರ್ಣ ಮಾಡಿದ್ದು ನೀವು. ಹುಣ್ಣಿಮೆನಲ್ಲಿ ಕೊಟ್ಟಂತಹ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿದ್ ನೀವು. ಆದ್ರೆ ನನ್ನೆಲ್ಲ ಇದು ಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅಂದ್ರೆ ಇದನ್ನ ಈಗ ಅದರಿಂದ ಏನಾಯ್ತು, ಅಲ್ಲಿಂದ ಬಂದ್ಮೇಲೆ ಅಹಂ ಪೆಟ್ಟು ಬಿತ್ತು, ಮೌನ ಅಂತರ್ಮೌನವನ್ನ ನಾನು ಯಾವಾಗ ಹಿಡಿದ್ನೋ, ಶ್ರೀಧರ ಸ್ವಾಮಿಗಳ ಚರಿತ್ರೆ ಬೈ ಚಾನ್ಸ್ ಅಂತಲ್ಲ, ಯಾವ್ದೋ ಒಂದು ಕಾರಣದಿಂದ ಅದನ್ನ ಇದ್ ಮಾಡ್ಬೇಕಂತ ಅನ್ನಿಸ್ತು. ತೆಗೆದು
ಮೌನ ಎಷ್ಟಿದೆ ಅಲ್ಲಿ ಸಜ್ಜನ್ಗಢ ರಾಮದಾಸರಾಗ್ಲಿ. ಮತ್ತೆ ನಾನು ಫುಲ್ ಅದೊಂದು ಆ ಒಂದು ಆನಂದವೇ ಬೇರೆ ಇವಾಗ. ಫೋನ್ ಇಲ್ಲ, ಇದಿಲ್ಲ, ತುಂಬಾ ಇದಾಗತ್ತೆ, ಖುಷಿ ಆಗುತ್ತೆ, ಅದು ಒಂದು ಆನಂದ ಅದು. ಸೊ ಅದು ಬೇಕಾಗಿತ್ತು ನನಗೆ. ಎಲ್ಲೋ ನನ್ ಪೆಟ್ಟು ಬೀಳ್ಬೇಕಾಗಿತ್ತು, ಬಿತ್ತು, ಸರಿಯಾಗಿ ಬಿತ್ತು, ಒಳ್ಳೇದಾಯ್ತು. ಎಸ್, ಒಳ್ಳೇದಾಯ್ತು. ಆದ್ರೂ ನಾನು ನಿಮ್ ಪೆಟ್ಟು ಬೀಳ್ದೆ ಇರೋ ಹಂಗೆ ನೋಡೋಣ, ಮಧ್ಯೆ ಎಲ್ಲೋ ಒಂದು ಸ್ಟೇಜ್ ಕೊಟ್ಟು ಮಾಡಿಸ್ಬಿಡೋಣ ಅನ್ಕೊಂಡೆ. ಇನ್ನು ನನಗೆ ಅದ್ರ ಅವಶ್ಯಕತೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಈ ಮೌನಕ್ಕೆ ಜಾರದ ನಂತರ ಅಂತರ್ಮೌನದಲ್ಲಿ ಮಾತ್ರ ಇರುವಂತಹ ಒಂದು ಆನಂದ ಇದೆಯಲ್ಲ, ಯಾವುದಕ್ಕೂ ಆಂಕರ್ ಆಗೋದೇ ಇಲ್ಲ ಅಲ್ಲಿ. ಸೋ ನೈಸ್. ನೋಡಿ ಎಷ್ಟು ಒಳ್ಳೆ ಸಾಕ್ಷಾತ್ಕಾರ ನಿಮ್ಗಾಗಿದೆ. ಪೆಟ್ಟು ಅಷ್ಟು ಆಗಿಲ್ಲ, ಆದ್ರೂ ಸಾಕ್ಷಾತ್ಕಾರ ಆಗಿದೆ. ನಮ್ಮಂತವ್ರ ಗತಿ ನೋಡಿ, ಯಾವ ಆಸೆಯಲ್ಲಿ ಗುರು ಆಗ್ಬೇಕು, ಎಲ್ಲ ನನ್ನನ್ನು ಹೊಗಳಬೇಕು ಅಂತ ಆಸೆ ಪಟ್ಟು ಬಂದು ನಿಜವಾದ ಜ್ಞಾನ ಸಿಕ್ಕ ಮೇಲೆ ಈ ಗುರುನು ಬೇಡ, ಗುರು ವಾಣಿನೂ ಬೇಡ ಅಂದ್ಮೇಲೆ ಇರು ನೀನ್ ಆಸೆ ಬಿದ್ದಿದ್ಯಲ್ಲ ಬಾ ಅಂತ ಕಡ್ಕೊಂಬಂದು ಕೂಡ್ಸೋದಿದೆಯಲ್ಲ, ಅದರದ್ದು ಇನ್ನೂ ನಾನು ಗುರು ಆಗ್ಬೇಕು, 4 ಜನ ನನ್ನನ್ನು ಮೆಚ್ಚಬೇಕು ಅನ್ನೋ ಆ ಹೃದಯ ಬಡತನ ನಮ್ಮಲ್ಲಿ ಇರೋವರೆಗೂ ನಾವು ಪೂರ್ಣರಾಗೋದಿಲ್ಲ. ಮಹಾತ್ಮನ್ ಇಷ್ಟವ್ರಿಗೆ ಪ್ರಾಣವಿದ್ಯೆ ಮಾಡ್ರಿ ಅಂದ್ರೆ ನಡಕಾಗತ್ತೆ. ಅಯ್ಯೋ ಈ ಗುರು ಇದೆಲ್ಲ ಮಾಡ್ಬೇಕಾ, ನನ್ನ ಪಾಡಿಗೆ ನಾನು ಆರಾಮಾಗಿದ್ದೀನಿ, ಈ ಮನಸ್ಸುಗಳಿಗೆ ಉತ್ತರ ಕೊಡ್ಬೇಕಾ ಮಾಡ್ಬೇಕಾ ಅಂತ. ನೋಡಿ, ದ ಕರ್ಸ್ ಈಸ್ ಟು ಬಿಕಮ್ ಅ ಗುರು ಅಂತ. ನೀವ್ ಅನ್ಕೊಂಡಿದಿರಿ ಗುರು ಆಗೋದು ಒಂದು ವರ ಅಂತ. ನಿಮಗ್ ಒಳ್ಳೆ ಗುರು ಸಿಗೋದು ನಿಮಗ್ ವರ, ಆದ್ರೆ ಅವ್ನ್ ಗುರು ಆಗೋನಿದಾನಲ್ಲ ಅದು ಶಾಪನೇ ಅವನಿಗೆ. ಸೊ ಹೀಗಾಗಿ ಯಾರಿಗೆ ಆ ಗುರುವಿನ ಆಸೆ ಬಿಡ್ತಾನೋ ಆವಾಗ ನಿಮ್ಮ ಮಾತು ಕೇಳೋದಕ್ಕೆ ಜನ ಹುಡ್ಕೊಂಡು ಬರ್ತಾರೆ, ನಾವು ಹುಡ್ಕೊಂಡು ಹೋಗಿ ಮಾತಾಡೋದಲ್ಲ. ಸೊ ಆ ಒಂದು ಪರಿಸ್ಥಿತಿ ಚೇಂಜ್ ಆಗತ್ತೆ. ನಿಮ್ಮಲ್ಲಿ ಅದೇ ಮುಗ್ಧತೆ ನನಗೆ ಇಷ್ಟ ಆಗಿದ್ದು. ಸತ್ಯವನ್ನ ಒಪ್ಪಿಕೊಂಡು ಆ ಪ್ರಾಯಶ್ಚಿತ್ತ ಮತ್ತು ಅದನ್ನ ಹೇಳ್ಕೊಳ್ಳುವಂತಹ ಒಂದು ಧೈರ್ಯ ಇದೆಯಲ್ಲ, ನನಗೆ ಹೀಗೆ ಅವಮಾನವಾಯ್ತು, ನನ್ನ ಒಳ್ಳೇದಾಯ್ತು, ನನ್ನ ಅಹಂಕಾರಕ್ಕೆ ಪೆಟ್ಟು ಬಿತ್ತು, ಬೀಳ್ಬೇಕಾಗಿತ್ತದು, ಅದು ಸರಿಯಾದ ಒಳ್ಳೆ ಸಮಯದಲ್ಲೇ ಬಿತ್ತದು. ನಮಗ್ ದುಃಖವೇ, ನಮಗ್ ಗೊತ್ತು ಬೀಳ್ತಾ ಇದೆ ಅಂತ, ನಮಗ್ ಅದರಿಂದ ಏನಾಯ್ತು ಅಂದ್ರೆ ಮನೆಗೆ ಬಂದಿದೆಲ್ಲ ಅನಲೈಸ್ ಅನ್ನೋಕ್ಕಿಂತ ಒಂದು ರೀತಿಯಲ್ಲಿ ಇದು ಮಾಡಿದಾಗ ನಾನು ನನ್ನಲ್ಲಿದ್ದಂತ ಮಗುವನ್ನು ಹೊರಗಡೆ ತಂದು ಐಟಿದಾನ್ ದೇಗ ದೇವ ತುಜ ವಿಸರಣ ವಾವ ಅಂತ ಹೇಳ್ಸೋದಕ್ಕೆ ಎಷ್ಟು ಇನ್ನು ನನಗೆ ಇನ್ನೇನು ಬೇಕು ಗುರುಗಳೇ? ಅದು ನಾನು ವಿತೌಟ್ ಮೈ ನಾಲೆಜ್ ನನ್ನನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದದು ಬಾಬಾ. ಐಟಿದಾನ್ ದೇಗ ದೇವ ತುಜ ವಿಸರಣ ವಾವ ಅಷ್ಟೇನೆ ನಂಗೆ ಬೇಕಾ ಇವಾಗ. ಅದ್ರ ನಂತರ ಬರೀ ಕನಸಲ್ಲ, ಅರೆ ಎಚ್ಚರ, 3 ಯಾವ್ದಾರ ರಥ ಕುಣಿತ, ಒಂದು ಸಣ್ಣ ಮಗು ಎಷ್ಟು ಹೆಲ್ಪ್ ಮಾಡ್ತಿದೆ ನನಗೆ ಅಂತಂದ್ರೆ, ಎಷ್ಟು ಮುದಾಗಿದೆ. ಫ್ರಾಕ್ ಹಾಕೊಳ್ಳುತ್ತೆ, ನನಗ್ ಬರುತ್ತೆ, ಏನೋ ಕೊಡುತ್ತೆ, ಏನೋ ಮಾಡುತ್ತೆ, ನನ್ನ ತಲೆ ಸವರುತ್ತೆ. ಆ ಮಗು ಅಷ್ಟು ಹೆಲ್ಪ್ ಮಾಡ್ತಾ ಇದೆ ನನಗೆ. ಆ ಮಗುವಿನೊಟ್ಟಿಗೆ ತುಂಬಾ ಖುಷಿ ಆಗ್ತಾ ಇದ್ದೀನಿ, ಆನಂದ. ವೆರಿ ನೈಸ್. ಸೊ ಇದು ನನ್ನ ಒಂದು ಮೊನ್ನೆ ಶಿವರಾತ್ರಿಯ ಒಂದು ಇದಿದ್ದು ಆನಂದ, ಸಂತೋಷ. ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀನ ಫೇಲ್ ಆಗಿದ್ದೀನ ಗೊತ್ತಿಲ್ಲ, ಆದ್ರೆ ಮಾತ್ರ ತುಂಬಾ ಖುಷಿ ಆಯ್ತು, ತುಂಬಾ ಆನಂದ ಆಯ್ತು ಗುರುಗಳೇ. ಎಸ್, ಅಲ್ಲ 100% ಪಾಸೇ. ಯಾರು ತನ್ನ ತಪ್ಪನ್ ನಾವು ಬಹಳ ಪುಣ್ಯ ಮಾಡಿದ್ರೆ ನಮ್ ತಪ್ಪು ನಮಗ್ ಕಾಣಿಸುತ್ತೆ ಅಂತ, ಹಾಗಂತ ಅದ್ರ ಹಿಂದೆ ನಿಮ್ ತಪ್ಪಲ್ಲ, ಹೇಳ್ಬಿಡ್ಬೇಕು. ಇವರಿಗೆ ಅದರಲ್ಲಿರೋ ಸತ್ವವನ್ನು ಹಂಚಬೇಕು ಅನ್ನೋದಿದೆಯಾ. ಇಲ್ಲಿ ಏನಾಗತ್ತೆ, ಕೇಳೋರಿಗೆ ಹೇಳಿದ್ರೆ ಚಂದ ಅಂತ, ಕೇಳಕ್ ಇಲ್ದೇ ಇರೋರಿಗೆ ನಾವು ಹೇಳಕ್ ಹೋದಾಗ ನಾವು ಒಂಥರ ವಿದೂಷಕರಾಗ್ಬಿಡ್ತೀವಿ. ವಿದೂಷಿಗಳಾಗಲ್ಲ, ವಿದೂಷಕರಾಗ್ಬಿಡ್ತೀವಿ, ಅದು ಸಮಸ್ಯೆ. ವಿದೂಷಕರಾಗ್ತೀವಿ. ಅದರ ಅರಿವು ನನಗೆ ಇರ್ಲಿಲ್ಲ, ನಾನು ವಿದೂಷಕನಾಗ್ತೀನಿ, ಅದು ಆ ಅರಿವು ಇರ್ಲಿಲ್ಲದನ್ನ ಹೆಂಗೆ ಪೆಟ್ಟುಕೊಟ್ಟು ಇನ್ನು ಮೇಲೆ ಈ ರೀತಿ ಮಾಡ್ಬೇಕು ಅನ್ನೋದನ್ನ ಕಲ್ಸಿದ್ರು. ಎಸ್, ಆಗ್ಬೋದು. ನಾವು ನೀವು ಪುಣ್ಯವಂತರು, ನಿಮ್ಗೆ ಒಂದು ಇನ್ಸಿಡೆಂಟ್ ಅಲ್ಲಿ ದಾಟ್ಕೊಂಡ್ಬಿಟ್ರಿ. ನಾವು ನೋಡಿ ಇನ್ನೂ ಪಾಠ ಮಾಡ್ಕೊಂಡು ಕೂತ್ಕೊಂಡಿದೀವಿ. ನಮ್ಗಿನ್ನೂ ಇಲ್ಲ ನಿಮ್ಮ ಅಹೇತು ನಾನ್ಯಾನ ಪಿತಾರಯಂತಹ, ಅದರಿಂದ ನಿಮಗೆ ಯಾವುದೇ ಕಾರಣ ಇದ್ರೆ ನೀವು ನಮ್ಮನ್ನೆಲ್ಲ ದಾಟ್ಸಕ್ ಬಂದಿದ್ದೀರಾ ಗುರುಗಳೇ. ಅಪರೋಕ್ಷವಾಗಿ ನೀವು ಇದನ್ನ ಕೊಟ್ಟಿರೋದು ನನಗೆ, ಪ್ರತ್ಯಕ್ಷವಾಗಲ್ಲ, ಪರೋಕ್ಷವಾಗಲ್ಲ, ಅಪರೋಕ್ಷವಾಗಿ ನೀವು ನನಗೆ ಅವತ್ತ ಇದಕ್ಕೆ ಇದಾಗಿದ್ದು. ಧನ್ಯಳು ಗುರುಗಳೇ, ಅಷ್ಟೇ ನಾನು ಹೇಳಬಲ್ಲೆ. ಒಂದು ಶಿವರಾತ್ರಿಯ ನಿಜವಾದ ಜಾಗರಣೆ ನಿಮ್ಮಲ್ಲಿ ಆಗಿದೆ, ಅದು ಸಂತೋಷ. ಎಷ್ಟ್ ಜನರಲ್ಲಿ ಜಾಗರಣೆ ಆಯ್ತು ಅಂದ್ರೆ ಚಳಿಯಲ್ಲಿ ಮಲ್ಕೊಂಡಿರೋ ಜಾಗರಣೆ ಅಲ್ಲ, ಏನ್ ಜಾಗೃತ ಆಯ್ತು ನಿಮ್ಮಲ್ಲಿ ವಿಷಯ ಅನ್ನುವಂಥದ್ದು ಇಂಪಾರ್ಟೆಂಟ್.
ಸಂತೋಷ. ಇಲ್ಲಿ ಮಂಜುಳಮ್ಮನವರ ಸತ್ಯವಚನ ನಮ್ಮೆಲ್ಲರಿಗೂ ಆನಂದವನ್ನ ತಂತು. ಸತ್ಯ ಒಂದೇ ನಮ್ಮನ್ನ ಕಾಪಾಡತ್ತು. ಧನ್ಯವಾದಗಳು. ಸೋ ನೈಸ್, ಸೋ ನೈಸ್. ನನಗಂತರ ನೀವು 3 ವರ್ಷದ ಮಗು ತರ ಕಾಣಿಸ್ತೀರಾ ಅಷ್ಟೆ, ಮತ್ತಿನ್ನೇನು ಇಲ್ಲ. ಆಗ್ಬೋದು. ಮತ್ತೆ ಮುಂದೆ ಚರ್ಚೆ, ಮುಂದಿನ ವಿಷಯ. ಮಾತಾಡ್ತಾ ಮಾತಾಡ್ತಾ ಅಧ್ಯಾತ್ಮದ ಹರಿವು ಉಂಟಾಗ್ತದೆ. ಹೀಗಾಗಿ ಏನ್ ತೊಂದರೆ ಏನಿಲ್ಲ. ಮಾತುಕತೆಯಲ್ಲಿನೇ ಕಥೆನೂ ಇದೆ, ಮಾತುನೂ ಇದೆ, ಅಧ್ಯಾತ್ಮನೂ ಇದೆ. ಮತ್ತೆ ಮುಂದುವರಿಯೋಣ. ಮತ್ತೆ ವಿಶೇಷ ಪ್ರಶ್ನೆಗಳು? ಗುರು ಶರಣಂ. ವಿನೂತ್ ಅವರಾದ್ಮೇಲೆ ರಾಜೇಶ್ವರಿ ಅವರು. ಹೇಳಿಮಾ. ಗುರುಗಳೇ, ಈಗ ಒಂದು ತಿಂಗಳಿಂದ ಮನೆಯಲ್ಲಿ ತುಂಬಾ ಫೇಸ್ ಮಾಡ್ತಾ ಇದೀವಿ. ಬಟ್ ನನ್ಗೆ ಏನಂದ್ರೆ ಈ ವಿದ್ಯೆ ನನ್ ಗುರು ಋಷಿ ಕುಲದಲ್ಲಿ, ಋಷಿ ಟ್ರೈಬಲ್ಲಿ ಕಲ್ತಿರೋ ವಿದ್ಯೆ ಒಂದು ತಿಂಗಳಿಂದ ನಾನು ಅದ್ರೊಳಗಡೆ ಸಿಗಾಕೊಂಡಾಗೆ ಎಷ್ಟು ಕಂಪಾಷನ್ ಎಷ್ಟು ತೋರಿಸ್ಬೇಕು ಅಷ್ಟು ತೋರಿಸ್ಕೊಂಡು, ನನ್ ಕರ್ತವ್ಯ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಕೊಂಡು, ನಾನು ಇಲ್ಲಿ ಯಾರು ಅನ್ನೋ ಜಾಗೃತಿನಲ್ಲಿ ಇದ್ದುಕೊಂಡು ಒಂದು ಅದ್ಭುತ ಜರ್ನಿ ಗುರುಗಳೇ. ಅದು ಅಸ್ಮಿತದಲ್ಲಿ ಬೀಳಿದ ಹಾಗೆ, ಅಯ್ಯೋ ಹಿಂಗ ಆಗೋಯ್ತೆ ಅಂತ ಅಥವಾ ವಿಪರೀತ ಕರುಣೆ ತೋರಿಸ್ದಾಗೆ, ವಿಪರೀತ ನನ್ನ ಮೇಲೆ ಹೇಳ್ಕೊಂಡಾಗೆ, ಇದು ಕರೆಕ್ಟ್ ಆಗಿದೆ, ಇದು ಬೌಂಡ್ರೀಸ್, ಇದು ನನ್ ಬೌಂಡ್ರಿ, ಇದಕ್ಕೆ ಹಿಂಗೆ ಇರ್ಬೇಕು, ಇದು ಭಗವಂತ ಹಿಂಗ್ ಮಾಡಿ ಕಂಟಿನ್ಯೂ ಮಾಡಿ ಆ ತರ ಇದ್ದ ಮನ್ಸ ಅರಿವಿಗೆ ಬಂದು ಕರೆಕ್ಟ್ ಆಗಿ ಮಾಡ್ಕೊಂಡಿರೋದು. ಅಂದ್ರೆ ಅರಿವಿಗೆ ಬಂದು ಗೆದ್ದಿರೋದು ಗುರುಜಿ. ಈ ತಿಂಗಳು ಮಾತ್ರ ಅದ್ಭುತ ಗುರುಗಳೇ. ಅದು ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಾಗಲ್ಲ. ಬಟ್ ಇದೊಂಥರ ಸಂತೋಷನೂ ಅಲ್ಲ, ದುಃಖನೂ ಅಲ್ಲ. ಇಟ್ ಇಸ್ ಸೋ ಅದ್ರ ಬಗ್ಗೆ ಅದು ಹೋಗ್ತಾ ಇದೆ ಗುರುಗಳೇ. ಕ್ಷಮಿಸಿ, ಒಂದು ಇಂಪಾರ್ಟೆಂಟ್ ಒಂದು ಕಾಲ್ ಬಂದಿತ್ತು, ಅಟೆಂಡ್ ಮಾಡಿದೆ. ಬಟ್ ಕೇಳಿಸ್ಕೊಳ್ತಾ ಇದ್ದೆ. ನೋಡಿ, ನನಗೆ ಒಂದು ನಿಮ್ ಜೊತೆ ಹಂಚ್ಕೋಬೇಕಾಗಿರೋ ವಿಷಯ ಏನಂತಂದ್ರೆ, ಕಾನ್ಫ್ಲಿಕ್ಟ್ಗಳು ನಮ್ಮಲ್ಲೂ ಬರುತ್ತೆ. ನಮ್ಮಲ್ಲೂ ಅನ್ನಕ್ಕಿಂತ ಸ್ಪೆಸಿಫಿಕ್ ಆಗಿ ನನ್ನಲ್ಲೂ ಬರುತ್ತೆ. ನನಗೋಸ್ಕರ ಬರೋದಿಲ್ಲ, ನಾನು ಇನ್ನೊಬ್ಬರಿಗೋಸ್ಕರ ಏನ್ ಮಾಡ್ತೀವಿ ಅದಕ್ಕೆ ಬರುತ್ತೆ. ನಾನು ಅವಾಗ ನನ್ನನ್ನ ನಾನು ತಿರುಗಿ ನೋಡೋದೆ, ಆಮ್ ಐ ಫಾಲೋಯಿಂಗ್ ದಿ ಧರ್ಮ ಅಂತ. ಬಹಳ ಜನರಿಗೆ ಜವಾಬ್ದಾರಿಯಿಂದ ತಪ್ಸ್ಕೊಂಡು ಹೋಗೋದಕ್ಕೆ, ಬಹಳಷ್ಟು ಜನ ಜವಾಬ್ದಾರಿಯಿಂದ ತಪ್ಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಜವಾಬ್ದಾರಿಯಿಂದ ತಪ್ಸ್ಕೊಳ್ಳೋದು ಬಹಳ ಸುಲಭ, ಆದ್ರೆ ಅದರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಬಂದಾಗ ಕುಗ್ಗಿ ಹೋಗ್ತಾರೆ. ಸಮಸ್ಯೆಗಳು, ಚಾಲೆಂಜ್ಗಳು ಬಂದಾಗ ಕುಸಿದು ಹೋಗ್ತಾರೆ. ಇವರು ಒಂದು ಕಂಫರ್ಟ್ ಝೋನ್ ಇಂದ ಇನ್ನೊಂದು ಕಂಫರ್ಟ್ ಝೋನಿಗೆ ಜಂಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ರಿಸ್ಕ್ ತಗೋತಾ ಇರ್ತಾರೆ. ಬಟ್ ಅವ್ರಿಗೆ ಬೇಡವಾದ ರಿಸ್ಕ್ ಬಂದಾಗ ತಪ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿವರೆಗೂ 14 ವರ್ಷ ಋಷಿ ಸಂಪರ್ಕಕ್ಕೆ ಬಂದಾಗಿಂದ ನನ್ನ ಜೀವನದಲ್ಲಿ ಧರ್ಮವನ್ನ ನಾನು ಎಲ್ಲೆಲ್ಲಿ ಫಾಲೋ ಮಾಡಿದ್ದೀನೋ, ಯಾವುದನ್ನ ಒಪ್ಕೊಂಡು ನನಗೇನ್ ಗೊತ್ತಿದೆ ಮಾಡಿದ್ದೀನೋ, ದಾರಿ ಓಪನ್ ಅಪ್ ಆಗಿದೆ. ಅದ್ರಗೋಸ್ಕರ ಜಗಳ ಆಡಿದ್ದಿದೆ, ಅದನ್ನ ಒಪ್ಕೊಳ್ದೇ ಇರೋ ಮನಸ್ಸಿನ ಜೊತೆ ಹೋರಾಟ ಮಾಡಿದ್ದಿದೆ. ಆವಾಗ ಸತ್ಯ ಏನಿದೆ ಅದನ್ನೇ ಫಾಲೋ ಮಾಡೋ ಪರಿಸ್ಥಿತಿಯನ್ನ ನಾನು ಚೂಸ್ ಮಾಡಿದಾಗ ಕೊನೆಗೆ ಗೆದ್ದಿದ್ದು ಧರ್ಮವೇ, ಕೊನೆಗೆ ಗೆದ್ದಿದ್ದು ಸತ್ಯವೇ. ಅದು ಸತ್ಯಮೇವ ಜಯತೆ ಅಂತ ಏನು ಸಾಕ್ಷಾತ್ಕಾರ ಆಗಿದೆ ವೇದದಲ್ಲಿ. ನೀವು ಸತ್ಯದ ದಾರಿಯಲ್ಲಿದ್ರೆ ನಿಮಗೆ ತುಂಬಾ ಹೋರಾಟ ಬರುತ್ತೆ. ಯಾಕಂದ್ರೆ ಅಮೆಚೂರ್ ಮೈಂಡ್ಸ್, ನಿಮಗೆ ಕನೆಕ್ಟ್ ಆಗಿರೋ ಅಮೆಚೂರ್ ಮೈಂಡ್ಸ್ಗಳು ಅವು ಹೋರಾಟ ಮಾಡುತ್ತೆ, ಜಗಳ ಮಾಡುತ್ತೆ. ಯಾಕಂದ್ರೆ ಅವ್ರ ಮನಸ್ಸು ಒಪ್ಪುತ್ತಾ ಇಲ್ಲ, ಸುಳ್ಳಿನ ಕಂತೆಯಲ್ಲಿದೆ. ಬಟ್ ಕೊನೆಗೂ ನನ್ನನ್ನ ಕಾಪಾಡ್ತಾ ಇರೋದು ಧರ್ಮ ಮತ್ತು ಕರ್ಮ. ಈಗ ಕೆಲವೊಂದು ಅನುಭವಿಸ್ಲೇಬೇಕಾ, ಸಂತೋಷದಿಂದ ಅನುಭವಿಸೋಣ. ಅದು ಅವಮಾನ ಆಗಿರ್ಬೋದು, ಅದು ಪ್ರೈಸ್ ಆಗಿರ್ಬೋದು. ಹೊಗಳಿದಾಗ ತೆಗೆದುಕೊಳ್ಳಲ್ಲ, ತೆಗಳಿದಾಗ ನನ್ನ ಕರ್ಮ ಕಳೀತು ಅಂತ ಹೇಳಿ ಅವರಿಗೆ ಥ್ಯಾಂಕ್ಸ್ ಹೇಳುವಂತ ಒಂದು ಪ್ರೋಸೆಸ್. ಮತ್ತೆ ಲಾ ಆಫ್ ಧರ್ಮ ಅಂಡ್ ಕರ್ಮ, ನನಗೇನ್ ಬೇಕು ಅದು ಅವ್ರಿಗೆ ಬಯಸ್ಬೇಕು, ನನಗೇನ್ ಆಗಬಾರ್ದು ಅದನ್ನ ಮಾಡಬಾರ್ದು. ಇದು ಪ್ರತಿ ಸಾರಿ ನನ್ನನ್ನ ಕೈ ಹಿಡ್ಕೊಂಡು ಕಾಪಾಡ್ತಾ ಇದೆ. ನಾವು ಧರ್ಮವನ್ನು ಒಪ್ಕೊಂಡಿದ್ದು ಅದು ಆಗ್ತಾ ಇದೆ, ಅದು ನಡೀತಾ ಇದೆ. ಸೊ ಹೀಗಾಗಿ
ಏನ್ ಕಲಿತ್ರೋ ಏನ್ ಬಿಟ್ರೋ ಪ್ರಾಣವಿದ್ಯೆಯಲ್ಲಿ ಎಮೋಷನ್ಸ್ ಎನರ್ಜಿಯಾಗಿ ಕನ್ವರ್ಟ್ ಆಗುವಂತ ವಿಷಯ ಆಗಿರ್ಬೋದು. ಮತ್ತೆ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ದುಡ್ಡು ಕೊಟ್ವಾ? ಫೋನ್ ಹೊರಟ್ರವನು. ಸೊ ಧರ್ಮ ಇದನ್ನ ನೀವು ಫಾಲೋ ಮಾಡ್ತಾ ಬನ್ನಿ. ಆಮೇಲೆ ಇದು ಹೇಗೆ ಹೇಳೋದು, ನಾನು Main ಆಗಿ ಎನ್ಲೈಟನ್ಮೆಂಟ್ ಆದ್ಮೇಲೆ ಹೇಳೋಣ ಅನ್ಕೊಂಡಿದ್ದೆ. ಎನ್ಲೈಟನ್ಮೆಂಟ್ ವರ್ಕ್ಶಾಪ್ ಆದ್ಮೇಲೆ 3.5 ಲಕ್ಷ ತಗೊಂಡ್ಮೇಲೆ ಹೇಳೋಣ ಅನ್ಕೊಂಡೆ. ಜೀವನ ಏನ್ ಚೇಂಜ್ ಆಗೋದಿಲ್ಲಪ್ಪ, ಹಿಂಗೆ ಇರುತ್ತೆ ಅಂತ. ಈಗ ಇವಾಗ ಬೇರೆ ದಾರಿ ಇಲ್ಲ, ಈಗಲೇ ಹೇಳ್ಬೇಕಾಗಿ ಬಂತು. ಸೊ ಪುತ್ತೂರು ಸಿಸ್ಟರ್ಸ್ 3.5 ಲಕ್ಷ 3.5 ಲಕ್ಷ ಕೊಟ್ಟು ಎನ್ಲೈಟನ್ಮೆಂಟ್ ವರ್ಕ್ಶಾಪ್ ಆದ್ಮೇಲೂ ದುಃಖಗಳೇನ್ ಬದಲಾಗೋದೇ ಇಲ್ಲ. ಬೆನ್ನೋವು ಇರುತ್ತೆ, ದುಡ್ಡಿನ ಪ್ರಾಬ್ಲಮ್ ಇರುತ್ತೆ, ಸಂಬಂಧಗಳ ಸಮಸ್ಯೆ ಇರುತ್ತೆ, ಬಟ್ ಏನೋ ಒಂದು ವಿಶೇಷವಾಗಿ ಬದಲಾವಣೆ ಆಗುತ್ತೆ. ಆ ವಿಶೇಷವಾದ ಬದಲಾವಣೆನ ಬಣ್ಣಿಸೋಕ್ ಆಗೋಲ್ಲ ಅಂತ. ನೋವಲ್ಲಿ ಇರ್ತೀರಿ, ಆದ್ರೆ ನೋವು ನಿಮ್ಮನ್ನೇ ತಾಕೋದಿಲ್ಲ. ಅವಮಾನ ಆಗ್ತಾ ಇರತ್ತೆ, ಅವಮಾನ ನಿಮ್ಮನ್ನ ಮುಟ್ಟೋದಿಲ್ಲ. ಅದು ಅನಿವಾರ್ಯ. ಏನದು ಅವರ್ಚನೀಯ ಅಲ್ಲ, ಅನ್ಎಕ್ಸ್ಪ್ಲೇನೇಬಲ್. ಮೇನ್ ಆಗಿ ಗುರುಗಳೇ ಅಭಿನವೇಶಕ್ಕೆ ಸಿಗಾಕೊಂಡ್ಲಿಲ್ಲ. ಆ ಭಯ ಅನ್ನೋದು ಎಲ್ಲೆಲ್ಲಿಂದ ಬರ್ತಾ ಇತ್ತು, ಬಟ್ ಕೊನೆಗೆ ಅದು ಮೂಲ ಕಂಡಿಡ್ತಾರೆ. ಏನು ಇಲ್ಲ ಅನ್ನೋದು ಬಂತು, ಅರ್ಥ ಆದ್ಮೇಲೆ ಅದಕ್ಕೆ ಸಿಗಾಕೊಂಡ್ಲಿಲ್ಲ. ಶರಣಾಗತಿ ಅದೇ ತುಂಬಾ ಚೆನ್ನಾಗಿ ಆಚೆ ಬಂದ್ರೆ ಗುರುಗಳೇ. ಅದು ತುಂಬಾ ಅವಚನೀಯ ಅಂತ ಇದೆ, ಅನಿರ್ವಚನೀಯ ಬಂದ್ಬಿಡ್ತು. ಅನಿರ್ವಚನೀಯ. ವಿನುತಾ ಅವ್ರು ಕರೆಕ್ಟ್ ಆಗಿ ಹೇಳಿದ್ರಿ. ಭಯಕ್ಕೆ ರೆಮಿಡಿ ಈಸ್ ಶರಣಾಗತಿ. ನಾನು ಶರಣಾಗತನಾದ್ರೆ ನಾರಾಯಣನಿಗೆ ಬೇರೆ ದಾರಿ ಇಲ್ಲ, ಅವ್ನು ಬಂದು ಕಾಪಾಡಲೇಬೇಕು. ಭಯಕ್ಕೆ ಅಪೋಸಿಟ್ ಇಸ್ ಶರಣಾಗೋದಷ್ಟೇ ಬೆಸ್ಟ್. ಶರಣಾಗದೆ ಇದ್ದಷ್ಟು ಭಯ ನಮ್ಮನ್ನು ತಿಂತಾ ಇರುತ್ತೆ. ಭಯ ಅನ್ನೋದು ಅಹಂಕಾರದ ಮೊದಲನೇ ದತ್ತು ಪುತ್ರ, ಅದು ಮಾಯೆಯ ಮೇನು ಪುತ್ರ ಅದು. ಸೊ ಹೀಗಾಗಿ ನೀವು ತುಂಬಾ ಚೆನ್ನಾಗಿ ಅನುಭವಿಸ್ಕೊಂಡು ದಾಟ್ಕೊಂಡು ಬಂದಿದ್ದೀರಾ, ಸಂತೋಷ. ವೆರಿ ಗುಡ್. ರಾಜೇಶ್ವರಿ ಮಾ ಅವರು. ನಮಸ್ತೆ ಗುರುಗಳೇ. ನಮಸ್ತೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ, ಬಹಳ ದಿನ ಆಗಿತ್ತು. Yes. I was missing you so much with all the good knowledge you share. Yes. Shivratri was day for you. Hope you have connected online. It was day for me, and in the night I was able to practice Maunam, because whole night I was practicing, means 24 hours I was doing a fasting without the water. That made me to be more sattvic and more energetic, and I was not talking, I was preserving that energy. So that was like a ultimate bliss I was able to experience on the Shivratri day. Whole night I was able to do Jagane, and we have like 4 or 5 people who are here who are hardcore believers in doing a Shivratri, practicing the Shivratri. And definitely I didn't want to go and be in the entertainment part, like okay, bhajans and other stuff. I want to keep the mind in the Z state itself, because that was the bliss I was enjoying. I didn't want to get disturbed. So people were a little upset that when they called, I did not show. But I'm happy for the decision, whatever the divine grace graced on me. One want to share, like what felt and what I am today, means how it resolved. I just want to share my experience. So here everybody are like very serious in following the rituals, like Shivratri day and Jagane and everything. And I also felt like when I saw the YouTube videos, the live YouTube videos, how you guys did the pujas and everything, I felt like, okay, how it is going to be a experience to be with the Guru itself and experience that bliss. That I had a doubt, because I didn't know how to interpret. Even though you have taught us the highest knowledge of always being in the nobody instead of somebody. So those things really help me to be in the aware, have the awareness and the conscious about like what I'm thinking, what I'm doing, what my reactions are. It made me steady during those mindset. But
in the night time when I did sat for the sadhana here alone at home, I was able to connect to the energy so easily, like by surrendering myself and connecting that. It was like I became a small baby, like newborn baby, where God itself is like holding me in his arm and then keeping and providing me the grace whole night. That was unbelievable. Like, money cannot uh, compensate on those things, and nothing materialistic life or anything doesn't matter at all. It is something beyond to be in that bliss state. So I was able to experience that. Just wanted to share, and thank you for the knowledge that you have taught us, and you have given so many tools like Sanjeeva and Chakra Vidya, Prana Vidya, everything. So those things really help me to be very sensitive about situations that are happening, not to get bothered, but somehow there is a grace that it will handhold me and bring me out easily. That much I felt like when I surrender and be in that mindset, I'm nobody. So I don't know, means miracles happen so quickly at that time. So for that profound knowledge, I really thank you so much and wanted to say thank you and happy to see you. Yeah, same here. Guru Happy to Sharanam. connect you back. Gurule. And when last time ಕ್ಲಾಸ್ ಇಲ್ವಾ ಅಂತ ಹೇಳಿ ಗಾಯತ್ರಿಮ್ಮ ಕೇಳಿದಾಗ ಸ್ವಲ್ಪ ಕರಳು ಕಿವಿಸ್ದಂಗೆ ಆಯ್ತು. ಅಲ್ಲ, ಪಾಠ ಮಾಡದಿದ್ರು ಪರವಾಗಿಲ್ಲ, ಸುಮ್ಮನೆ ಕುತ್ಕೊಳ್ಳೋಣ, ಸೇರೋಣ, ಧ್ಯಾನ ಮಾಡೋಣ, ವಿಲ್ ಕಮ್ ಟುಗೆದರ್ Yes, ಅನ್ನೋ we feel ಮಾತುಗಳು. so energy. Yeah, it's really moved me, and I always look for this class, and this class is kind of a rejuvenation for me to talk my heart out. Yes. Rest is a collecting funds. I can't say earning money, but collecting funds. So yes, thank you so much. But you hinted one thing which I want to assert everyone. ಅವ್ರು ಒಂದು ಅದ್ಭುತ ಮಾತನ್ನ ಹೇಳಿದ್ರು. ಈಗ ಆತ್ಮ ಸಾಕ್ಷಾತ್ಕಾರದ ಒಂದು ಬೊಗಳೆ ಬಿಟ್ಟೆ. ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಏನಾಗತ್ತೆ, ನಿಮ್ ಗೋಳುಗಳು ಅವೆಲ್ಲ ಕಡಿಮೆ ಆಗಲ್ಲ, ಅವೇ ಇರುತ್ತೆ ಅಂತ ಹೇಳಿದ್ ಒಂದು ವಿಚಾರ. ಅದು ವಿಚಾರ ನಿಜಾನೇ, ಅದು ಹಾಗೆ ಇರುತ್ತೆ, ಅದು ಸತ್ಯನೇ. ಬಟ್ ಅವ್ರು ಇನ್ನೊಂದು ರಾಜೇಶ್ವರಿ ಮಾ ಒಂದು ವಿಚಾರ ಹೇಳಿದ್ರು, ಎಕ್ಸ್ಪೀರಿಯನ್ಸ್ ದಿ ಬ್ಲಿಸ್ ಅಂತ ಹೇಳಿದ್ರು. ಥಿಂಗ್ಸ್ ಹ್ಯಾಪನ್ ಮಿರಾಕಲ್. ಬದುಕಲ್ಲಿ ಮಿರಾಕಲ್ಗಳಾಗತ್ತೆ, ಅದು ಬಿಕಾಸ್ ಆಫ್ ದ ಪುಣ್ಯ ಅಂಡ್ ಬಿಕಾಸ್ ಆಫ್ ದ ಕೃಪಾ, ಅನುಗ್ರಹ, ಗ್ರೇಸ್ ಅಂಡ್ ದ ಪುಣ್ಯ, ಅನುಗ್ರಹ ಮತ್ತು ಪುಣ್ಯ ಅದಕ್ಕೆ ಕಾರಣ. ಸೊ ನಿಮ್ ಬದುಕಿನಲ್ಲಿ ಅಂದ್ರೆ ಈ ಪ್ರಾಪಂಚಿಕ ಬದುಕಿನಲ್ಲಿ ಆನಂದವಾಗಿ ಬದುಕಬೇಕು ಅಂದ್ರೆ ಪುಣ್ಯ ಇರಬೇಕು, ಇಲ್ಲ ಅನುಗ್ರಹ ಇರಬೇಕು, ಕೃಪೆ ಇರಬೇಕು ಅನ್ನುವಂಥ ವಿಷಯ. ಇದನ್ನ ದುಡಿಬೇಕು ನಾವು, ವ್ಯಕ್ತಿಗಳನ್ನೆಲ್ಲ, ಜನನೆಲ್ಲ, ಸಂಬಂಧಗಳನ್ನೆಲ್ಲ. ಒಂದು. ಎರಡನೇದು, ಆ ಪುಣ್ಯನ ಅರ್ಥ ಮಾಡ್ಕೊಳ್ಳೋದು, ಅನುಗ್ರಹನ, ಕೃಪೆನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ಲೈಕ್ ಮಂಜುಳಮ್ಮಗೆ ಅನಿಸ್ತು, ಅವ್ರು ಕೇಳಿದ್ದು ಸಿಕ್ಬಿಟ್ಟಿದ್ರೆ ಅವ್ರ ಅಹಂಕಾರ ಇನ್ನೂ ಗಟ್ಟಿಯಾಗಿರೋದೇನು. ಅವ್ರು ಮುಂದಿನ ಶಿವರಾತ್ರಿ ನನಗೆ 1 hour ಪ್ರವಚನ ಮಾಡ್ತೀನಿ ಅಂತಿರ್ಬೋದೇನೋ, ಅಥವಾ ನೆಕ್ಸ್ಟ್ ಕ್ಲಾಸ್ ನಾನೇ ಮಾಡ್ಬಿಡ್ತೀನಿ, ಇರಿ ನಾನೊಂದು 4 ಅಭಂಗ ತಗೊಂಬಂದ್ಬಿಡ್ತೀನಿ ಅಲ್ಲಿ, ಆಮೇಲೆ ನಾನು ಬೇಡ ಅನ್ಬಾರ್ದು ಅಂತ ಸ್ವಲ್ಪ ಗೋಂದಾವಲಿ ಮಹಾರಾಜರನ್ನು ಸೇರಿಸ್ಕೊಂಡು ಇವ್ರಿಗೆ ಬೇಡ ಅನ್ನಲ್ಲ ಅಂತ ಸ್ವಲ್ಪ ಗೋಂದಾವಲಿ ಮ್ಯಾರೇಜ್ ಅಲ್ಲ, ಅದು ಆಗದೇ ಇರೋದು ಎಂಥ ಪುಣ್ಯ ಅಂತ. ನಮ್ಮ ಜೀವನದಲ್ಲಿ ಕೆಲವೊಂದು ಆಗದೇ ಇರೋದೇ ಪುಣ್ಯ, ಅದನ್ನ ನಮ್ಮ ಗಮನಕ್ಕೆ ತಗೊಂಡ್ಬರ್ಬೇಕು. ದಟ್ ವಿಚ್ ನೆವರ್ ಹ್ಯಾಪನ್ಡ್. Maybe you would have got married to another person where you would never got into this spirituality. Maybe if you have lived happily with the husband and the family, you never came in touch with spirituality. Or the life that is posing onto you will never put you into this spirituality. So, ಮಹಾಮಾಯೆ ಕೆಟ್ಟದ್ದಲ್ಲ, ನಿಮಗೆ ಪ್ರತಿಯೊಂದನ್ನು ನಿಮಗೆ ಕಳಿಸ್ತಾ ಇರೋದೇ ನಿಮ್ಮ ಮುಕ್ತಿಯ ಕಡೆ. ಮುಕ್ತಿಯ ದಾರಿ ಸ್ವಯಂ ನೀವೇ ನಿರ್ಧಾರ ಮಾಡಿದ್ದೆ ಆದ್ಮೇಲೆ ಮಹಾಮಾಯಿ ಕೆಲಸ ಇರೋದಿಲ್ಲ, ಅವಳು ನಿಮ್ಮ ಬ್ಲಾಕ್ ಅನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತಾಳೆ. ಇದು ಸತ್ಯವಾದ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ. ಅಂಡ್ ಆಫ್ಟರ್ ಹಿಂಟಿಂಗ್ ಹರ್ ಸೇಯಿಂಗ್ ಆ ಬ್ಲಿಸ್ಫುಲ್ ಲಿವಿಂಗ್ ಏನಾಗತ್ತೆ, ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಏನಾಗತ್ತೆ ಅನ್ನುವಂಥ ವಿಚಾರ ನಿಮ್ಮನ್ನ ಹೇಳ್ತೇನೆ ನಾನು. ಒಂದು ವಿಷಾದದ ಜೊತೆಗೆ ಹೇಳ್ತೇನೆ. ಯಾಕೆ ಅಂತಂದ್ರೆ ಅದನ್ನ ಕಂಡ್ಕೊಂಡ್ಮೇಲೆ ಬಿಟ್ಟು ಬರುವಂತಹ ನೋವಿದೆಯಲ್ಲ, ಅದು ಗೊತ್ತಿದ್ದು ಅಲ್ಲಿ ಇರಕ್ ಆಗ್ತಾ ಇಲ್ಲ ಅನ್ನೋ ನೋವಿದೆಯಲ್ಲ, ಅದು ದೊಡ್ಡದು ಅಂತ. ನಿಜವಾದ ಶ್ರೀಮಂತಿಕೆ ಯಾವುದು ಅಂತಂದ್ರೆ, ನಮ್ಮ ಜೀಶಾ ಮೇಡಮ್ ಕೇಳಿರೋ ಪ್ರಶ್ನೆಯ ಉತ್ತರ ರೂಪದಲ್ಲೂ ಕೂಡ ಅದು ಇದೆ. ಮೇ ಬಿ ಅಲ್ಲಿಗೆ ಕನೆಕ್ಟ್ ಮಾಡ್ತೇನೆ, ನಾನು ಮರೆತರೆ ಜ್ಞಾಪಿಸಿ. ಮೇ ಬಿ ದಟ್ ಈಸ್ ದ ಬೆಸ್ಟ್ ವೇ ಟು ಕನೆಕ್ಟ್. ನಾವು ಐ ಥಿಂಕ್
ವಿ ವಿಲ್ ಕನೆಕ್ಟ್ ಹರ್ ಟು ದಿ ಕ್ವಶನ್. ಐ ವಾಂಟ್ ಆಲ್ ಆಫ್ ಯು ಟು ಇನ್ವಾಲ್ವ್. ನೀವೆಲ್ಲರೂ ನನ್ನ ಜೊತೆಗೆ ಇನ್ವಾಲ್ವ್ ಆಗಿ ಕ್ವಶನ್ ಅಂಡ್ ಆನ್ಸರ್ ಅಲ್ಲಿ ಆ ಕ್ವಶನ್ ಅಂಡ್ ಆನ್ಸರ್ನ ಪಡಿತಾ ನಿಮಗೆ ಸ್ಪಿರಿಚುವಾಲಿಟಿಯ ಸಸ್ಪೆನ್ಸ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಸ್ಪಿರಿಚುವಾಲಿಟಿಯ ಸಸ್ಪೆನ್ಸ್ನ ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ ಈಸ್ ಯುವರ್ ಡಿಸಿಷನ್ಸ್ ಟು ಬಿ ಆರ್ ನಾಟ್ ಟು ಬಿ ಅಂತ. ಅದು ಅರ್ಥ ಆಗ್ಲಿಲ್ಲ ಪರವಾಗಿಲ್ಲ, ಅರ್ಥ ಆದ್ರೆ ಪುಣ್ಯ. ಒಂದೊಂದ್ಸರಿ ಏನಾಗುತ್ತೆ, ನಾವು ಸಿಂಗಲ್ ಆಗಿರೋದೇ ಬ್ಲೆಸ್ಸಿಂಗ್ ಇರುತ್ತೆ, ಬಟ್ ನಾವು ಹುಡುಕ್ತೀವಿ, ಮಿಂಗಲ್ ಆಗ್ತೀವಿ, ಮದುವೆ ಮಾಡ್ಕೊತೀವಿ, ಮದುವೆ ಮಾಡ್ಕೊಂಡ್ಮೇಲೆ ಡಿಸೈಡ್ ಮಾಡ್ತೀವಿ ಸಿಂಗಲ್ ಆಗಿದ್ದಾಗ ಆರಾಮಾಗಿದ್ವಿ ಅಂತ. ಟು ಅಸರ್ಟನ್ ದಟ್ ಅಗೇನ್ ಅಂಡ್ ಅಗೇನ್ ಬೀಯಿಂಗ್ ಈಸ್ ಬ್ಲಿಸ್ಫುಲ್ ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ, ತಗಲಾಕೊಂಡು ಒದ್ದಾಡ್ಕೊಂಡು ಮಾಡ್ಕೊಂಡು ಬಂದ ಮೇಲೆನೆ ಅನ್ಕೋತೀವಿ ಇದೇ ನೆಮ್ಮದಿ ತುಪ್ಪ ಅಂತ. ಅದು ಮುಂಚೆನೆ ಕಾಣಿಸಿದ್ರೆ ಒಳ್ಳೇದು ಅನ್ನೋ ವಿಷಯ. ಓಕೆ, ಸರಿ. ಅದೇನಾಗತ್ತೆ, ಮನಸ್ಸು ಮನೆಯಲ್ಲಿದ್ದಾಗ ಮಠದ ಚಿಂತೆ ಮಾಡುತ್ತೆ, ಮಠದಲ್ಲಿದ್ದಾಗ ಮನೆ ಚಿಂತೆ ಮಾಡುತ್ತೆ. ಅದನ್ನ ನಾನು ಅನುಭವಿಸಿದ್ದೀನಿ. ಮದುವೆ ಆಗೋಕ್ಕಿಂತ ಮುಂಚೆ ಮದುವೆ ಆದವ್ರು ಎಷ್ಟು ಸುಖವಾಗಿರ್ತಾರಲ್ಲ ಅಂತ ಒಂದು ಮನಸ್ಸು ಬಯಸ್ತಾ ಇತ್ತು. ಮದುವೆ ಆದ್ಮೇಲೆ ಆ ಒಬ್ಬ ಇದ್ನಲ್ಲ, ನನ್ನ ನಿರ್ಧಾರಕ್ಕೆ ಯಾರು ಅಡ್ಡಗಾಲ ಆಗ್ತಾ ಇರ್ಲಿಲ್ವಲ್ಲ, ಆ ನೆಮ್ಮದಿ ಸಂತೋಷ ಬೇರೆ ಇತ್ತಲ್ಲ ಅಂತ ಒಂದು ಬರ್ತಾ ಇತ್ತು. ಬಟ್ ಈ ಜೀವನ ಅನ್ನೋದು ಒಂದು ಕಳ್ಕೊಳ್ಳೋದು, ಒಂದು ಗಳಿಸ್ಕೊಳ್ಳೋದು. ಇದು ಜೀವನ ಅನ್ನೋದು ಕೆಲವೊಂದು ಭಾಗ ಮಾಡಬೇಕಾಗ್ತದೆ, ಕೆಲವೊಂದು ಗುಣಿಸ್ಬೇಕಾಗ್ತದೆ, ಕೆಲವೊಂದು ಕಳಿಬೇಕಾಗ್ತದೆ, ಕೆಲವೊಂದು ಕೂಡಿಸ್ಬೇಕಾಗ್ತದೆ. ಈ ಗಣಿತ ನಿಮ್ಮ ಜೀವನದಲ್ಲಿ ಗೊತ್ತಾಯ್ತು ಅಂದ್ರೆ ಜೀವನ ತುಂಬಾ ಚೆನ್ನಾಗಿ ನಡೆಯುತ್ತೆ. ಈಗ ನಾನು ಜಿಶಾ ಮೇಡಮ್ ಅವ್ರು ಕೇಳಿರೋ ಪ್ರಶ್ನೆಗೆ ಬರ್ತೇನೆ. ವೈಯಕ್ತಿಕವಾಗಿ ಕೇಳಿದ್ರು, ಆದ್ರೆ ಬಹಳಷ್ಟು ಜನರಿಗೆ ಲಾಭ ಆಗತ್ತೆ ಅನ್ನೋಗೋಸ್ಕರ ಮತ್ತು ಉತ್ತರ ಬಹಳ ದೊಡ್ಡದಾಗಿತ್ತು ಅದರಿಂದ ನಾನು ವಾಟ್ಸಪ್ ಅಲ್ಲಿ ಉತ್ತರ ಕೊಡದೆ ಈ ಒಂದು ಅವಕಾಶವನ್ನ ಬಳಸ್ಕೊಂಡು ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಜೀಶಾಮ ಅವ್ರ ಅನುಭವ ಏನಾಯ್ತು ಅಂತಂದ್ರೆ, 15th ಶಿವರಾತ್ರಿ ಬೆಳಗ್ಗೆ ಎಚ್ಚರ ಆಗುವ ಅವಸ್ಥೆಯಲ್ಲಿದ್ದಾಗ ಅವರಿಗೆ ಒಂದು ಗಂಡು ಧ್ವನಿಯ ಉದ್ಗಾರ ಆಯಿತು ಅಂತ. ಆ ಗಂಡು ಧ್ವನಿ ಹೇಳ್ತು, ಲರ್ನ್ ದಿ ಆರ್ಟ್ ಆಫ್ ಅನ್ಲರ್ನಿಂಗ್ ಅಂತ. ಲರ್ನ್ ದಿ ಆರ್ಟ್ ಆಫ್ ಅನ್ಲರ್ನಿಂಗ್ ಅಂತ. ಕಲಿತಿರೋದನ್ನ ಕಳಿಯೋದು ಹೇಗೆ ಅಂತ ಕಲ್ತ್ಕೋ ಅಂತ. ನಾವೇನಾದ್ರು ಸ್ವಲ್ಪ ಕನ್ನಡದಲ್ಲಿ ಭಾಷಾಂತರ ಮಾಡೋಂಗಿದ್ರೆ, ಲರ್ನ್ ದಿ ಆರ್ಟ್ ಆಫ್ ಅನ್ಲರ್ನಿಂಗ್, ಕಲ್ತ್ಕೋ, ಕಲ್ತಿದ್ದನ್ನ ಕಳಿಯೋದನ್ನ ಹ್ಯಾಕ್ ಕಲ್ತ್ಕೋಬೇಕು ಅನ್ನೋದು ಕಲ್ತ್ಕೋ ಅಂತ. ದೆನ್ ಶಿ ಆಸ್ಡ್, the wisdom that you are giving is so profound and valuable that's needed for the awareness to remain as a pure being. How to learn this learning? ಅವಾಗ ಅವರೊಂದು ಪ್ರಶ್ನೆ ಕೇಳ್ತಾರಪ್ಪ, ನೀವು ಅದ್ಭುತವಾದ ವಿಷಯ ಕೊಟ್ರಿ, ಇರುವಿಕೆಯ ಆನಂದದ ಜ್ಞಾನವನ್ನ, ಅನುಪಮವಾದ ಜ್ಞಾನವನ್ನ ಕೊಟ್ರೆ ಅದು ಹೆಂಗ್ರಿ ಅನ್ಲರ್ನ್ ಮಾಡ್ಲಿಕ್ಕೆ ಆಗ್ತದೆ? ಸ್ವಲ್ಪ ನಂಗೆ ಅರ್ಥ ಆಗ್ಲಿಲ್ಲ. ಸರೆಂಡರಿಂಗ್ ಟು ಡಿವೈನ್ ವಿಲ್ ಹೆಲ್ಪ್ ಗುರುಗಳೇ ಟು ಮೂವ್ ಥ್ರೂ ದಿಸ್ ದ ಪ್ರೋಸೆಸ್. ಇದು ಹೆಂಗ್ ಬಿಟ್ಟಿರೋದು ಅಂತ, ಈ ಕಲ್ತಿರೋದು ಹೆಂಗ್ ಬಿಟ್ಟಿರೋದು ಅಂತ ಅನ್ನೋದು ಅವ್ರ ಪ್ರಶ್ನೆ. ಎಂತ ಒಂದು ಸಂದಿಗ್ಧ ಪರಿಸ್ಥಿತಿ. ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತಾ? ಅಯ್ಯೋ ಗೊತ್ತಾಗಿಲ್ಲ, ಅದಕ್ಕೆ ಕೇಳ್ಬೇಕಲ್ಲ ಫಸ್ಟ್. ಪ್ರಶ್ನೆ ಅರ್ಥ ಆಯ್ತು? ಅವ್ರ ಪ್ರಶ್ನೆ ಏನ್ ಹೇಳ್ತಾರಂದ್ರೆ, ಕಲ್ತಿರೋದನ್ನ ಬಿಟ್ರೆ ಮುಂದೆ ಕಲಿತೀವಿ ಅನ್ನೋದು ಮೊದಲನೇ ಪ್ರಶ್ನೆ. ಈಗ ಆಲ್ರೆಡಿ ನಾನು ಪ್ಯೂರ್ ಬೀಯಿಂಗ್, ನಾನು ಶುದ್ಧ ಚೈತನ್ಯ ಅಂತ ಗೊತ್ತಾಗಿರೋ ಆ ವಿಸ್ಡಮ್ನು, ಆ ಜ್ಞಾನವನ್ನು ಹೇಗೆ ಬಿಡೋದು? ಓ ಮೇ ಬಿ ಹೈಯರ್ ಡಿವೈನಿಗೆ ಏನಾದ್ರು ಸರೆಂಡರ್ ಆಗ್ಬಿಟ್ರೆ ಈ ಪ್ರೋಸೆಸ್ ಅನ್ನು ದಾಟ್ಕೊಂಡು ಹೋಗ್ತೀನೇನು ಅಂತ ಒಂದು ಪ್ರಶ್ನೆ ಕೇಳಿದ್ರು. ಈಗ ನಾನು ನಿಮಗೆ ಪ್ರಶ್ನೆ ಕೇಳೋದು, ಈ ಪ್ರಶ್ನೆ ಅರ್ಥ ಆಯ್ತಾ ಅಂತ. ಎಷ್ಟು ಜನರಿಗೆ ಅರ್ಥ ಆಗಿದೆ? ಹೈಯರ್ ಬೀಯಿಂಗ್ ಅಂತ ಅರ್ಥ ಆಗಿರೋದು ಯಾವುದಕ್ಕೆ? ಧ್ವನಿ. ಪ್ರವೀಣ್ ಸರ್ ಹೇಳಿ. ಪ್ರವೀಣ್ ಸರ್ ಹೇಳಿ. ಅರ್ಥ ಕೇಳಿಸ್ತಾ ಇದೆಯಾ ಗುರುಗಳೇ? ಈಗ ಕೇಳಿಸ್ತಾ ಇದೆ, ಹೇಳಿ. ಹೈಯರ್ ಬೀಯಿಂಗ್ ಅಂತ ಅರ್ಥ ಆಗಿದ್ದು ಮನಸ್ಸಿಗ ಅಥವಾ ಯಾರಿಗೆ ಅಂತ ಕ್ವಶನ್. ಓಕೆ, ಅದು ಪ್ರಶ್ನೆ ಅವ್ರಿಗೆ ಕೇಳ್ಬೇಡ. ಅವ್ರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಕನಸಲ್ಲಿ ಬಂತು, ಈ ಧ್ವನಿ ಹೇಳ್ತು ಅಂತ. ಈಗ ನಾವು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಪ್ರಶ್ನೆ ಮಾಡ್ಕೋಬೇಕಾಗಿರೋದು, ಇದು ಹೂ ಇಸ್ ದಿಸ್ ಆಸ್ಕಿಂಗ್ ದಿಸ್ ಕ್ವಶನ್. ಬಿಡಿ, ಅದು ಈಸಿ ಆಗೋಯ್ತದು. ಅದು ದಟ್ ಈಸ್ ಅ ವೆರಿ ಈಸಿ ಕ್ವಶನ್ ಫಾರ್ ಮೀ ಟು ಸಾಲ್ವ್ ಅವರ್ ಪ್ರಾಬ್ಲಮ್. ಹೂ ಇಸ್ ದಟ್ ಆಸ್ಕಿಂಗ್ ಕ್ವಶನ್? ದೆನ್ ಶಿ ವಿಲ್ ಅಂಡರ್ಸ್ಟ್ಯಾಂಡ್
ಮಾ ಕೃಷ್ಣ ಸ್ಮೃತಿ ಅವರು, ಹೂ ಇಸ್ ದಟ್ ಆಸ್ಕಿಂಗ್ ಕ್ವಶನ್? ಸರೆಂಡರಿಂಗ್ ಟು ದ ಡಿವೈನ್ ವಿಲ್ ಹೆಲ್ಪ್ ಗುರುಗಳೇ ಟು ಮೂವ್ ಥ್ರೂ ದಿಸ್ ಪ್ರೊಸೆಸ್. ಅದು ವಾಯ್ಸ್ ಆಕ್ಚುಲಿ ನೀವು ನಿಧಾನಕ್ಕೆ ಹೇಳುವಾಗ ನಿಮ್ ವಾಯ್ಸ್ ತರ ಇತ್ತು. ನೀವು ಸ್ವಲ್ಪ ನಿಧಾನ ಕೇಳಿಸ್ತಾ ಇತ್ತು. ನಿಮ್ ವಾಯ್ಸ್ ತರ ನಮ್ಗೆ ಗೊತ್ತಿಲ್ಲ, ನಿಮ್ ವಾಯ್ಸ್ ಇಲ್ಲಂದ್ರೆ ಭೈರವ ಸ್ಪೋಕ್ ಥ್ರೂ ಯು, ಅದೇ ತರ ನನ್ಗೆ ಅನ್ಸ್ತು. ಓಕೆ, ಅದು ಹೇಗೆಂದ್ರೆ ಗುರುಗಳೇ ಇವಾಗ ನೀವು ಕೊಡೋದು ವಿಸ್ಡಮ್ ಅಂದ್ರೆ ಮೀನ್ಸ್ ನಾವು ಇವಾಗ ಪ್ಯೂರ್ ಬೀಯಿಂಗ್ ಲೆವೆಲ್ ಅಲ್ಲಿ ಇರತ್ತೆ. ಮೀನ್ಸ್ ನಾವು ಯಾವಾಗ್ಲೂ ಫ್ರೀ ಆಗಿನೇ ಇರೋದು, ಬಟ್ ನಮ್ಗೆ ಗೊತ್ತಿಲ್ಲ ಅಲ್ವಾ ನಾವು ಎಲ್ಲೋ ಇದಾಗಿದೆ ಅಂತ. ಬಂಧನ ಇಲ್ಲ ಆಕ್ಚುಲಿ ಅಲ್ವಾ, ಬಂಧನ ಮುಕ್ತಾನು ಇಲ್ಲ ಅಂತ. ಬಟ್ ಹಂಗೆ ಆದ್ರೂ ಆ ಇದ್ರಲ್ಲಿ ನಾವು ಇನ್ನೂ ರೀಚ್ ಆಗಿಲ್ಲ, ರೀಚ್ ಆಗಕ್ಕೆ ಏನು ಇಲ್ಲ. ಬಟ್ ದಟ್ ತಿಳಿವಳಿಗೆ, ಅದು ಅವೇರ್ನೆಸ್ ಇನ್ನೂ ಆಗಿಲ್ಲ. ಬಟ್ ನೀವು ಕೊಟ್ಟಿರೋದು, ಇವಾಗ ಕೊಡ್ತಾ ಇರೋದು ಎಲ್ಲಾನು ಆ ಒಂದು ಇದಕ್ಕೆ ಹೇಗೇನು ವಿತೌಟ್ ಪ್ರಾಕ್ಟಿಸಿಂಗ್ ಸಮ್ಟೈಮ್ಸ್ ಎಫರ್ಟ್ಲೆಸ್ ಆಗಿ ಒಂದೊಂದ್ ಸರಿ ಹಂಗೆ ಅವೇರ್ನೆಸ್ ಅಲ್ಲಿ ಬರುತ್ತೆ. ಹೇಳಕ್ಕೆ ನಮ್ಗೆ ಗೊತ್ತಿಲ್ಲ ಹೆಂಗೇನು. ನೀವು ಕೊಡ್ತಾ ಇರೋದು ವಿಸ್ಡಮ್, ಅದು ಆಟೋಮ್ಯಾಟಿಕ್ ಆಗಿ ಒಂದೊಂದ್ ಸರಿ ಹಾಗೆ ಬರುತ್ತೆ. ಏನು ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅದು ಹಂಗೇನೆ ಅಪ್ಲೈ ಮಾಡಕ್ಕೆ ಒಂದೊಂದು ಸಡನ್ ಆಗಿ ಒಂದೊಂದು ನಿಮಿಷಕ್ಕೂ ಹಂಗೆ ಬರ್ತಾ ಇದೆ. ಬಟ್ ಇವಾಗ ಅದೇನೇ ನಿಜ ಸ್ಥಿತಿ ಅಂದ್ರುವೆ ಅದಕ್ಕೆ ನಾವೇನ್ ಎಫರ್ಟ್ ಹಾಕ್ಬೇಕಂತ ಇಲ್ಲ ಆಕ್ಚುಲಿ. ಅದು ಗ್ರೇಸ್ ಅಲ್ಲಿ, ಗುರು ಗ್ರೇಸ್ ಅಲ್ಲಿ ಹಂಗೆ ಹೋಗ್ತಾ ಇರೋದು. ಇವಾಗ ಇಷ್ಟುವರೆಗೆ ಆಗಿರೋದು ನಿಮ್ ಗ್ರೇಸ್ ಇಂದಾನೆ ಗುರುಗಳೇ. ಯಾಕೆಂದ್ರೆ ನಾವೇನು ಎಷ್ಟು ಎಫರ್ಟ್ ಮಾಡೋದು ಗುರುಗಳೇ, ಅದು ಇದರಲ್ಲಿ ಬರೋದು, ಕೃಪೆಯಿಂದ ಬರೋದು. ಯಾಕೆಂದ್ರೆ ನಮ್ಗೆ ಅದೇ ತರ ತಿಳಿವಳಿಗೆ ಏನು ಇಲ್ಲ. ಪ್ರಾಕ್ಟೀಸು ಏನೇನೋ ಮಾಡ್ತಾ ಇದ್ದೀನಿ ಅಷ್ಟೇ, ಸಾಧನೆನೂ ಮಾಡ್ತಾ ಇದ್ದೀನಿ. ಬಟ್ ಅದು ಗ್ರೇಸ್ ಇಂದ ಆ ಒಂದು ಅವೇರ್ನೆಸ್ ಅಲ್ಲಿ ಬರೋದು. ಅದಕ್ಕೆ ನಾನೇನ್ ಮಾಡ್ತಾ ಇದೆ ಅಂತ ನನ್ಗೆ ಅನ್ಸ್ತಾ ಇಲ್ಲ. ಪ್ರಶ್ನೆ ಬಂದಿರೋದುನುವೆ ಯಾರಿಗೆ ಅಂದ್ರೆ ನಮ್ ಈಗೋಗೆ, ನಮ್ ಮನ್ಸಿಗೆ ಬಂದಿರೋದು. ಬಟ್ ಆಕ್ಚುಲಿ ನಾವು ಅದಲ್ಲ ಅಲ್ವಾ. ಬಟ್ ಇನ್ನು ಅದಕ್ಕೆ ನೀವೇ ಕರ್ಕೊಂಡು ಹೋಗೋದು. ನಾನೇನ್ ಮಾಡ್ಬೇಕಂತಾನು ಇಲ್ಲ ಅಂತ ಅನ್ಸ್ತೀನಿ ಒಂದೊಂದ್ಸರಿ. ನಾವೇನ್ ಮಾಡ್ತಾನೂ ಇಲ್ಲ, ಏನ್ ಮಾಡ್ಬೇಕಂತಾನು ಇಲ್ಲ ಆಕ್ಚುಲಿ. ಎಸ್, ವೆರಿ ಹ್ಯಾಪಿ. ಪ್ರವೀಣ್ ಅವರು ತುಂಬಾ ಚೆನ್ನಾಗಿ ಕ್ರ್ಯಾಕ್ ಮಾಡಿದ್ದಾರೆ ಅದನ್ನ, ತುಂಬಾ ಸಂತೋಷ ಆಯ್ತು. ಮಾ ಕೃಷ್ಣ ಸ್ಮೃತಿ ಅವ್ರು ಗೊತ್ತು. ಬಟ್ ಅದ್ರ ಹಿಂದೆ ಇರೋ ಆಶಯನ ಮೇಲೆ ಕೆಲಸ ಮಾಡೋಣ. ದೇರ್ ಈಸ್ ಅ ಡೀಪ್ ಸೈನ್ಸ್ ಬಿಹೈಂಡ್ ಯುವರ್ ಕ್ವಶನ್. ಐ ನೋ ಹೂ ಆಸ್ ದ ಕ್ವಶನ್ ಅಂತ ಕೇಳಿದ ತಕ್ಷಣನೇ the question itself will drop. It's the ego which is asking the question, so it need not get an answer ಅಂತ. ಇದು ಎನ್ಲೈಟನ್ಮೆಂಟ್ ವರ್ಕ್ಶಾಪ್ ಅಲ್ಲಿ ಕೊನೆಯ 3 ದಿವಸ ನಿಮಗೆ ಆ ಇಂಟೆನ್ಸಿಟಿ ಕರ್ಕೊಂಡು ಹೋಗ್ತೇವೆ. ಅದಾದ್ಮೇಲೆ ಆಲ್ ಕ್ವಶನ್ ಡ್ರಾಪ್ಸ್. ಇಟ್ ಹ್ಯಾಸ್ ಟು ಡ್ರಾಪ್. ಇಫ್ ಎನಿ ಕ್ವಶನ್ ರೈಸಿಂಗ್, ಸಿಂಪಲ್ ಕ್ವಶನ್, ಹೂ ಇಸ್ ಆಸ್ಕಿಂಗ್ ದಿಸ್ ಕ್ವಶನ್ ಇಸ್ ದ ಸಿಂಪಲ್ ಕ್ವಶನ್. ಅದು ಎನಿವೆ ಇವತ್ತಿನ ಚಾಪ್ಟರ್ ಕೂಡ ಅದೇನೆ. ಬಟ್ ನಾನು ಅದನ್ನ ನಂಗೆ ಅರ್ಥ ಆಯ್ತು. ನಿಮಗೆ ಬಂದಂತಹ ಒಂದು ಅಶರೀರವಾಣಿ ಮತ್ತೆ ನೀವು ನಿಮ್ಮ ಪ್ರಶ್ನೆಯಲ್ಲಿ ತುಂಬಾ ಒಂದು ಅದನ್ನ ನಾವು ಐ ಕೆನಾಟ್ ಬ್ರಷ್ ಆಫ್ ಸೇಯಿಂಗ್ ದಟ್ ಈಸ್ ಮೈಂಡ್ ಆಸ್ಟ್. ವಿಚ್ ಪಾರ್ಟ್ ಆಫ್ ದ ಮೈಂಡ್ ಯು ಆರ್ ರಿಸೈಡಿಂಗ್ ಅಂತ ಬಹಳ ಇಂಪಾರ್ಟೆಂಟ್ ಇದೆ. ಮೈಂಡ್, ವೆನ್ ನಾವು ಲಿಸನ್ ವೆರಿ ಕೇರ್ಫುಲಿ, ವೆನ್ ಮೈಂಡ್ ಆಸ್ಕ್, ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಇಫ್ ಯುವರ್ ಮನಸ್ ಆಸ್ಕ್ಸ್. Don't give importance to the question asked by Manas. Mind management ಅಲ್ಲಿ ಉತ್ತರ ಸಿಕ್ಕಿದೆ. Don't ever give importance to the, ನಾನು ಹೇಳ್ತಿರೋದು ಬದುಕಿನ ಕಾಮನ್ ಮ್ಯಾನ್ ಬದುಕಿನ ವಿಚಾರ ಅಲ್ಲ, ಸ್ಥೂಲವಾದ ಬದುಕಿಗೆ ಬದುಕುವಂತ ವಿಚಾರ ಅಲ್ಲ. ಈಗ ತಕ್ಷಣ ಜ್ಞಾಪಕ ಬಂತು ವಿಶಾಲಕ್ಷ್ಮ ಮನಸ್ಸಲ್ಲಿ, ಅಪ್ಪ ಗುರುಗಳು ಎಂತ ಮಾಡಿದ್ವಿ, ಸ್ವಲ್ಪ ಇಂಗ್ಲಿಷ್ ಕಡೆ ವಾಲ್ಬೇಡಿ, ನಿಮ್ಗೆ ಇಂಗ್ಲಿಷ್ ಬರ್ತದೆ ಅಂತ ಗೊತ್ತು, ಸ್ವಲ್ಪ ಕನ್ನಡದ ಕಡೆಗೆ ಬನ್ನಿ ಅಂತ. ನಮಗೂ ತುಂಬಾ ಮಿಸ್ ಆಗ್ಬಿಡ್ತದೆ ಅಂತ. ಈಗ ಸ್ವಲ್ಪ ಜ್ಞಾಪಕ ಬಂತು, ಆಯ್ತಾ? ಸೊ ಈಗ ನೋಡಿ, ಮಿಮಿಕ್ರಿಯಲ್ಲಿ ಮೂಲ ಪ್ರಶ್ನೆನೂ ಫ್ಲೋನೇ ಮರ್ತ್ಬಿಟ್ಟೆ. ರೆಕಗ್ನೈಸ್ ವಿಚ್ ಪಾರ್ಟ್ ಆಫ್ ದಿ ಮೈಂಡ್. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಏನಂತಂದ್ರೆ ಮನಸ್, ಸಂಕಲ್ಪ ವಿಕಲ್ಪ, ಡೌಟ್ ಕ್ಲಾರಿಟಿ, ಗೊತ್ತಿದೆ ಗೊತ್ತಿಲ್ಲ, ಸ್ಪಷ್ಟತೆ ಅಸ್ಪಷ್ಟತೆ, ಮತ್ತೆ ಉತ್ತರ ಮತ್ತು ಅನುಮಾನ, ಈ ಒಂದು ತೊಳಲಾಟದಲ್ಲಿರುವ ಮನಸ್ ಕೇಳುವ ಪ್ರಶ್ನೆಗೆ ಗಂಭೀರವಾಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಪ್ರಾಪಂಚಿಕ ವಿಷಯ ಇದ್ರೆ ಮಾತ್ರ ತಗೊಳ್ಳಿ, ಅಧ್ಯಾತ್ಮ ವಿಷಯ ಇದ್ರೆ ತಗೋಬೇಡಿ.
ಚಿತ್ತದಿಂದ ಬರುವಂತ ಪ್ರಶ್ನೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ವಿಷಯ ಅವಶ್ಯಕತೆ ಏನಿಲ್ಲ. ಅಧ್ಯಾತ್ಮ ವಿಷಯದಲ್ಲಿ, ಪ್ರಾಪಂಚಿಕ ವಿಷಯದಲ್ಲಿ ಬಹಳ ಉಪಯೋಗ ಇದೆ. ನೋಡಿ, ಮನೋಬುದ್ಧಿ ಚಿತ್ತ ಅಹಂಕಾರ ಮತ್ತು ದೇಹ ಇಂದ್ರಿಯಗಳೆಲ್ಲ ಪ್ರಪಂಚಕ್ಕೆ ಬೇಕಾದಂಥದ್ದು, ಅಧ್ಯಾತ್ಮಕ್ಕೆ ಬೇಡವಾದಂಥದ್ದು. ಅಹಂಕಾರದಿಂದ ಬಂದಂತಹ ಪ್ರಶ್ನೆನೂ ಕೂಡ ಪ್ರಪಂಚಿಕ ವಿಷಯದಿದ್ರೆ ಅದಕ್ಕೆ ಉತ್ತರ ಕೊಡಿ, ಅಧ್ಯಾತ್ಮ ವಿಷಯ ಇದ್ರೆ ಅಲ್ಲೇ ಬ್ರಷ್ ಮಾಡಿ, ಅವಶ್ಯಕತೆ ಇಲ್ಲ, ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಬುದ್ಧಿಯಿಂದ ಬಂದಂತಹ ಪ್ರಶ್ನೆ, ಜೀವಾತ್ಮನ್ ಎಲ್ಲಿದ್ದಾನೆ ಅಂತಂದ್ರೆ ಬುದ್ಧಿಯಲ್ಲಿದ್ದಾನೆ. ಬುದ್ಧಿಯಲ್ಲಿ ಬಂದಂತಹ ಪ್ರಶ್ನೆಗೆ ನಮ್ಮ ಉಪನಿಷತ್ತುಗಳು ಉಂಟು ಅಂತ. ನಾನು ಆತ್ಮನಂತ ಗೊತ್ತಾದ್ಮೇಲೆ ಯಾಕೆ ಇಷ್ಟು ಭಾಷಣ ಮಾಡೋದಕ್ಕೆ 108 ಉಪನಿಷತ್ಗಳಿದೆ, ಚತುರ್ವೇದಗಳು ಯಾಕಿದೆ, ರಾಮಾಯಣ ಮಹಾಭಾರತದ ಕಥೆಗಳು ಯಾಕಿದೆ ಅಂತಂದ್ರೆ ನಮ್ಮ ಬುದ್ಧಿಗೆ ಪ್ರೇರಣೆಯನ್ನ ಕೊಡೋದಿಕ್ಕೆ, ಜ್ಞಾನವನ್ನ ಕೊಡೋದಿಕ್ಕೆ ಅಂತ. ಸೊ ಬುದ್ಧಿಯಲ್ಲಿ ಹುಟ್ಟಿರುವ ಪ್ರಶ್ನೆಗಳಿಗೆ ಗುರು ಮುಖೇನ ಅದರ ಪರಿಹಾರವನ್ನ ಮಾಡ್ಕೋಬೇಕು. ಉಳಿದ ಮನಸ್ಸಿನ ಆಯಾಮಗಳಲ್ಲಿ ಬಂದಂತಹ ಪ್ರಶ್ನೆಗಳು ಅಷ್ಟೇನು ಅವು ನಿರರ್ಥಕ ಅಧ್ಯಾತ್ಮದ ವಿಷಯದಲ್ಲಿ. ಸೊ ಕನ್ಸಿಡರಿಂಗ್ ದಟ್, ಅದನ್ನ ಗಮನಿಸಲಾಗಿ ಜಿಶಾ ಮೇಡಮ್ ಕೇಳಿರೋ ಒಂದು ಅದ್ಭುತವಾದ ಪ್ರಶ್ನೆನ, ಆಕ್ಚುಲಿ ನಿಜವಾದ ಕಲಿತಿರೋದು ಬಿಟ್ಟು ಹೋದ್ರೆ ಮಾತ್ರ ಅದು ಕಲಿಕೆ ಆಗತ್ತೆ. ಕಲಿತಿರೋದು ಹಾಗೆ ಉಳ್ಕೊಬಿಟ್ರೆ ನಾವು ಬೆಳೆಯೋದಿಲ್ಲ ಅಂತ. ಇವಾಗ ಆ ಪ್ರಯಾಣ ಹೇಗೆ ಶುರು ಆಗತ್ತೆ ಅಂತ ನಾವು ಒಂದು ಜರ್ನಿ ಮಾಡೋಣ. ಆರ್ ಯು ಆಲ್ ವಿತ್ ಮೀ? ಸೊ ನೀವು ಮುಗ್ಧರಾಗಿ ನನ್ನ ಜೊತೆಗೆ ಬರಬೇಕು. ಒಂದು ಕಡೆ ನಿಂತ್ಕೊಳ್ತೇವೆ. ಒಂದು ಕಡೆ ನಿಂತ ಮೇಲೆ ಆವಾಗ ಕಲಿಕೆ ಮತ್ತು ಮರೆಯುವಿಕೆ ನಿಂತು ಹೋಗುತ್ತೆ. ಓಕೆ, ಲರ್ನಿಂಗ್ ಅನ್ಲರ್ನಿಂಗ್ ಬೋತ್ ವಿಲ್ ಸ್ಟಾಪ್. ನೋ ಮೋರ್ ಲರ್ನಿಂಗ್, ನೋ ಮೋರ್ ಅನ್ಲರ್ನಿಂಗ್. Okay, that will stop. We have to achieve that, and that is the end of knowingness. ಅದೇ ನಾವು ಏನು ಕಲಿತಾ ಇದೀವಲ್ಲ, ಇವಾಗ ವಿದ್ಯಾರ್ಥಿಯಾಗಿ ಕಲಿತಾ ಇರೋದು. ಬ್ರಾಹ್ಮಣನಾದಾಗ ಕಲಿಯೋದು ಇರೋದಿಲ್ಲ, ಕಲಿಸೋದು ಇರೋದಿಲ್ಲ, ಪ್ರಶ್ನೆನೂ ಇರೋಲ್ಲ, ಪ್ರಶ್ನೆಗೆ ಉತ್ತರನೂ ಇರೋದಿಲ್ಲ. ಯಾಕಂದ್ರೆ ಅದು ದ್ವಂದ್ವಕ್ಕೆ ಸೇರಿರುವಂತಹದ್ದು, ಅಪೋಸಿಟ್ಗೆ, ದ್ವೈತಕ್ಕೆ ಸೇರಿರುವಂಥದ್ದು. ಕ್ವಶನ್ಗೆ ಆನ್ಸರ್ ಉಂಟು, ಆನ್ಸರ್ ಕ್ವಶನ್, ಸ್ಟಿಲ್ ವಿ ಆರ್ ಇನ್ ದಿ ರೆಲ್ಮ್ ಆಫ್ ದ ಮೈಂಡ್ ಅಂತ. ಸೊ ಇರ್ಲಿ, ಆದರೆ ಅಲ್ಲಿವರೆಗೂ ರೀಚ್ ಆಗೋವರೆಗೂ ಒಂದು ಪ್ರಯಾಣ ಮಾಡಬೇಕು ಅಂತ. ಇವಾಗ ನೀವು ಮಕ್ಕಳಿದ್ರಿ ಅಲ್ಲ, ನೀವು ಚಿಕ್ಕ ಮಕ್ಕಳಿದ್ರಿ. ಈಗ ನನ್ನ ಮಗಳನ್ನು ನಾನು ನೋಡ್ತಾ ಇದ್ದೀನಿ. ನನ್ನ ಸ್ವಂತ ಬಾಲ್ಯದ ನೆನಪುಗಳು ಇದೆ, ನಿಮ್ಮ ಬಾಲ್ಯದ ನೆನಪುಗಳಿದೆ. ಫಸ್ಟ್ ಟೈಮ್ ಹ್ಯಾವ್ ಯು ನಾಟ್ ಗಾಟ್ ಫ್ಯಾಸಿನೇಟೆಡ್ ಬೈ ಯುವರ್ ಬಾಡಿ? ನಿಮ್ಮ ಶರೀರದ ಬಗ್ಗೆ ನಿಮ್ಗೆ ಕುತೂಹಲ ಮೂಡಿತೋ ಇಲ್ವೋ? ಓಕೆ, ಕೈ, ಕಾಲು, ಬೆರಳು ಅನ್ನೋದಿದೆ. ಬೆರಳನ್ನ ಹ್ಯಾಕ್ ಬಳಸ್ಕೋಬೇಕಂತ ಮಕ್ಳಿಗೆ ಗೊತ್ತಾಗಿದೆ. ಮೂಗಲ್ ಕೈ ಇಟ್ಕೊಂಡು ಅದು ಒಂಥರ ಸುಖ ಕೊಡಕ್ಕೆ ಮತ್ತೆ ಮೂಗಲ್ ಕೈ ಇಟ್ಕೊಳಕ್ ಶುರು ಮಾಡೋದು. ಬಾಯಲ್ಲಿ ಕೈ ಇಟ್ಕೋತಾರೆ, ಆಮೇಲೆ ಮೂಗಲ್ ಕೈ ಇಟ್ಕೋತಾರೆ. ಬೆಳೆದ್ಮೇಲೆ ಬಿಡಿ, ಇನ್ನೊಬ್ರಿಗೆ ಕೈ ಇಡ್ತಾರೆ, ಅದು ಬೇರೆ ಪ್ರಶ್ನೆ. ಅದು ಬೆಳೆದವ್ರದ್ದು ಲಕ್ಷಣ. ಮಕ್ಕಳ ಲಕ್ಷಣದಲ್ಲಿ ನಾವು ನಮ್ಮ ದೇಹವನ್ನ ಅರಿಯೋದಕ್ಕೆ ಕೆಲ ವರ್ಷಗಳನ್ನ ಕಳೆದ್ವಿ. ದೇಹವನ್ನ ಅರಿತ ಮೇಲೆ, ಒನ್ಸ್ ಯು ಅಂಡರ್ಸ್ಟುಡ್ ಅಬೌಟ್ ದ ಬಾಡಿ, ಯು ಡೆವಲಪ್ಡ್ ಅದರ್ ಇನ್ಕ್ವಿಸಿಟಿವ್ನೆಸ್. ನೀವು ನಿಮ್ಮ ಶರೀರವನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮ ಕುತೂಹಲ ಯಾವ್ದ್ರ ಬಗ್ಗೆ ಶುರು ಆಯ್ತು? ನಿಮ್ಮ ಅಪೋಸಿಟ್ ಶರೀರದ ಬಗ್ಗೆ ಕುತೂಹಲ ಶುರು ಆಯ್ತು. ಇವಾಗ ನಿಮ್ಮ ಶರೀರದ ಬಗ್ಗೆ ಇದ್ದ ಕುತೂಹಲ ಕ್ಲಿಯರ್ ಆಯ್ತಾ? ಆರ್ ಯು ಆಲ್ ವಿತ್ ಮೀ? ಲರ್ನಿಂಗ್ ಎಂಡೆಡ್. ನಾವು ಲರ್ನಿಂಗ್ ಎಂಡೆಡ್, ಇಟ್ ಬಿಕಮ್ ಅ ಪಾರ್ಟ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಈ ಲೈನ್ ಮರೆಯೋಂಗಿಲ್ಲ. ಯಾವಾಗ ವೆನ್ ನಾಲೆಡ್ಜ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ನೋ ಮೋರ್ ರಿಟೈನಿಂಗ್ ಇಟ್. ಅದು ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಯು ಡೋಂಟ್ ನೀಡ್ ಟು ಲರ್ನ್ ಇಟ್ ಆರ್ ಅನ್ಲರ್ನ್ ಇಟ್ ವೆನ್ ಇಟ್ ಬಿಕಮ್ಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಅದಾದ್ಮೇಲೆ ನಿಮ್ಮೆಲ್ಲರಿಗೂ ಯಾವತ್ತು ಗೊತ್ತಾಯ್ತು ಈ ಶರೀರ ಅಷ್ಟೇ ಅಲ್ಲಪ್ಪ, ಈ ಶರೀರ ಅಷ್ಟೇ ಅಲ್ಲ, ಇದರಲ್ಲಿ ಕರ್ಮೇಂದ್ರಿಯ ಅಂತ ಒಂದಿದೆ, ಜ್ಞಾನೇಂದ್ರಿಯ ಅಂತ ಇದೆ ಅಂತ ಕೇಳಿದೆ. ಗೊತ್ತಾಯ್ತಾ ಯಾವತ್ತಾರು? ಬಹಳಷ್ಟು ಜನರಿಗೆ ರಿಷಿ ಡ್ರೈವ್ ಬಂದ್ಮೇಲೆ ಗೊತ್ತಾಗಿದೆ, ಬಟ್ ಕೆಲವೊಬ್ರಿಗೆ ಮುಂಚೆಯಿಂದಾನೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಗೊತ್ತಾಗಿರುತ್ತೆ. ಹಲೋ, ಆರ್ ಯು ಆಲ್ ವಿತ್ ಮೀ? ನಿಮ್ಗೆ ಗೊತ್ತಿದೆಯಾ? ಸೊ ಬಟ್ ಗೊತ್ತಿದ್ರು ವೇಸ್ಟ್ ಬಿಡಿ, ಗೊತ್ತಿದ್ರು ವೇಸ್ಟ್. ಯಾಕಂತಂದ್ರೆ ಅವೇರ್ನೆಸ್ ಅಲ್ಲಿ ಮೂವ್ನೇ ಆಗ್ತಾ ಇಲ್ಲ. ಇಟ್ ಇಸ್ ಸೋ ಮೆಕ್ಯಾನಿಕಲ್ ಅಂಡ್ ಸೋ ಫಾಸ್ಟ್, ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಅವೇರ್ನೆಸ್. ಮೈಂಡ್ಫುಲ್ನೆಸ್ ಅಂತ ಒಂದು ಶಬ್ದ ಬಳಸ್ತಾರೆ. ಮೈಂಡ್ಫುಲ್ನೆಸ್ ಅದು ನೀವು ಮಾಡಬೇಕು, ಇದು ಬೇರೆ ಕೇಳಿದ್ರೆ ಆಗೋದಿಲ್ಲ, ಅದು ಪ್ರಾಕ್ಟೀಸ್ ಮಾಡಬೇಕು. ಮೈಂಡ್ಫುಲ್ನೆಸ್ ಬಂದಾಗ
ನಿಮ್ಮ ಯಾವ ಇಂದ್ರಿಯಗಳು ಸಕ್ರಿಯವಾಗಿದೆ, ಯಾವ ಕರ್ಮ ಇಂದ್ರಿಯಗಳು ಸಕ್ರಿಯವಾಗಿದೆ, ಯಾವ ಜ್ಞಾನೇಂದ್ರಿಯಗಳು ಸಕ್ರಿಯವಾಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬರ್ತದೆ. ಈಗ ಏನಾದ್ರು ನೀವು ಹೇಳಿದ್ಮೇಲೆ ಈಗ ಗಮನಕ್ಕೆ ಬರ್ತದೆ. ನಾನು ಮೊನ್ನೆ ಒಂದು ಕೋಟ್ ಹಾಕಿದ್ದೆ, ಏನಂದ್ರೆ ಐ ವಾಸ್ ಅ ಬಾಡಿ ದೆನ್, ನೌ ಐ ಆಮ್ ನಾಟ್ ಅಂತ. ಆವಾಗ ನಾನು ದೇಹ ಅಂತ ಅನ್ಕೊಂಡಿದ್ದೆ, ಈಗ ನಾನು ದೇಹ ಅಲ್ಲ ಅಂತ ಗೊತ್ತಾಯ್ತು ಬಹಳ ಸ್ಪಷ್ಟವಾಗಿ. ಈಗ ನಾನು ದೇಹ ಅಲ್ಲ ಅಂತ ಸ್ಪಷ್ಟ ಅರಿವು. ಆವಾಗ ದೇಹ ಅಂತಾನೆ ಅನ್ಕೊಂಡಿದ್ದೆ, ನೀವು ಅನ್ಕೊಂಡಿದ್ರಿ ದೇಹ ಅಂತ ಅನ್ಕೊಂಡಿದ್ರಿ. ಆಮೇಲೆ ಗೊತ್ತಾಯ್ತು ನಿಮ್ಗೆ ಪಂಚ ಕರ್ಮೇಂದ್ರಿಯಗಳಿದೆ, ಪಂಚ ಜ್ಞಾನೇಂದ್ರಿಯ ಇದೆ. ಓಕೆ, ಆರ್ ಯು ಆಲ್ ವಿತ್ ಮೀ? ಅದು ತಿಳಿತಾ? ಹ್ಯಾಸ್ ಇಟ್ ಬಿಕಮ್ ಪಾರ್ಟ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್? ನಾಲೆಜ್ ವೈಸ್ ಪಾರ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಾಟ್ ಪಾರ್ಟ್ ಆಫ್ ಯುವರ್ ಅವೇರ್ನೆಸ್. ನಾಟ್ ಪಾರ್ಟ್ ಆಫ್ ಯುವರ್ ಅವೇರ್ನೆಸ್. ಯೋಗಿ ಆದವನಿಗೆ ಇಟ್ ಇಸ್ ಪಾರ್ಟ್ ಆಫ್ ಅವೇರ್ನೆಸ್. ಪಾರ್ಟ್ ಆಫ್ ಅವೇರ್ನೆಸ್, ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಡಿಫರೆನ್ಸ್. ಅದಕ್ಕೆ ಇಲ್ಲಿ ನೋಡಿ, ಬೇರೆ ಗೊತ್ತಾಗೋದು ಬೇರೆ, ಅರ್ಥ ಆಗೋದು ಬೇರೆ. ಆ ಗೊತ್ತಾಗೋದು ಬೇರೆ, ಅರ್ಥ ಆಗೋದು ಬೇರೆ, ಅದು ನಿಮ್ಮ ಭಾಗ ಆಗೋದು ಬೇರೆ. ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಬೇರೆ. ನೋಯಿಂಗ್, ಬೀಯಿಂಗ್ ಅಂಡ್ ನೋಯಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಬೀಯಿಂಗ್, ಈ ಮೂರು ಪ್ರೋಸೆಸ್ ಅಲ್ಲಿ ಹೋಗ್ಬೇಕು. ಓಕೆ, ಸರಿ. ನಿಮಗೆ ಅದ್ರ ಜೊತೆಗೆ ಪಂಚ ತನ್ಮಾತ್ರಗಳು ಗೊತ್ತಾಯ್ತಾ? ಪಂಚ ತನ್ಮಾತ್ರಗಳು ಅಂತ ಗೊತ್ತಾಯ್ತಾ? ಸಾಮಾನ್ಯವಾಗಿ ಗೊತ್ತಾಗಲ್ಲ, ಈ ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಅವಾಗ್ಲೇ ಏನ್ ಮಾಡಿದ್ರು, ವಾನಪ್ರಸ್ಥ ಟೈಮಲ್ಲೇ ಇವನ್ನೆಲ್ಲ ಹೇಳಕ್ ಶುರು ಮಾಡಿದ್ರು. ಯಾಕಂದ್ರೆ ಕಣ್ ಕಾಣಿಸ್ತಾ ಇರ್ಲಿಲ್ಲ, ಕನ್ನಡಕ ಹಾಕೋಬೇಕಾಗಿತ್ತು, ಕಿವಿ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ. ಇವಾಗ ಏನಪ್ಪಾ, ಆಲ್ ಪರ್ಫೆಕ್ಟ್ ಬಾಡಿನ ಒಂದೊಂದೇ ಡಿಫೆಕ್ಟ್ ಬರ್ತಾ ಇದೆ, ಒಂದೊಂದ್ಸರಿ ರುಚಿಸೋದಿಲ್ಲ. ಈಗಂತರೂ ಮೂಗಿನ ವಾಸನೆನೇ ಹೋಗ್ಬಿಟ್ಟಿದೆ. ಸ್ಪರ್ಶ ಅಂತರೂ ಸ್ಪರ್ಶದ ಒದ್ದಾಟದ ಹೋರಾಟದಲ್ಲಿದ್ದೆ. ಮೊಮ್ಮಗ ಬಂದು ತಪ್ಕೋಬೇಕು ಅಂತ ಆಸೆ ಪಡ್ತೀವಿ. ಸ್ಪರ್ಶದ ಅನಾಥ ಭಾವದಲ್ಲಿ ಇದ್ದೇವೆ ನಾವು. ಸೊ ಹಿಂಗಾಗಿ ವಯಸ್ಸಾಗ್ತಾ ಆಗ್ತಾ ಯಾರಾದ್ರೂ ನನ್ನ ಮಾತು ಕೇಳಲಿ ಅಂತ ಒದ್ದಾಟ, ಯಾರಾದ್ರೂ ಮಾತಾಡ್ಲಿ ಅನ್ನೋ ಒದ್ದಾಟ, ಚೆನ್ನಾಗಿ ತಿನ್ಬೇಕನ್ನೋ ಆಸೆ, ಗಮಗಮಿಸುವ ಬದುಕಲ್ಲಿ ಇರಬೇಕು, ಅಥವಾ ಸ್ಪರ್ಶದ ಈ ಗುಲಾಮಿತನದಲ್ಲಿ ಶರೀರದಲ್ಲಿ ವಯಸ್ಸಾದ ಮೇಲೆ ಬರಬಾರ್ದು ಅನ್ನೋಗೋಸ್ಕರನೇ ಮುಂಚೆನೆ ಜ್ಞಾನೇಂದ್ರಿಯವನ್ನ ತ್ಯಜಿಸುವಂತಹ ಯೋಗವನ್ನ ಕಲಿಬೇಕು ಅಂತ. ಇರ್ಲಿ, ಈಗ ನಮಗೇನಾಯ್ತು, ಕೇವಲ ದೇಹ ನಾನಲ್ಲ ಅಂತ ಬಂತು, ಅದು ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಅನ್ಲರ್ನಿಂಗ್ ಈಸ್ ನಾಟ್ ಫರ್ಗೆಟಿಂಗ್. ಲರ್ನಿಂಗ್, ಅಡಾಪ್ಟಿಂಗ್, ಬಿಕಮಿಂಗ್ ಅ ಪಾರ್ಟ್ ಆಫ್ ಇಟ್, ದೆನ್ ಇಟ್ ಡಿಸಾಲ್ವ್ಸ್. ಸೈಕಲ್ ಕಲ್ತ ಮೇಲೆ ನಾವು ಚಾಲೆಂಜ್ ಮಾಡ್ತೀವಿ ನಿಮಗೆ, ಸೈಕಲ್ ಕಲ್ತ ಮೇಲೆ ಮತ್ತೆ ಸೈಕಲ್ ಕಲಿಯೋ ತರ ನಾಟಕ ಮಾಡಿ ನೋಡೋಣ. Can you do that? Once it is a part of your understanding, you cannot unlearn it. ಈಜೋದ್ ಕಲ್ತ ಮೇಲೆ ಈಜೋದ್ ಹೆಂಗ್ ನಾಟಕ ಮಾಡಬಹುದು, ಬಟ್ ಯು ಕೆನಾಟ್ ಅನ್ಲರ್ನ್ ಇಟ್. ಇಟ್ ಮೀನ್ಸ್ ಇಟ್ ಡಿಸಾಲ್ವ್. ಲರ್ನಿಂಗ್ ಹ್ಯಾಸ್ ಡಿಸಾಲ್ವ್ಡ್. ಅದಾದ್ಮೇಲೆ ಏನ್ ಗೊತ್ತಾಯ್ತು ನಿಮ್ಗೆ? ಕರ್ಮೇಂದ್ರಿಯ ಇದೆ, ಜ್ಞಾನೇಂದ್ರಿಯ ಇದೆ, ಇದು ಕೇವಲ ಸೆನ್ಸರಿ ಆರ್ಗನ್ಸ್ ಅಂತ ಗೊತ್ತಾಯ್ತು. ಆಮೇಲೆ ಚಕ್ರಗಳಿದೆ ಅಂತ ಗೊತ್ತಾಯ್ತು. ಆ ಚಕ್ರಗಳು ಕರ್ಮದ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ, ನವಗ್ರಹಗಳಿಗೆ ಕನೆಕ್ಟ್ ಆಗಿದೆ, ನಮ್ಮ ಕರ್ಮಗಳೇ ಈ ಚಕ್ರದ ಮೂಲಕ ಬರುತ್ತೆ ಅಂತ ಗೊತ್ತಾಯ್ತು. ಆವಾಗ ದೇಹ ಭಾವ ಅನ್ನುವಂಥದ್ದು ಅನ್ಲರ್ನಿಂಗ್ ಆಗೋಗ್ಬಿಟ್ಟಿತ್ತು, ಇದು ಲರ್ನಿಂಗ್ ಆಗ್ತಾ ಇದೆ. ಚಕ್ರಗಳ ಬಗ್ಗೆ ಗೊತ್ತಾದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ನಾವು ಒಂದು ವರ್ಕ್ಶಾಪ್ ಆಗಿ ಇನ್ನೊಂದು ವರ್ಕ್ಶಾಪ್ ಒಳಗೆ ಅದು ಇಟ್ ಶುಡ್ ಬಿಕಮ್ ಪಾರ್ಟ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್, ಪಾರ್ಟ್ ಆಫ್ ಯುವರ್ ದೃಷ್ಟಿ ಇನ್ ದ ಸೆನ್ಸ್ ಪಾರ್ಟ್ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಅದಾದ್ಮೇಲೆ ನಿಮಗೆ ಮನೋಬುದ್ಧಿ ಚಿತ್ತ ಅಹಂಕಾರ, ಮನಸ್ಸಂತಂದ್ರೆ ಗೊತ್ತಿತ್ತು ನಿಮ್ಗೆ. ಮೈಂಡ್ ಮ್ಯಾನೇಜ್ಮೆಂಟ್ ಬಂದ್ಮೇಲೂ ಅದಕ್ಕೆ ಮುಂಚೆನೋ ಏನೋ ನಿಮ್ಗೆ ಗೊತ್ತಾಯ್ತು, ಮನೋಬುದ್ಧಿ ಚಿತ್ತ ಅಹಂಕಾರ ಅಂತ 4 ಡಿವಿಷನ್ ಇದೆ, 4 ಕುದುರೆ ತರ ಓಡ್ತಾ ಇದೆ, ನಾನು ಸಿಕ್ಕಾಕೊಂಡಿರೋದು ಇಲ್ಲಿ ಅಂತ ಗೊತ್ತಾಯ್ತು. ಆವಾಗ ಇಂದ್ರಿಯಗಳು ಚಕ್ರಗಳ ಬಗ್ಗೆ ನಮ್ ಗಮನ ಏನಿಲ್ಲ. ದಟ್ ಅನ್ಲರ್ನಿಂಗ್ ಆಸ್ ಹ್ಯಾಪನಿಂಗ್. ನಾವ್ ಯು ಸ್ಟಾರ್ಟೆಡ್ ಲರ್ನಿಂಗ್ ಅಬೌಟ್ ದಿ ಮನೋಬುದ್ಧಿ ಚಿತ್ತ ಅಹಂಕಾರ. ಇನ್ನೂ ಶೋಧನೆ ಮಾಡಲಾಗಿ ಅದನ್ನ ಹುಡುಕೊಂಡು ಹೋದಾಗ ನಮಗೆ ಗೊತ್ತಾಯ್ತು, ಈ ಮನೋಬುದ್ಧಿ ಚಿತ್ತ ಅಹಂಕಾರ ಎಲ್ಲಿಂದ ಹುಟ್ಟುತ್ತಪ್ಪ ಅಂತಂದ್ರೆ ಪಂಚಭೂತಗಳಿಂದ ಹುಟ್ಟುತ್ತಪ್ಪ ಅಂತ. ಓಹೋ, ಹಾಗಾದ್ರೆ ಈ ಪಂಚಭೂತಗಳು ಅನ್ನೋದಿದೆ, ಇದ್ರ ಮೇಲೆ ನಾವು ಸ್ಟಡಿ ಮಾಡಬೇಕು, ಪಂಚತತ್ವಗಳು ಅಥವಾ ಪಂಚಭೂತಗಳು ಅಂತ. ಪಂಚಭೂತಗಳ ಕಡೆ ನಿಮ್ ಗಮನ ಹೋಯ್ತು. ನಾನು ಐ ಆಮ್ ಟೇಕಿಂಗ್ ಯು ಟು ದಿ ಸ್ಟೆಪ್ ಬೈ ಸ್ಟೆಪ್. ಈಗ ನಾವು ಇಲ್ಲಿವರೆಗೂ ನೀವು ಏನಾಗಿದೆ, ಈಗ ನಾವು ಐ ವುಡ್ ಲೈಕ್ ಟು ಟೇಕ್ ಅ ಪ್ರೈಸ್ ಆನ್ ಮೈ ಸೆಲ್ಫ್, being an enlightened. Now I will tell you, this is the understanding. Now my entire attention shifted on Pancha Bhutas.
ಈಗ ನನ್ನ ಗಮನ ದೇಹದ ಮೇಲಿಲ್ಲ, ದೇಹ ಅರ್ಥ ಆಗೋಯ್ತು. ದೇಹ ಸಪ್ತ ಧಾತುವಿನಿಂದ ಆಗಿರೋದು, ಅದರಲ್ಲಿ ಇರೋದು ಆಹಾರ ತಿನ್ನತ್ತೆ, ಮಲಮೂತ್ರ ವಿಸರ್ಜನೆ ಮಾಡುತ್ತೆ ಅಷ್ಟೇ, ರಕ್ತ ಉತ್ಪಾದನೆ ಮಾಡುತ್ತೆ. ಪಂಚ ಪ್ರಾಣಗಳು ಅವೆಲ್ಲರೂ ಸೂಕ್ಷ್ಮ ಶರೀರದಲ್ಲಿ ಈ ಪ್ರಾಣಗಳು ಇಂಜಿನ್ ತರ, ರೈಲ್ ಗಾಡಿ ತರ ಕೆಲಸ ಮಾಡುತ್ತೆ. ದ ಅಂಡರ್ಸ್ಟ್ಯಾಂಡಿಂಗ್ ನೌ ಮೈ ಕ್ಯೂರಿಯಾಸಿಟಿ ಲರ್ನಿಂಗ್ ರಿಯಲೈಸೇಷನ್ ಇಸ್ ಎಂಡೆಡ್ ವಿತ್ ಬಾಡಿ. ಜ್ಞಾನ ಚಕ್ಷು ಮತ್ತು ಕರ್ಮೇಂದ್ರಿಯಗಳ ಮೇಲೆ ನನ್ನ ವರ್ಕ್ ಎಂಡ್ ಆಗೋಯ್ತು. ನೋ ಮೋರ್ ಫ್ಯಾಸಿನೇಷನ್. ಚಕ್ರಗಳ ಮೇಲೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಬಂತು, ರಿಯಲೈಸೇಷನ್ ಆಯ್ತು. ನೋ ಮೋರ್ ಐ ಡೋಂಟ್ ಲಿವ್ ಮೈ ಲೈಫ್ ಬೇಸ್ಡ್ ಆನ್ ದ ಚಕ್ರಾಸ್ ಎನಿಮೋರ್. ದಟ್ ಈಸ್ ಬೀನ್ ಡ್ರಾಪ್ಡ್, ಅನ್ಲರ್ನಿಂಗ್ ಆಗೋಯ್ತದು. ಆಮೇಲೆ ಮನಬುದ್ಧಿ ಚಿತ್ತಹಂಕಾರ ಅದ್ರ ಮೇಲೆ ಆಟ ಆಡಿದ್ದಾಯ್ತು. ನನ್ನ ಮನಬುದ್ಧಿ ಚಿತ್ತಹಂಕಾರದ ಮೇಲೇನೂ ಅರ್ಥ ಆಯ್ತು, ಇನ್ನೊಬ್ಬರ ಮನಬುದ್ಧಿ ಚಿತ್ತಹಂಕಾರನೂ ಅರ್ಥ ಆಯ್ತು, ನಡವಳಿಕೆ ಮೇಲೇನೂ ಅರ್ಥ ಆಯ್ತು. ಸೊ ದಟ್ ಈಸ್ ಆಲ್ಸೋ ಡ್ರಾಪ್ಡ್. ನೌ ಐ ಆಮ್ ವರ್ಕಿಂಗ್ ಆನ್ ಪಂಚಮಹಾಭೂತಾಸ್. ಹೌ ಇಟ್ ಈಸ್ ವರ್ಕಿಂಗ್. ಸೊ ಇದನ್ನ ಹೇಳ್ತೀವಿ ತತ್ವದೃಷ್ಟಿ ಅಂತ. ತತ್ವದೃಷ್ಟಿ ಅಂತಂದಾಗ ಈಗ ನನಗೆ ನನ್ನ ಮುಂದೆ ಒಂದು ಹೆಣ್ಣು ಬಂದು ನಿಂತ್ಕೊಂಡ್ರೆ ಹೆಣ್ಣು ಅಂತ ಹೇಗೆ ಗುರುತಿಸ್ತೀರಿ ನೀವು? ಹೆಣ್ಣು ಅಂತ ಹೇಗೆ ಗುರುತಿಸ್ತೀರಿ? ದೇಹದ ಮೂಲಕ. ವೆನ್ ವಿ ಕಾಲ್, ನಾನ್ ಮಾದೇವ ಪುಷ್ಪ, ಮಾ ಆತ್ಮನಿಷ್ಠ, ಚಿತ್ಕಲಾ, ಭಾರತೀಯವರು, ಸುಮಂಗಲಿಯವರು, ನಿತ್ಯಸ್ಥಾಯಿ, ಕೃಷ್ಣ ಸ್ಮೃತಿ ಅಂತ ಹೇಳಬೇಕಾದಾಗ ನನ್ನ ದೃಷ್ಟಿಯಲ್ಲಿ ಹೆಣ್ಣು ಕಾಣಿಸೋದೇ ಇಲ್ಲ. ಬಿಕಾಸ್ ದಟ್ ದೃಷ್ಟಿ ಹ್ಯಾಸ್ ಎನ್ಹ್ಯಾನ್ಸ್ಡ್ ಇನ್ ಮೀ. ಆ ಥರ ನನಗೆ ನೋಡ್ಲೇಬೇಕು ಅಂತ ನೋಡಿದ್ರೆ, ನಾನು ರೋಡಲ್ಲಿ ಹೋಗ್ತಿರೋ ಹೆಣ್ಮಕ್ಳನ್ನ ನೋಡೋಂಗಿದ್ರೆ ನನಗೆ ಕಾಣಿಸುವಂಥದ್ದು ಮಲಮೂತ್ರ ಮಾಂಸ ತುಂಬಿರುವಂತಹ ಕೊಳುಕು ದೇಹವೇ. ಭಕ್ತಿಯಿಂದ ನೋಡಿದ್ರೆ ಇವನು ಶಿವಾಲಯ, ಶಿವನ ದೃಷ್ಟಿ. ಸೊ ತತ್ವ ಮುಖೇನ ದೇಹ ಚೇಂಜ್ ಆಗುತ್ತೆ. ಹೀಗಾಗಿ ಫ್ಯಾಸಿನೇಷನ್ ಟುವರ್ಡ್ಸ್ ಬಾಡಿ ಈಸ್ ಗಾನ್. ನನಗೆ ನೀವು ಎಂಥ ಅತಿಲೋಪ ಸುಂದರಿಯನ್ನ ತಗೊಂಬಂದ್ರೂ ಕೂಡ ನನಗೆ ಕಾಣಿಸೋದು ಮಲಮೂತ್ರ ವಾಂತಿ ಮಾಡಿಕೊಳ್ಳುವ, ಮಾಂಸ ಇರುವಂತ, ಹೊಟ್ಟೆ ಕೊಯ್ದ್ರೆ ಅನ್ಡೈಜೆಸ್ಟೆಡ್ ಫುಡ್ ಇರುವಂತಹ ಅಂತ ಒಂದು ಕೊಳುಕು ಶರೀರ ಮಾತ್ರ. ದೇರ್ ಇಸ್ ನೋ ಫ್ಯಾಸಿನೇಷನ್. ಯಾರಿಗೆ ಈ ತತ್ವದೃಷ್ಟಿ ಇಲ್ವೋ ಅವನಿಗೆ ಹೆಣ್ಣಲ್ಲಿ ಏನೇನೋ ಕಾಣಿಸುತ್ತೆ. ನನಗೆ ಅದು ಏನೋ ಇರೋದೇ ಕಾಣಿಸುತ್ತೆ. ಹೆಣ ಕೊಯ್ದ್ಮೇಲೆ ಏನ್ ಕಾಣಿಸುತ್ತೆ ಅದೇ ಕಾಣಿಸುತ್ತೆ. ಒಂದು ಹೆಣ್ಣಿನಲ್ಲಾಗ್ಲಿ ಒಂದು ಗಂಡಿನೆಲ್ಲ ಕಾಣಿಸೋದು ಆ ಚರ್ಮ ತೆಗೆದ್ರೆ ಎಲ್ಲರೂ ಮೂಳೆ ಮಾಂಸ. ಸೊ ಹೀಗಾಗಿ ನನ್ನ ಆಸಕ್ತಿ ನ್ಯಾಚುರಲ್ ಆಗಿ ಬಿದ್ದು ಹೋಯಿತು. ಗೌರವ ಯಾಕೆ ಕೊಡ್ತಾ ಇದ್ದೀನಿ? ಗೌರವ ಯಾಕೆ ಕೊಡ್ತಾ ಇರೋದು? ಅವ್ರಿಗಿರೋ ಹೆಣಕ್ಕೆ ಅಂತಲ್ಲ, ಅವರ ಇಂದ್ರಿಯಗಳಿಗಲ್ಲ, ಅವರ ಚಕ್ರಗಳಿಗಲ್ಲ, ಮನೋಬುದ್ಧಿ ಚಿತ್ತಹಂಕಾರಕ್ಕಲ್ಲ. ನನ್ನ ದೃಷ್ಟಿಯಲ್ಲಿ ನನಗೆ ಎಲ್ಲರೂ ಹ್ಯಾಕ್ ಕಾಣಿಸ್ತಾರೆ ಅಂದ್ರೆ ಎಸೆನ್ಸ್ ಅಂದ್ರೆ ಹೆಂಗ್ ಹೇಳೋದು? ಎಸೆನ್ಸ್ ಅಂದ್ರೆ ಹೆಂಗ್ ಹೇಳೋದು ಅಂತಂದ್ರೆ, ಒಂದು 5 ಪಂಚ ಫಲಗಳನ್ನ ದೇವರಿಗೆ ಅರ್ಪಿಸ್ಬೇಕಿಟ್ಟಾಗ ನಿಮ್ಗೆ ಕಾಣಿಸ್ತದಲ್ಲ, ಎಲ್ಲಾನು ಒಂದು ಕರಿತೀರಿ ಹಣ್ಣು, ಆದ್ರೆ ಬಾಳೆಹಣ್ಣು, ಸಂತ್ರ ಹಣ್ಣು, ಸೇಬು ಹಣ್ಣು, ಸೀತಾಫಲ ಹಣ್ಣು, ಆಮೇಲೆ ಇನ್ನೊಂದು ಯಾವುದೋ ಒಂದು ಹಣ್ಣು, ಪೈನಾಪಲ್ ಹಣ್ಣು ಅಥವಾ ಚೇಪೆ ಹಣ್ಣು, 5 ಹಣ್ಣುಗಳು ಒಂದೇ 5 ಮಾಡಿದ್ರಿ. ಆ 5ದು ಭೇದ ಕಾಣಿಸ್ತು. ಆದ್ರೆ ನಿಮ್ಗೆ ಭೇದ ಯಾವ್ದ್ರಿಂದ ಕಾಣಿಸ್ತು? ಆಕಾರ ರೂಪದಿಲ್ಲಲ್ಲ, ನಾಮ್ ಅಂಡ್ ಫಾರ್ಮ್ ಅಲ್ಲ, ಎಸೆನ್ಸ್ ವೈಸ್. ಇದು ಮಾವಿನ ಹಣ್ಣು, ಇದು ಬಾಳೆಹಣ್ಣು, ಎಸೆನ್ಸ್. ಆರ್ ಯು ಆಲ್ ವಿತ್ ಮೀ? ನಾನು ನಿಮಗೆ ಸಾಕ್ಷಾತ್ಕಾರ ಆದ ವ್ಯಕ್ತಿಯ ದೃಷ್ಟಿಕೋನವನ್ನ ತೋರಿಸ್ತಾ ಇದ್ದೀನಿ. ಅವ್ರ ಪಾಯಿಂಟ್ ಆಫ್ ವ್ಯೂ. ರಮಣರು ಹೇಗ್ ನೋಡ್ತಾ ಇದ್ರು, ಸದ್ಗುರುಗಳು ಹೇಗ್ ನೋಡ್ತಾರೆ, ಯೋಗಿಗಳು ಹೇಗ್ ನೋಡ್ತಾರೆ ಅಂತ ಅವರಿಗೆ ನಾವು ಹೀಗೆ ಕಾಣಿಸೋದೇ ಇಲ್ಲ. ನಿಮ್ಗೆ ಇನ್ನೂ ಹೆಣ ಕಾಣಿಸ್ತಾ ಇದ್ರೆ, ಗಂಡ ಕಾಣಿಸ್ತಾ ಇದ್ರೆ, ಹೆಂಡತಿ ಕಾಣಿಸ್ತಾ ಇದ್ರೆ, ಹುಡುಗಿ ಕಾಣಿಸ್ತಾ ಇದ್ರೆ, ಹುಡುಗ ಕಾಣಿಸ್ತಾ ಇದ್ರೆ, ಇನ್ನೂ ನೀವು ಅಧ್ಯಾತ್ಮದ ಏನು ಪಾಸ್ ಆಗಿಲ್ಲ ಅಂತ. ಸೊ ಈಗ ಪಂಚಭೂತ ಕಾಣಿಸುತ್ತೆ ನನಗೆ. ಪಂಚಭೂತದಲ್ಲಿ ನಾನು ಆ ವ್ಯಪರೀತಗಳು ಕಾಣಿಸುತ್ತೆ. ಪಂಚಭೂತಗಳ ವ್ಯಪರೀತದಲ್ಲಿ ನಾನು ಎಲ್ಲರನ್ನೂ ಗುರುತಿಸೋದು ಅವರ ಎಸೆನ್ಸ್ ಇಂದ. ಅದರ ನಂತರ ಈ ಎಸೆನ್ಸ್ ಪಂಚಭೂತಗಳು ಹೇಗೆ ನಿರ್ಮಾಣ ಆಯ್ತು ಅಂತ ತತ್ವದೃಷ್ಟಿಗೆ ಬಂದಾಗ ಇನ್ನು ನಾನು ಪಂಚಭೂತಿಗೆ ಅಂಟ್ಕೊಂಡು ಕೂತ್ಕೋಬಾರ್ದು. ಪಂಚಭೂತಗಳ ಮೇಲೆ ಅಭ್ಯಾಸ ಮಾಡಿದಾಗ, ಗಮನಿಸ್ತಾ ಹೋದಾಗ 3 ಮುಖ್ಯ ವಿಷಯಗಳು ಅಲ್ಲಿ ಕಾಣಿಸ್ತದೆ. ಆ 3 ಮುಖ್ಯ ವಿಷಯಗಳು ಯಾವುದು ಅಂತಂದ್ರೆ ಸತ್ವ, ರಜಸ, ತಮಸ ಗುಣಗಳು. ಆಮೇಲೆ ಈಗ ನನ್ನ ದೃಷ್ಟಿಕೋನ ಸತ್ವ, ರಜಸ, ತಮಸ ಅಷ್ಟೇ ಕಾಣಿಸ್ತಾ ಇರುತ್ತೆ. ಅದರ ಈ ಹೇಗೆ ಸಮುದ್ರವನ್ನ ನೋಡ್ತಾ ಇದ್ರೆ ನೀವು ಸಮುದ್ರವನ್ನ ನೋಡ್ತಾ ಇರಬೇಕಾದಾಗ ನೀವು ಸಮುದ್ರವನ್ನ ನೋಡೇ ಇಲ್ಲ. ನೀವು ಸಮುದ್ರದ ಮೇಲಿನ ಅಲೆಯನ್ನ ಮಾತ್ರ ನೋಡಿದ್ದೀರ ಅಷ್ಟೆ, ಸಮುದ್ರವನ್ನ ನೋಡೇ ಇಲ್ಲ. ಆಕ್ಚುಲಿ ನೀವು ಸಮುದ್ರವನ್ನ ನೋಡಬೇಕು ಅಂತಂದ್ರೆ ಸಮುದ್ರ ಇಲ್ಲವೇ ಇಲ್ಲ. ನೀವು ಅಲೆ ನೋಡ್ತೀರಿ, ಇಲ್ಲ ನೀರು ನೋಡ್ತೀರಿ, ಇಲ್ಲ ಆಕಾರ ನೋಡ್ತೀರಿ. ಆಕಾರಕ್ಕೆ ಒಂದು ಹೆಸರು ಕೊಟ್ಟಿದ್ರಿ ಸಮುದ್ರ ಅಂತ. ಸಮುದ್ರಕ್ಕೆ ಹೋದಾಗ ಸಮುದ್ರ ಕಾಣಿಸೋದೇ ಇಲ್ಲ, ಕಾಣಿಸೋದು ಅಲೆಗಳು ಅಥವಾ ನೀರು. ಸೊ ಹೀಗೆ
ಪಂಚಭೂತಗಳನ್ನ ನೋಡ್ತಾ ನೋಡ್ತಾ ಹೋದಾಗ ನನಗೆ ಕಾಣಿಸು ತಾಮಸ, ರಾಜಸ ಮತ್ತು ಸಾತ್ವಿಕ ಗುಣಗಳು ಕಾಣಿಸೋದಕ್ಕೆ ಶುರು ಆಯ್ತು. ನಾವು ಇಲ್ಲಿ ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ. ಈ ಗುಣಗಳ ಉತ್ಪತ್ತಿ ಯಾಕಾಯ್ತು ಅಂತ ಗಮನಿಸಿದಾಗ ವ್ಯಕ್ತಿಯ ಶಕ್ತಿ ಎಷ್ಟಿದೆ ಅಂತ ಕಾಣಿಸ್ತು. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ. ಇಲ್ಲಿವರೆಗೂ ಬಹುತ್ವ. ಈಗೇನಾಯ್ತು, ನಾನು ಏನ್ ಮಾಡ್ತಾ ಇದ್ದೀನಿ, ಲರ್ನಿಂಗ್ ಅಲ್ಲಿ ಸ್ಟಾಪ್ ಆಗ್ಲಿಲ್ಲ. ಲರ್ನಿಂಗ್ ನ ಹಿಡ್ಕೊಂಡೆ, ದಟ್ ಲೆಡ್ ಮೀ ಟು ದಿ ಸಮಥಿಂಗ್ ಹೈಯರ್. ಆ ಹೈಯರ್ ನ ಹಿಡ್ಕೊಂಡೆ, ದಟ್ ಲೆಡ್ ಮೀ ಟು ದಿ ಸ್ಟಿಲ್ ಹೈಯರ್. ಆ ಹೈಯರ್ ನ ಇಟ್ಕೊಂಡೆ, ದಟ್ ಲೆಡ್ ಮೀ ಟು ದಿ ನೆಕ್ಸ್ಟ್ ಹೈಯರ್ ಪ್ರಾಕ್ಟಿಕಲಿ. ಆಮೇಲೆ ಕಾಣಿಸಿದ್ದು, ಒಬ್ಬ ವ್ಯಕ್ತಿ ನನಗೆ ಹ್ಯಾಕ್ ಕಾಣಿಸ್ತಾನೆ ಅಂದ್ರೆ ಅವನ ಇಚ್ಛಾಶಕ್ತಿ ಎಷ್ಟಿದೆ, ಕ್ರಿಯಾಶಕ್ತಿ ಎಷ್ಟಿದೆ, ಜ್ಞಾನಶಕ್ತಿ ಎಷ್ಟಿದೆ ಅಂತ. ಸೊ ಅವನ ಜ್ಞಾನಶಕ್ತಿ ಎಷ್ಟಿದೆ ಅಂತ ಗೊತ್ತಾದ್ಮೇಲೆ ನಾನು ಅವನ ಜೊತೆ ಜಗಳ ಆಡ್ತೀನಿ. ಅವನ ಕ್ರಿಯಾಶಕ್ತಿ ಎಷ್ಟಿದೆ ಅಂತ ಗೊತ್ತಮೇಲೆ ಅದು ಮೀರಿ ಏನಾದ್ರು ಕೆಲಸ ಕೊಡ್ತೀನಿ. ಅವನ ಇಚ್ಛಾಶಕ್ತಿ ಎಷ್ಟಿದೆ ಅಂತ, ಯಾರ ಇಚ್ಛಾಶಕ್ತಿಯಲ್ಲಿ ಎಷ್ಟು ಪ್ರಬಲತೆ ಇದೆ ಅದ್ರ ಮೇಲೆ ಕೆಲಸ ತಾನೇ ಹಂಚ್ಕೊಳ್ಳೋದು. ಎಷ್ಟು ಈಸಿ ಇದೆ ಜೀವನ. ನವ್ ಯು ಅಂಡರ್ಸ್ಟ್ಯಾಂಡ್ ಹೌ ಎವ್ರಿ ಒನ್ ಆಪರೇಟ್ ಅಂಡ್ ಅಕಾರ್ಡಿಂಗ್ಲಿ ಯು ಕಮ್ಯುನಿಕೇಟ್ ಅಂಡ್ ವರ್ಕ್. ಈಗ ಸುನೀತಾಮ ಅವರಿಗೆ ಒಂದು ಇಚ್ಛಾಶಕ್ತಿ ಜಾಸ್ತಿ ಇದೆ. ನಾನು ಅವ್ರಿಗೆ ಹೇಳ್ತೀನಿ, ನನ್ಗೆ ದೀಪ ಹಿಂಗ್ ಬೇಕು, ಕಾಮಾಕ್ಷಿ ಬೇಡ, ಅದಕ್ಕೆ ಶ್ರೀಚಕ್ರ ಮಾಡಿ, ಹಿಂಗ್ ಮಾಡಿ, ಹಂಗ್ ಮಾಡಿ. ಅವ್ರು ಇಮಿಡಿಯೇಟ್ ಆಗಿ ರನ್ ಮಾಡ್ತಾರೆ. ಹಾ, ನನ್ನ ಕಡೆ ಈ ಕಾರಿಗಾರ್ ಇದಾರೆ, ಈ ಕೆಲಸದವ್ರು ಇದಾರೆ, ಇದು ನಾನು ಎಂತ ಮಾಡ್ತೇವೆ ಗುರುಗಳೇ ಅಂತ. ಇವರಲ್ಲಿ ಇಚ್ಛಾಶಕ್ತಿ ಇದೆ. ಈ ಪ್ರಾಬ್ಲಮ್ ಏನಂದ್ರೆ ಮಾಡೋರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ತೇವೆ, ಅದು ಬೇರೆ ಪ್ರಶ್ನೆ. ಒಬ್ಬ ವ್ಯಕ್ತಿ, ಗುರುಗಳೇ ನೀವು ಹೇಳಿದ್ದೇ ಅರ್ಥ ಆಗ್ಲಿಲ್ಲ, ಮುಗದೆ ಹೋಯ್ತಲ್ಲಿ, ಸೆಕೆಂಡ್ ಲೈನ್ ಬರೋದೇ ಇಲ್ಲ ಅಲ್ಲಿ. ಸೊ ಅವಾಗ ಅಲ್ಲಿಗೆ ಅದು ಡ್ರಾಪ್ ಅಂತ. ಸೊ ಈ ವಿಚಾರಗಳು ಗೊತ್ತಾದ್ರೆ ಸಂವಹನ, ಕಮ್ಯುನಿಕೇಶನ್ ಎಷ್ಟು ಈಸಿ ಆಗುತ್ತೆ. ಸೊ ನಾವು ಸುಮ್ಮನೆ ಹಿಂಗ್ ಒಂದು ಹಾಕಿ ನೋಡೋದು, ಅವ್ರು ಯಾವ ಲೆವೆಲ್ ಅಲ್ಲಿ ತಗೋತಿದ್ದಾರೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯಲ್ಲಿ ತಗೊಳ್ತಾ ಇದಾರ, ಅರ್ಥ ಆಗ್ತಾ ಇದೆಯಾ. ನಮ್ಮ ಸುಶೀಲೇಂದ್ರ ಅವ್ರು ಜ್ಞಾನಶಕ್ತಿಯಲ್ಲಿ ತಗೋತಾರ. ಅವ್ರು, ಗುರುಗಳೇ ನೀವೇನ್ ಮಾತಾಡಿದ್ರೆ ಬಿಟ್ರೋ, ನಂಗೆ ರಿಯಲೈಸೇಷನ್ ಆಯ್ತಂತ ಕೊನೆಗೆ ಬಂದು ಅದು ಹೇಳ್ತಾರ. ಎವ್ರಿ ವರ್ಕ್ಶಾಪ್ ಎಂಡಲ್ಲಿ ನಿಮಗೆ ಬಿಗಿನಿಂಗ್ ಅಲ್ಲಿ ಕೇಳೋದೇ ಅದೇ, ಏನ್ ರಿಯಲೈಸ್ ಆಯ್ತಪ್ಪ ಅಂತ. ನಾನು ನೋಡ್ತೀನಿ, ಇಚ್ಛೆನೂ ಇಲ್ಲ, ಕ್ರಿಯೆನೂ ಇಲ್ಲ, ಜ್ಞಾನ ಇಲ್ಲ, ಸುಮ್ಮನೆ ಕೂತಿರ್ತೀರಿ ನೀವು. ಈಗ ನಮ್ದು ಇದು ಯಾವುದು ವರ್ಕ್ ಆಗೋದಿಲ್ಲ. ಆಮೇಲೆ ನಾವು ಕಾಮಿಡಿ ಮಾಡ್ಕೊಂಡು, ಜೋಕ್ ಮಾಡ್ಕೊಂಡು, ಆಮೇಲೆ ಅವ್ರು ಹೇಳಿದ್ಮೇಲೆ ಇವ್ರು ಹೇಳಿದ್ಮೇಲೆ ಅಂತ ಶುರು ಆಗುತ್ತೆ. ಮತ್ತೆ ಈ ವಾರದಲ್ಲಿ ಏನಾಯ್ತು, ಈ ವಾರದಲ್ಲಿ ಏನ್ ಅಪ್ಡೇಟ್ ಆಯ್ತು, ಅದು ಇಂಪಾರ್ಟೆಂಟ್. ಓಕೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಆದ್ಮೇಲೆ ನನಗೆ ಪ್ರಕೃತಿ ಕಾಣಿಸೋದಕ್ಕೆ ಶುರು ಆಯ್ತು. ಯಾಕೆಂದ್ರೆ ಪ್ರಕೃತಿ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಕ್ರಿಯೇಷನ್ ಆಗ್ತಾ ಇದೆ, ಫಾರ್ಮ್ ಆಗ್ತಾ ಇದೆ, ಡಿಫಾರ್ಮ್ ಆಗ್ತಾ ಇದೆ. ಫಾರ್ಮ್ ಆಗ್ತದೆ, ನಿನ್ನೆ ಇರೋ ಹೆಂಡತಿ ಇವತ್ತಿಲ್ಲ, ಇವತ್ತಿರೋ ಹೆಂಡತಿ ನಾಳೆ ಇಲ್ಲ, ನಿನ್ನೆ ಇದ್ದವ್ರು ಇವತ್ತಿಲ್ಲ. ಬದಲಾವಣೆ, ಜಗದ ನಿಯಮ ಬದಲಾವಣೆ ಕಾಣಿಸಕ್ ಶುರು ಆಯ್ತು. ಅದು ಪ್ರಕೃತಿ ಧರ್ಮ ಅಂತ ಕಾಣಿಸಕ್ ಶುರು ಆಯ್ತು. ನೋಡಿ, ಪ್ರಕೃತಿಯ ಈ ಧರ್ಮವನ್ನ ನಾವು ಕಳೆದುಕೊಂಡಾಗ, ಪ್ರಕೃತಿಯ ಈ ಧರ್ಮವನ್ನ ಕಳೆದುಕೊಂಡಾಗ ಸ್ವಾಸ್ಥ್ಯ ಇರುತ್ತೆ, ಅಸ್ವಸ್ಥ ಬರುತ್ತೆ, ಸ್ವಸ್ಥ ಇರುತ್ತೆ, ಅಸ್ವಸ್ಥ ಇರುತ್ತೆ. ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಚೆನ್ನಾಗಾಗೋದು, ಈ ಎಲ್ಲಾ ಬದಲಾವಣೆ ಪ್ರಕೃತಿ ದತ್ತವಾಗಿರೋದ್ರಿಂದ ನನಗಿದು ಬದಲಾಗಬಾರ್ದು, ನನ್ನ ಶರೀರ ಏಜ್ ಆಗ್ಬಾರ್ದು, ನನ್ನ ಶರೀರದಲ್ಲಿ ಇದು ಏನಂತಾರೆ ಲೂಸ್ ಮೋಷನ್ ಆಗ್ಲೇಬಾರ್ದು. ಯಾರು ಹೇಳಿದ್ದಾರೆ? ಶರೀರ ಅಂದ್ಮೇಲೆ ಅದು ಇರುವಂತದ್ದೇ. ಧರ್ಮ ಅಂದ್ರೆ ಧಾರ ಏತಿ ಇತಿ ಧರ್ಮ. ಯಾವ್ದನ್ನ ಧರಿಸ್ತಿರೋ ಅದು ಧರ್ಮ ಆಗುತ್ತೆ. ತಿಳ್ಕೊಂಡ್ರೆ ಧರ್ಮ ಆಗುದಿಲ್ಲ, ಅದನ್ನ ಧಾರಣೆ ಮಾಡ್ಬೇಕು, ಆವಾಗ್ಲೇ ಅದು ಧರ್ಮ ಆಗ್ತದೆ. ಆವಾಗ ಏನಾಗ್ತದೆ, ಅದ್ರದ್ದು ತುಂಬಾ ಚೆನ್ನಾಗಿ ನನಗೆ ಇದು, ಸಾರಿ ಟು ಸೇ ದಿಸ್, ಈ ತುಂಬಾ ಮಹಾತ್ಮರ ಶಿಷ್ಯಂದ್ರ ಮಾತು ಕೇಳಿದಾಗ ಅವ್ರ ಮಹಾತ್ಮರ ರೆಫರೆನ್ಸ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ಇರೋದು ಇದು ಒಂದೇ, ಮಾಡ್ಕೊಂಡು ಹೋಗ್ರಿ ಅಂತ. ಯಾರು ನಮ್ಮನ್ನ ಧರ್ಮದಿಂದ ಸಿಗುವ ಫಲವನ್ನು ಹೇಳುವುದಿಲ್ಲ. ಅಕ್ಸೆಪ್ಟ್ ಆಸ್ ಇಟ್ ಈಸ್ ಮಾಡಿದಾಗ ದುಃಖ ನಿವೃತ್ತಿ ಆಗ್ತದೆ ಅನ್ನುವಂಥದ್ದು. ಸೊ ಪ್ರಕೃತಿಯ ಧರ್ಮವನ್ನ ಒಪ್ಕೊಂಡ ತಕ್ಷಣನೇ ನಮ್ಮ ವಿಲಾಪಗಳು ಕಡಿಮೆ ಆಗಬೇಕು. ಇಲ್ಲ ಹೊರಗಡೆಗೆ ಒಪ್ಕೋತೀವಿ, ಬಟ್ ಒಳಗಡೆ ವಿಲಾಪಿಸ್ತಾ ಇರ್ತೀವಿ, ದುಃಖ ಪಡ್ತಾ ಇರ್ತೀವಿ. ಹಾಗಾದ್ರೆ ನೀವು ಧರ್ಮವನ್ನ ಧಾರಣೆ ಮಾಡಿಲ್ಲ, ಹೀಗಾಗಿ ನಿಮಗೆ ಮುಕ್ತಿ ಸಿಕ್ಕಿಲ್ಲ, ನೋವಿಂದ ಆಚೆ ಬಂದಿಲ್ಲ ಅಂತ. ಸೊ ಅದಾದ್ಮೇಲೆ ಪ್ರಕೃತಿನ ನೋಡ್ತಾ ಹೋದಾಗ ಪುರುಷನ ಬಗ್ಗೆ ಗೊತ್ತಾಗ್ತದೆ. ಅದು ನೀವು ಪ್ರಕೃತಿ ಪುರುಷ ಅನ್ನಿ, ಮಾಯಾ ಬ್ರಹ್ಮ ಅಂತನ್ನಿ, ಲಕ್ಷ್ಮಿ ವಿಷ್ಣು ಅಂತ ಹೇಳಿ, ಪಾರ್ವತಿ ಶಿವ ಅಂತ ಹೇಳಿ, ನಿಮಗೆ ಹೇಗೆ ಬರುತ್ತೋ ಹೇಳಿ, ಆ ಪರಮ ಪುರುಷೋತ್ತಮನ್ನ ನೋಡಿದಾಗ, ಆ ಪುರುಷನನ್ನ, ಪರಮ ಪುರುಷೋತ್ತಮನನ್ನ ನೋಡಿದಾಗ, ಇಲ್ಲಿ ಆಲ್ ಲರ್ನಿಂಗ್ಸ್ ಬಿಕಮ್ಸ್ ಅನ್ಲರ್ನಿಂಗ್, ವಿಚ್ ಐ ಥಾಟ್ ಬಹುತ್ವ ಅಂತ ನಾನು ಅನ್ಕೊಂಡಿರೋದನ್ನ ಹಾಗೆ ಇಟ್ಕೊಂಡಿದ್ರೆ ಏಕತ್ವದ ಸಾಕ್ಷಾತ್ಕಾರ ನಂಗೆ ಆಗ್ತಾ ಇರ್ಲಿಲ್ಲ. ಈಗ ಏಕತ್ವದ ಸಾಕ್ಷಾತ್ಕಾರ ಆದ್ಮೇಲೆ ನಾನು ವಿಚಾರ ಮಾಡಿ ನೋಡ್ತೀನಿ, ಇದೇನಾದ್ರು ಬದಲಾಗ್ತದೇನೋ. ಕ್ಯಾನ್ ಐ ಅನ್ಲರ್ನ್ ಪರಮ ಪುರುಷೋತ್ತಮ? ಕ್ಯಾನ್ ಐ ಅನ್ಲರ್ನ್ ದಿ ಬ್ರಹ್ಮತ್ವ? ದೆನ್ I realize here there is no transformation,
there is no unlearning, there is no learning. Here ends all the efforts of learning, unlearning, and this is the source, I realize. And here no learning and unlearning. Till then you have to keep dropping everything, dropping that which cannot be dropped. Then we come to the highest truth of Vedanta. ಇದು ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿ, ವೇದಾಂತದಲ್ಲಿ ಹೇಳಿದ್ದಾರೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿ. ಹೌದು, ವೇದಾಂತದಲ್ಲಿ ಹೇಳಿದ್ದಾರೆ, ಬಟ್ ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಯೋಗಿಗಳು, ಪಂಡಿತರು, ಸಿದ್ಧರು, ಬುದ್ಧರು ಅವರು ಕೂಡ ಟೇಬಲ್ ಗುದ್ದು ಹೇಳಿದ್ದಾರೆ, ಹೌದಪ್ಪ, ಏಕಂ ಬಹುಧಾ ವಿಜಾಯತೆ, ದಟ್ ಒನ್ ಈಸ್ ಮ್ಯಾನಿಫೆಸ್ಟಿಂಗ್ ಎವ್ರಿವೇರ್. ಯಾವಾಗ ನಾನು ಪರಮ ಪುರುಷೋತ್ತಮನ ಸಾಕ್ಷಾತ್ಕಾರ ಮಾಡ್ತೇನೆ, ನಾನು ಬೇರೆ, ಪರಮ ಪುರುಷೋತ್ತಮನ ಬೇರೆ ಅನ್ನುವ ಈ ದ್ವೈತ ಭಾವ ನನ್ನಲ್ಲಿ ಇರುವುದಿಲ್ಲ, ನಾನೇ ಅದು. ತತ್ವಂ ಅಸಿ, ತತ್ವಂ ಅಸಿಯಿಂದ ಸಾಧನಾ ಪೂರ್ವಕವಾಗಿ ಯಾವುದಲ್ಲವೋ ಅದನ್ನು ಬಿಟ್ಟಾಗ ಅಹಂ ಬ್ರಹ್ಮಾಸ್ಮಿ, ನಾನೇ ಅದು ಆಗ್ತೀನಿ. ಆ ನಾನು ಈ ಶರೀರದ ಮಟ್ಟದಲ್ಲಿ ನನ್ನನ್ನು ನಾನು ಕುಬ್ಜಗೊಳಿಸಿದ್ದೇನೆ, ಆದರೆ ನನ್ನ ಎಸೆನ್ಸ್ ಕುಬ್ಜ ಅಲ್ಲ ಅಂತ. ನಿಮ್ಮ ಮನೆಯಲ್ಲಿ ಬರುವ ಬೆಳಕು 4 ಗೋಡೆಗೆ ಬಂಧಿತವಾಗಿದೆ ಅನ್ನೋದು ಅಜ್ಞಾನ, ಅದರ ಮೂಲ ಬೆಳಕು ಯಾವುದರಲ್ಲೂ ಬಂಧಿತವಾಗಿಲ್ಲ. ಅದನ್ನ ಹೇಳ್ತೇವೆ, ನಿಮ್ಮ 4 ಗೋಡೆಯಲ್ಲಿರುವ ಸ್ಪೇಸ್ ನೀವು ಅನ್ಕೊಂಡಿದ್ದೀರಿ, ಇದು 4 ಗೋಡೆಯಲ್ಲಿರೋ ಸ್ಪೇಸ್, ನೀವು ಹಾಕೊಂಡಿರೋ ಗೋಡೆ. ಸ್ಪೇಸ್ ಈಸ್ ಅನ್ಡಿವೈಡಬಲ್, ಸ್ಪೇಸ್ ಈಸ್ ಎವ್ರಿವೇರ್. ಅದಕ್ಕೆ ಘಟಾಕಾಶ ಅಂತ ಹೇಳ್ತೀವಿ. ನೀವು ಘಟಾಕಾಶನೇ ಅನ್ಕೊಂಡಿರಿ, ಚಿದಾಕಾಶ ನಾನು ಅಂತ ಆದಾಗ there is no difference between me and Ma Krishna Smriti, there is no difference between me and Manjulama. ನಾನೇ ಪಾಠ ಮಾಡ್ಲಾ ಗುರುಗಳೇ ಅಂತ ಬರ್ತೀನಿ, ನಾನೇ ಬೇಡಮ್ಮ ಅಂತ ಹೇಳ್ತೀನಿ, ನಾನೇ ಜಿಶಾ ಮೇಡಮ್ ಪ್ರಶ್ನೆ ಕೇಳ್ತೀನಿ, ನಾನೇ ಗುರುಗಳಾಗಿ ಉತ್ತರ ಕೇಳ್ತೀನಿ. ಇದು ಎಂತ ಚಂದ ಲೀಲೆ ಅಲ್ವಾ? ಇದು ಎಂತ ಚಂದ. ಇದು ಪೂರ್ಣ ಸಾಕ್ಷಾತ್ಕಾರದ ಮನೋಭಾವ ಅಂತ. ಇದು ನಿಮ್ಮಲ್ಲೇ ಇರ್ತೀವಿ, ನೀವು ಹೇಳ್ಕೊಂಡು ತಿರ್ಗಲ್ಲ, ನಾನು ಇವತ್ತು ರಮಾಬಿ ತರ ಇರ್ತೀನಿ ಅಂತ ಇಟ್ಕೊಂಡು ತಿರ್ಗಲ್ಲ. ಯು ಎಕ್ಸ್ಪೀರಿಯನ್ಸ್, ಯು ಆರ್. ಸೊ ಸಹಸ್ರ ಶೀರ್ಷ ಪುರುಷ. ಈಗ ನನಗೆ ಯಾವ ಆಸೆಗಳು ಇಲ್ಲ. ಆ ಆಸೆ ಈಗ ಅವರಿಂದ ಒಂದು ಅತ್ತೆಯ ಆಸೆಯಾಗಿ ಮಾದೇವ ಪುಷ್ಪಲ್ ತೀರ್ಥ, ನನ್ನ ಆಸೆನೂ ತೀರ್ತು. ನನಗೆ ಅಂತ ಇಂಡಿವಿಜುವಲ್ ಆಸೆ ಇಲ್ಲ. ಐ ಕ್ಯಾನ್ ಈಟ್ ಫ್ರಮ್ 1000. ಈಗ ಇದನ್ನ ಹೆಂಗಪ್ಪ ನಾನು ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಿಸ್ ಈಸ್ ಹೌ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್. ನೀವು ನನ್ನನ್ನು ಹೇಗೆ ನೋಡ್ತೀರಿ ಅನ್ನೋದ್ರ ಮೇಲೆ. ನೀವು ಶರೀರವಾಗಿ ನೋಡಿದ್ರೆ ಶರೀರನೇ ಕಾಣಿಸೋದು ನಿಮ್ಗೆ. ಮಲಮೂತ್ರಾದಿ ಇರುವಂತ ಈ ಶರೀರ ಮಾತ್ರ ಕಾಣಿಸುತ್ತೆ, ಇದರಲ್ಲಿ ರೋಗ ಕಾಣಿಸುತ್ತೆ, ರುಜಿನ ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ. ನಿಮ್ಮ ದೃಷ್ಟಿ ಪ್ರಕಾರ ದೃಶ್ಯ ಕಾಣಿಸುತ್ತೆ. ಸೊ ಸಾಕ್ಷಾತ್ಕಾರ ಆದವನು, ಅವನ ದೃಷ್ಟಿ ಈಗ ಬದಲಾಗ್ತದೆ. ಬಟ್ ನಾಟಕ ಆಡೋದು ಆಡ್ತಾ ಇರ್ತಾನೆ. ಈಗ ತಿಳಿದ ಮೇಲೂ ಹಾಗೆ, ತಿಳಿದ ಮೇಲೇನು ಇದನ್ನ ಹೇಳ್ತೇವೆ ಲೀಲೆ ಅಂತ. ಇದು ಲೀಲೆ ಬಿಟ್ರೆ ನಮ್ಮ ಪಾಡಿಗೆ ನಾವೇ. ಈಗ ನನ್ನ ಪಾಡಿಗೆ ನಾನಿದ್ರೆ ನನ್ನದೇ ಸ್ವರೂಪಗಳಲ್ಲಿ ಅಜ್ಞಾನ ತುಂಬಿದಾಗ ನಾನೇ ಜ್ಞಾನದ ರೂಪದಲ್ಲಿ ಅವರನ್ನ ಬೆಳಗ್ತೇನೆ. ಯಾವಾಗ ನನ್ನ ಸೃಷ್ಟಿ ಸಂಪೂರ್ಣ ಆಗ್ತದೋ ಇನ್ನೊಂದು ಸೃಷ್ಟಿಯ ಮೂಲಕ ನಾನು ಮಾಡ್ತೇನೆ. ಇದು ನಮಗೆ ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ ಅಂತಂದ್ರೆ ನಮ್ಮಲ್ಲಿ ಅಹಂಭಾವ ಇದೆ. ಅಹಂಭಾವ ಅನ್ನೋದ್ರ ಅರ್ಥ ಏನಂದ್ರೆ ಐ ಆಮ್ ಡಿಫರೆಂಟ್ ಫ್ರಮ್ ಅದರ್ಸ್. ದ ಇಂಡಿವಿಜುವಲ್ ಐಡೆಂಟಿಟಿ ಸಮಸ್ಯೆ ಆಗಿರೋದು. ನಮ್ಮ ಜೀವನದ ಅತಿ ದೊಡ್ಡ ಸಮಸ್ಯೆ ಏನಂತಂದ್ರೆ ಐ ಆಮ್ ಸ್ಟಕ್ ಟು ಮೈ ಐಡೆಂಟಿಟಿ. ನನ್ನ ಐಡೆಂಟಿಟಿಯಿಂದ ಜೀವನ ಕ್ರೂರವಾಗಿಲ್ಲ, ನನ್ನ ಐಡೆಂಟಿಟಿ ರಾಂಗ್ ಆಗಿದೆ. ನನ್ನ ಐಡೆಂಟಿಟಿ ರಾಂಗ್ ಆಗಿರೋದ್ರಿಂದ ಇಂದ್ರಿಯ ಗೋಚರ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಇಲ್ಲ ಮನೋಗೋಚರ ಆಲೋಚನೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಈ ದುಃಖಕ್ಕೆ ಕಾರಣ ನಿಮ್ಮ ಐಡೆಂಟಿಟಿ. ಟು ಹೂಮ್ ದಿಸ್ ಕ್ವಶನ್ ಇಸ್ ಅರೈಸಿಂಗ್. ಯಾರು ಬದುಕ್ತಾ ಇದ್ದಾರಪ್ಪ? ಇದು ಅಲ್ಟಿಮೇಟ್ ಟ್ರೂತ್. ಇದೇ ಶಂಕರಾಚಾರ್ಯ ಹೇಳಿದ್ರು, ಇದೇ ರಮಣ ಮಹರ್ಷಿಗಳು ಹೇಳಿದ್ರು, ಇದೇ ಉಪನಿಷತ್ ಹೇಳಿದ್ರು. ಯಾರಪ್ಪ ದುಃಖಿ? ಯಾರು ದುಃಖಿ ಅಂತಂದ್ರೆ ನಿಜವಾದ ಐಡೆಂಟಿಟಿ ಯಾರಿಗೆ ಕೊಟ್ಟಿದ್ದೀರಿ ಅದಕ್ಕೆ ದುಃಖಿ. ಲೂಸ್ ಮೋಷನ್ ಯಾರಿಗಾಯ್ತು? ಈ ಶರೀರಕ್ಕಾಯ್ತು. ಮಂಜುಳಮ್ಮಂಗ್ ಆಗ್ಲಿಲ್ಲ. ಈ ಮಂಜುಳಮ್ಮಂಗೂ ಆಗ್ಲಿಲ್ಲ. ಯಾಕಂದ್ರೆ ಈ ಮಂಜುಳಮ್ಮ ಸಾಯಿಬಾಬಾಗ್ ಸಂಬಂಧಪಟ್ಟಿರೋ. ಸಾಯಿಬಾಬಾ ಇರೋವರೆಗೂ ಮಂಜುಳಮ್ಮ, ಸಾಯಿಬಾಬಾ ಇಲ್ಲಾಂದ್ರೆ ಮಂಜುಳಮ್ಮನೂ ಇಲ್ಲ. ಹಾಗಂತ ಅನ್ಕೊಂಡಿರೋದು ಅಲ್ಲ, ಅದು ಆಗಬೇಕು. ಅನ್ಕೊಂಡಿರೋದಲ್ಲ, ಆಗಬೇಕು. ಆದ್ರೆ ನಾವ್ ಹೇಳ್ತೀವಿ ಅನ್ಕೊಳಕ್ ಶುರು ಮಾಡ್ರಿ. ಹಾಗೆ ಮಗು ಅಪ್ಪನ ತರ ಅನ್ಕೊಳಕ್ ಶುರು ಮಾಡಿದಾಗ್ಲೇ ಅವನಿಗೆ ಗಡ್ಡ ಮೀಸೆ ಬರೋದು. ಹೆಣ್ಣು ಮಗುಗೆ ತಾಯಿ ತರ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಂಡು ಆ ಅನ್ಕೊಳ್ತಾ ಇರೋದ್ರಿಂದನೇ ಅವಳಲ್ಲಿ ತಾಯಿತನದ
ಮೊಳಕೆ ಒಡೆಯೋದು. ಸೊ ಹೀಗಾಗಿ ನಾನು ಬ್ರಹ್ಮನ್ ಅಂತ ಅನ್ಕೊಳ್ತಾ ಇದ್ದಾಗ ಒಂದು ದಿವಸ ಬ್ರಹ್ಮನಾಗುತ್ತೇನೆ. ಸೊ ಹೀಗಾಗಿ ನಾವು ಲರ್ನಿಂಗ್ ಅಂಡ್ ಅರ್ಲರ್ನಿಂಗ್ ಈಸ್ ಲರ್ನಿಂಗ್ become a part of being, which is an understanding, then it drops by itself until it never drops. So ಇದು ನಿಮ್ಮ ಪ್ರಶ್ನೆಯ ಉತ್ತರ. ಶಬ್ದಗಳಲ್ಲೂ ಕೂಡ ಪ್ಯೂರ್ ಮತ್ತೆ ಬೀಯಿಂಗ್ ಇದೆ. ನಾವು ಅಲ್ಲಿವರೆಗೂ ಗಮನಿಸ್ತಾ ಇರ್ತೀವಿ, ಅಲ್ಲಿ ಎಲ್ಲಿವರೆಗೂ ದ್ವೈತ ಇರ್ತದೆ ಅಲ್ಲಿ 2 ಶಬ್ದ ಇರೋಂಗಿಲ್ಲ. ಏಕಂ ಏಕಂ ನಿತ್ಯಂ ವಿಮಲಂ ಅಚಲಂ, ಇವೆಲ್ಲ ನಮಗೆ ಸಾಕ್ಷಾತ್ಕಾರ. ನಮಗೆ ಸತ್ ಚಿತ್ತ ಆನಂದ ಅಂತ 3 ಅಂತ ಕಲಿತೀವಿ. ಅನುಭವ ಆದ್ಮೇಲೆ ಸಚ್ಚಿತ್ ಆನಂದ ಅನ್ನೋದು ಒಂದೇ. ಅದಕ್ಕೆ ಎವ್ರಿ ಡೇ ಇದು ಜ್ಞಾಪಿಸ್ಕೊಳ್ಳೋದಕ್ಕೆ ನಾವೇನ್ ಹೇಳ್ಬೇಕು? ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದೀ ಸಾಕ್ಷಿಭೂತ. ಅದು ನಾನು ಆಗ ಕೇಳೋದು, ನೀವು ಗ್ರೇಟ್ ಅಂತ ಹೇಳೋದಕ್ಕಲ್ಲ. ಐ ಆಮ್ ದಟ್ ಗ್ರೇಟ್ ಅಂಡ್ ಐ ಹ್ಯಾವ್ ಟು ಬಿಕಮ್ ದಟ್ ಅನ್ನುವಂಥ ವಿಷಯ. ಐ ಹ್ಯಾವ್ ಟು ಬಿಕಮ್ ಅಲ್ಲಿ ಬಿಕಮಿಂಗ್ ಇಂದ ಬೀಯಿಂಗ್ ಲೆವೆಲ್ ವರ್ಗು ನಮ್ಮ ಜರ್ನಿ ಆಗಬೇಕು. ಎಲ್ಲಿವರೆಗೂ ನಿಮ್ಮ ಕೀಳಿರಿಮೆ ದಾಟ್ಕೊಂಡು ಹಿರಿಮೆ ಬರುತ್ತದೋ ಆವಾಗ ಮಹಿಮೆ ನಿಮ್ಮ ಜೀವನದಲ್ಲಿ ಜರುಗತ್ತೆ. ನಾವಿಲ್ಲಿ ಏನಂತಂದ್ರೆ ತಾಯಿಯಾಗಿ ಕೊರಗ್ತಾ ಇದ್ದೀವಿ, ಹೆಂಡತಿಯಾಗಿ ಕೊರಗ್ತಾ ಇದ್ದೀವಿ, ಬ್ರಹ್ಮಚಾರಿಯಾಗಿ ಕೊರಗ್ತಾ ಇದ್ದೀವಿ, ಬ್ರಹ್ಮಚಾರಿಣಿಯಾಗಿ ಕೊರಗ್ತಾ ಇದ್ದೀವಿ, ಹೆಣವಾಗಿ ಕೊರಗ್ತಾ ಇದ್ದೀವಿ, ಹೆಣಗಿರೋ ಐಡೆಂಟಿಟಿಯಲ್ಲಿ ಕೊರಗ್ತಾ ಇರ್ತೀವಿ. ಭಗವಂತನೇ ಹೇಳ್ತಾನೆ, ಗಾಡ್ ಬ್ಲೆಸ್ ಯು ವಿತ್ ಯುವರ್ ಗುಡ್ ಐಡೆಂಟಿಟಿ, ಯು ಆರ್ ಸಫರಿಂಗ್ ವೆರಿ ಗುಡ್. ಆದ್ರೆ ನಮ್ ಸಫರಿಂಗು ಪೂರ್ಣವಾಗಿಲ್ಲ. ಹೀಗಾಗಿ ಅವರ್ ಸಫರಿಂಗ್ ಈಸ್ ಆಲ್ಸೋ ನಾಟ್ ಅ ಲಿಬರೇಷನ್. ವಿ ಆರ್ ನಾಟ್ ಸಫರಿಂಗ್ ಟು ದ ಕೋರ್. ನಮ್ಮ ವಿಲಾಪ, ನಮ್ಮ ಕಣ್ಣೀರು ಆ ಭಗವಂತನನ್ನ ಕರೆಸೋ ತರ ಇಲ್ವಲ್ಲ. ನಾವು ಆಹಾಹ ಅಂತೀವಿ, ಅಮೃತಾಂಜನ ಹಚ್ಕೊಂಡು ಹಾಹಾಹ ಅಂತೀವಿ. ನಾವು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ, ಪೂರ್ಣವಾಗಿ ಕೊರಗುತ್ತಾನೂ ಇಲ್ಲ, ಪೂರ್ಣವಾಗಿ ಆನಂದವಾಗಿಲ್ಲ. ಒಂದ್ ಹೆಜ್ಜೆ ಇಡ್ತೀವಿ ಕುಣಿತೀವಿ, ಮತ್ತೊಂದು ಹೆಜ್ಜೆ ಬಿದ್ದಾಗ ಅಳ್ತೀವಿ. ಇನ್ನೂ ಮಕ್ಕಳಾಗೆ ಇದೀವಿ. ಸೊ ಅದಕ್ಕೆ ಹೇಳ್ತಾರೆ ವೇಕಪ್ ವೇಕಪ್, ಎದ್ದೇಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟದವರೆಗೂ ನಿಲ್ಲದಿರಿ ಅಂತ ಉಪನಿಷತ್ ವಾಕ್ಯ ಹೇಳುತ್ತೆ. ಏನ್ ಗುರಿ ಮುಟ್ಟೋದು? ನೀವು ಯಾರು ಅಂತ ತಿಳ್ಕೋಬೇಕು. 100% ಟೇಬಲ್ ಗುದ್ದು ಹೇಳ್ತಾನೆ, ನೀವು ಯಾರು ಅಂತ ತಿಳಿದಾಗ ಮಾತ್ರ ದುಃಖ ನಿವೃತ್ತಿ ಆಗ್ತದೆ. ಆನಂದ ಪ್ರಾಪ್ತಿ, ದುಃಖ ನಿವೃತ್ತಿ, ಇದು ನಮ್ಮ ಜೀವನದ ಮೂಲ ಉದ್ದೇಶ. ನಾವು ಮದುವೆ ಆಗೋ ಹಿಂದಿನ ಉದ್ದೇಶನೂ ಕೂಡ ದುಃಖ ನಿವೃತ್ತಿ ಆಗ್ಬೇಕು, ಆನಂದ ಪ್ರಾಪ್ತಿ. ಮನೆ ಕಟ್ಟೋದ್ರ ಹಿಂದೆ ದುಃಖ ನಿವೃತ್ತಿ, ಆನಂದ ಪ್ರಾಪ್ತಿ. ಮಕ್ಕಳನ್ನ ಮಾಡ್ಕೊಳ್ಳೋದ್ರಿಂದ ದುಃಖ ನಿವೃತ್ತಿ, ಆನಂದ ಪ್ರಾಪ್ತಿ. ನಿಮ್ಮ ಜೀವನದ ಉದ್ದೇಶನೇ ಹುಟ್ಟಿದಾಗಿಂದ ಹುಡ್ಕೊಂಡು ಹೋಗ್ತಾ ಇರೋದು ಅದೇನೆ, ಬಟ್ ಇನ್ ಅ ರಾಂಗ್ ಡೈರೆಕ್ಷನ್. ನೀವ್ ಅನ್ಕೊಳ್ತೀರಿ, ಈಗ ಮತ್ತೆ ಮಹಾಸಮಾಧಿ ವಿಷಯಕ್ಕೆ ಬರೋಣ. ನೀವ್ ಅನ್ಕೋತೀರಿ ಬಹಿರಂಗವನ್ನ ಸೆಟ್ ಮಾಡ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತೆ, ಹೆಂಡತಿ ಕೇಳೋ ತರ ಮಾಡ್ಬಿಟ್ರೆ, ಗಂಡ ಕೇಳೋ ತರ ಮಾಡ್ಬಿಟ್ರೆ, ಮನೆ ಮಾಡ್ಬಿಟ್ರೆ, ಗಾಡಿ ಮಾಡ್ಬಿಟ್ರೆ, ಮಗಂಗೆ ಎಜುಕೇಶನ್ ಎಲ್ಲಾ ಕೊಡಿಸ್ಬಿಟ್ರೆ ನಾನು ಆರಾಮಾಗಿರ್ತೀನಿ ಅಂತ ಮಾಡಿದ್ರಿ. ಅದು ಆಗಲಿಲ್ಲ. ಈಗ ಹೇಳಿ ಪ್ರಶ್ನೆ ಏನಂದ್ರೆ, ಏನೋ ಬುಡಿ ಗುರುಗಳೇ ನೀವ್ ಹೇಳಿದ್ರಿ, ನೀವ್ ಹೇಳಕ್ ಚೆನ್ನಾಗಿರುತ್ತೆ, ನಾವ್ ಕೆಳಕ್ ಚೆನ್ನಾಗಿರುತ್ತೆ, ನಮ್ಗೇನೋ ಆಗಕ್ಕಿಲ್ಲ ಅದಂತ. ಈಗ ನೀವೇನಾಗಿದ್ದೀರೋ ಅದು ನಿಮ್ಮ ಸ್ವಂತ ಸಂಕಲ್ಪದಿಂದ. ಈಗ ಏನೇನೋ ನೀವು ಆಗಿದ್ದೀರಲ್ಲ, ಮದ್ವೆ ಆಗಿರೋರಾಗಿದ್ದೀರಿ, ಮದ್ವೆ ಆಗಿಲ್ದಿರೋರಾಗಿದ್ದೀರಿ, ಗಂಡ ಆಗಿದ್ದೀರಿ, ತಾಯಿ ಆಗಿದ್ದೀರಿ, ತಂದೆ ಆಗಿದ್ದೀರಿ, ಅದೆಲ್ಲ ನಿಮ್ ಸಂಕಲ್ಪದಿಂದನಾಗಿದೆ. ಇದೇ ಸಂಕಲ್ಪ ಬ್ರಹ್ಮನಾಗೋವರೆಗೂ ಮಾಡೋದೇ ಈ ಸಂಕಲ್ಪ ಅಷ್ಟೆ. ತುಂಬಾ ಹೆವಿ ಆಗ್ಬಿಡ್ತಾ, ಇದೆಲ್ಲ ವರ್ಕೌಟ್ ಮಾಡಕ್ಕಾಗಲ್ಲ. ಎಲ್ಲಿವರೆಗೂ ನೀವು ಅಜ್ಞಾನಿಯಾಗಿರ್ತೀರೋ, ನಾನು ಜ್ಞಾನಿಯಾಗಿರ್ತೀನೋ ಅಲ್ಲಿವರೆಗೂ ವರ್ಕ್ಶಾಪ್ ನಡೀತಾ ಇರುತ್ತೆ. ಪ್ರಶ್ನೆ ಆಮೇಲೆ ಫೋನ್ ಮಾಡಿ ಬೈಬೇಡ್ರಿ. ಹೇಳಿ. ನಮಸ್ತೆ ಗುರುಗಳೇ. ಹಾ ಆನಂದ್ ಜಿ ಹೇಳಿ. ಗುರುಗಳೇ, ಲರ್ನಿಂಗ್ ಅನ್ಲರ್ನಿಂಗು ನಿಜವಾಗ್ಲೂ ಉತ್ತಮವಾದ ವಿಷಯ ಗುರುಗಳೇ. ಯಾಕೆಂದ್ರೆ ಫಸ್ಟ್ ನಮ್ಮ ಅವೇರ್ನೆಸ್ ಅಲ್ಲಿ ಯಾವುದು ನಿಜವಾದ ಲರ್ನಿಂಗು ನಾವು ಇಲ್ಲಿವರೆಗೂ ಮಾಡ್ಕೊಂಡಿದೀವಿ. ಯಾಕಂದ್ರೆ ತುಂಬಾ ಕಡೆಯಿಂದ ಲರ್ನಿಂಗ್ಸ್ ಬಂದಿರುತ್ತೆ. ಸೊ ನಾವು ಫಸ್ಟ್ ಕೆಟಗರಿ ಮಾಡ್ಕೋಬೇಕು, ಯಾವ ಲರ್ನಿಂಗ್ ನ ನಾವು ಅನ್ಲರ್ನ್ ಮಾಡಬೇಕು, ಯಾವುದು ವ್ಯಾಲಿಡ್ ಲರ್ನಿಂಗ್
ಈ ಲರ್ನಿಂಗ್ಗೆ ನಾವು ತರ್ಕಬದ್ಧವಾಗಿ ನಾವು ಕೆಲವು ತಗೊಂಡಿರ್ತೀವಿ, ಕೆಲವು ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇರ್ತೀವಿ. ಸೊ ಯಾವುದು ನಿಜವಾಗ್ಲೂ ಮೀನಿಂಗ್ಫುಲ್ ಅಂತ ನಮ್ಗೆ ವಿತ್ ಸೋರ್ಸ್ ವಿತ್ ಗುರುಗಳು ನಾವು ಪಡ್ಕೊಂಡಿರ್ತೀವೋ ಅದನ್ನ ನಾವು ನನ್ಗನ್ಸಿದ ಪ್ರಕಾರ ಇವಾಗ ನೀವು ಹೇಳ್ದಾಗೆ ಮಾರ್ಗದರ್ಶನ ಕೊಟ್ಟಾಗೆ ಅದನ್ನ ಕ್ಲಚ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸೊ ಮತ್ತೆ ಟಾಪ್ ಲೆವೆಲ್ ಲರ್ನಿಂಗ್ಸ್ ನಾವೇನೇನು ಅನ್ಲರ್ನ್ ಮಾಡಿ ಹೊಸದ್ ಕಲ್ತ್ಕೋಬೇಕೋ ಅದನ್ನ ಗೇರ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸೊ ಕ್ಲಚ್ ಹಿಡ್ಕೊಂಡು ಹೊಸ ಹೊಸ ಲರ್ನಿಂಗ್ ನ ಗೇರ್ ತರ ನಾವು ಅಪ್ಲಿಫ್ಟ್ ಆಗ್ಬೋದು. ಒನ್ಸ್ ವಿ ಅಲ್ಲಿಗೆ ಹೋದ್ಮೇಲೆ ಅದನ್ನ ಮತ್ತೆ ಕ್ಲಚ್ ಅಂತ ಕನ್ಸಿಡರ್ ಮಾಡ್ಕೊಂಡು ಮತ್ತೆ ನಾವು ಹೊಸ ಲರ್ನಿಂಗ್ಸ್ ನ ಪಡ್ಕೊಂಡು ವಿತೌಟ್ ಕ್ಲಚ್ ವಿ ಕೆನಾಟ್ ಗೋ ಫಾರ್ವರ್ಡ್ ಅಂತ ನಾವು ಏನೇನ್ ಕಲ್ತಿದೀವೋ ಅದನ್ನೆಲ್ಲ ಕ್ಲಚ್ ರಿಲೇಟ್ ಮಾಡ್ಕೊಂಡು ವಿ ಕ್ಯಾನ್ ಗೋ ಅಪ್ ಫ್ರಂಟ್ ಅಂತ ಕನ್ಸಿಡರ್ ಮಾಡ್ಕೋಬಹುದು ಅಂತ ಅನಿಸ್ತು. ಎಸ್ ಎಸ್ ಹೌದು, ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಅಧ್ಯಾತ್ಮದ ಪ್ರತಿ ವ್ಯಾಖ್ಯಾನವೂ ಕೂಡ ಪ್ರಾಪಂಚಿಕಕ್ಕೂ ಸಹಾಯ ಬರುತ್ತೆ. ಈಗ ನಾನು ಅಧ್ಯಾತ್ಮದ ಅಮೃತ ವ್ಯಾಖ್ಯಾನ ಮಾಡಿದೆ, ಅಂದ್ರೆ ಪರಮೋಚ್ಚವಾದ ಸತ್ಯವನ್ನ ಹೇಳಿದೆ. ಇದನ್ನೇ ನೀವು ಗ್ರಾಸ್ ಲೆವೆಲ್ ಲೈಫಲ್ಲೂ ಕೂಡ ಲರ್ನಿಂಗ್ ಅನ್ಲರ್ನಿಂಗ್, ಜೀವನದಲ್ಲಿ ಯಾವ್ದು ಉಪಯೋಗ ಇದೆ ಅದನ್ನ ಕಲಿಯೋದಪ್ಪ, ಯಾವ್ದು ಉಪಯೋಗ ಇಲ್ಲ ಬಿಡೋದು ಅಂತ. ಬಹಳ ಸಿಂಪಲ್. ನನಗೆ ಥೈರಾಯ್ಡ್ ಇದೆ, ಥೈರಾಯ್ಡ್ ಬಗ್ಗೆ ತಿಳ್ಕೊಬೇಕು, ಮೂಲವ್ಯಾಧಿ ಬಗ್ಗೆ ತಿಳ್ಕೊಂಡ್ರೆ ಉಪಯೋಗ ಇಲ್ಲ ಅಂತ. ಸೊ ಮೂಲವ್ಯಾಧಿ ಬಗ್ಗೆ ತಿಳ್ಕೊಂಡು ಮೂಲವ್ಯಾಧಿ ಇಲ್ದೇ ಇರೋರಿಗೆ ಮೂಲವ್ಯಾಧಿ ಬಗ್ಗೆ ಹೇಳ್ತಾ ಕೂತ್ಕೊಳ್ಳೋದು ಉಪಯೋಗ ಇಲ್ಲ ಅಂತ. ಸೊ ಅದನ್ನ ಸೂಕ್ತ ಅಲ್ಲ, ಅದು ಅಪ್ರಾಪ್ರಿಯೇಟ್ ಇನ್ಅಪ್ರಾಪ್ರಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ನ ಹೇಗೆ ಬಳಸ್ಬೇಕು ನಾ ನೋಡ್ತಾ ಇರ್ತೀನಿ. ಕೇಳಕ್ ಇಂಟ್ರೆಸ್ಟ್ ಇರೋದಿಲ್ಲ, ಅಲ್ಲಿ ಹೇಳ್ತಾನೆ ಕುತ್ಕೊಂಡಿರ್ತಾರ, ಎಲ್ಲ ಆಗ್ತಾ ಇರುತ್ತೆ. ಎಸ್, ನೀವ್ ಹೇಳ್ದಂಗೆ ಜೀವನದಲ್ಲೂ ಕೂಡ ನಾವು ಕೆಲವೊಂದು ಅನ್ಲರ್ನ್ ಮಾಡಬೇಕು, ಕಾನ್ಶಿಯಸ್ ಆಗಿ ಅನ್ಲರ್ನ್ ಮಾಡಬೇಕು, ಕೆಲವೊಂದು ಲರ್ನಿಂಗ್ ಮಾಡ್ಕೋಬೇಕಾಗ್ತದೆ. ಅದು ಲೈಫ್ ಈಸ್ ಆಲ್ ಅಬೌಟ್ ಅಡ್ಜಸ್ಟ್ಮೆಂಟ್. ಫಾರ್ ದಟ್ ಅಡ್ಜಸ್ಟ್ಮೆಂಟ್ ವಿ ಹ್ಯಾವ್ ಟು ಡೂ. ಎಸ್, ಕರೆಕ್ಟ್. ಒನ್ ಮೋರ್ ಥಿಂಗ್ ಅಂದ್ರೆ ಏನ್ ಗುರುಗಳೇ, ನಾವು ರೋಲ್ಗೆ ಫುಲ್ ಟೈಟ್ ಆಗಿರ್ತೀವಿ ನೀವು ಹೇಳ್ದಾಗೆ. ಸೊ ಅದರಿಂದ ನಾವು ಏನ್ ಮಾಡ್ತೀವಿ, ಒಂದೇ ಪರ್ಸನ್ ನೀವು ಎಷ್ಟೊತ್ತಿ ನೀವು ಆಗ್ಲೇ ನಮ್ಗೆ ಜ್ಞಾನ ನೀಡಿದ್ದೀರಾ, ಆದ್ರೆ ನಾವು ಆ ಪರ್ಟಿಕ್ಯುಲರ್ ರೋಲ್ಗೆ ಟೈಅಪ್ ಆಗಿರೋದ್ರಿಂದ ನಾವು ಯಾವಾಗ್ಲೂ ಏನೇ ಸಮಸ್ಯೆ ಬರಲಿ, ಏನೇ ನಾಲೆಡ್ಜ್ ಇರಲಿ, ಅದ್ರ ಜೊತೆನೆ ನಾವು ಕನೆಕ್ಟ್ ಆಗಿ ಯೋಚನೆ ಮಾಡಕ್ಕೆ ಆದಷ್ಟು ನಾವು ಅಲ್ಲೇ ಸಿಗಾಕೊಂಡ್ಬಿಟ್ಟಿರ್ತೀವಿ. ಈಗ ಒಬ್ಬ ಅಪ್ಪ ಆಗಿರ್ಬೇಕು, ಅಣ್ಣ ಆಗಿರ್ಬೋದು, ಸೊ ಎಲ್ಲಾ ಪ್ರಾಬ್ಲಮ್ಸ್ನು ಅದೇ ಒಂದೇ ಡೈಮೆನ್ಷನ್ ಇಂದಾನೆ ನಾವು ಯೋಚನೆ ಮಾಡ್ತೀವಿ. ಸೊ ಆದ್ರೆ ಅದರಿಂದ ಹೊರಗೆ ಬಂದು ನಾವು ಆಸ್ ಎ ಥರ್ಡ್ ಪರ್ಸನ್ ನೀವು ಎಷ್ಟೊತ್ತಿ ಹೇಳ್ದಾಗೆ ಅದನ್ನ ನಾವು ಪ್ರಾಕ್ಟಿಕಲಿನೂ ಫೀಲ್ ಮಾಡಿದಾಗ ನಿಜವಾಗ್ಲೂ ಅದರದ್ದು ಅನುಭವ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಗುರುಗಳು. ಯಾಕೆಂದ್ರೆ ವಿ ಆರ್ ಟು ಬಿ ಇನ್ ದ ಶೂಸ್ ಆಫ್ ಅದರ್ಸ್ ಅಂತಾನೂ ಆಗುತ್ತೆ. ಮತ್ತೆ ನನಗ್ ಮಾತ್ರ ಈ ರೋಲಲ್ಲಿ ಯಾರೇ ಇದ್ರೂ ಆ ಪ್ರಾಬ್ಲಮ್ ಬರುತ್ತೆ ಅನ್ನೋ ಒಂದು ಅರಿವು ಗೊತ್ತಾದಾಗ, ಈ ರೋಲ್ ನಾನಿದ್ದೀನಿ ಸದ್ಯಕ್ಕೆ ನನಗೆ ಬರ್ತಾ ಇದೆ, ಸೊ ಇದು ನನ್ನ ಬದಲು ಇನ್ಯಾರೇ ಇದ್ದಿದ್ರು ಇದೇ ತರಾನೇ ಸಿಚುವೇಶನ್ ಕ್ರಿಯೇಟ್ ಆಗೋದು, ಹೌದೇ ಓವರ್ಕಮ್ ಅಂತ ಯೋಚನೆ ಮಾಡಿದಾಗ ನಮ್ಗೆ ಅದರಿಂದ ಬಿಡುಗಡೆ ಸಿಗೋದು ಮತ್ತೆ ನಿಜವಾದ ಜ್ಞಾನ ಪಡೆಯೋದ್ರಲ್ಲಿ 100% ಹೆಲ್ಪ್ ಆಗುತ್ತೆ ಗುರುಗಳೇ. ಅದು ಮನವರಿಕೆ ಆಯ್ತು ಗುರುಗಳೇ, ಧನ್ಯವಾದಗಳು. ವಂಡರ್ಫುಲ್. ಅದು ನಾವು ಅನ್ಲಾಕಿಂಗ್ ಕೀ ಕೊಟ್ಬಿಡಿದ್ವಿ. ಯಾವುದೇ ಸಮಸ್ಯೆ ಬಂದ್ರೆ ಇದು ಯಾರಿಗೆ ಬರುತ್ತೆ ಅಂತ ಒಂದು ಪ್ರಶ್ನೆ ಹಾಕೊಂಡ್ರೆ ಮುಗದೆ ಹೋಯ್ತು. ದೇರ್ ಎಂಡ್ಸ್ ದಿ ಪ್ರಾಬ್ಲಮ್, ಬಟ್ ಪ್ರಾಬ್ಲಮ್ ದೇರ್ ನೆವರ್ ಎಂಡ್ಸ್, ಬಿಕಾಸ್ ನಾನು ಆ ರೋಲ್ ಪ್ಲೇ ಜೊತೆಗೆ ಆ ಐಡೆಂಟಿಟಿ ಜೊತೆಗೆ ಅಂಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಈಗ ನಾನು ಹೆಂಗೆ ಹೇಳೋದು, ಮಗಳ ಮದುವೆ ಮಾಡಿದ್ರೇ ನನಗೆ ಮುಕ್ತಿ ಅಂತ ತಾಯಿ ಅನ್ಕೊಂಡ್ ಕೂತ್ಕೊಂಡ್ರೆ ನಮಗ್ ಕಾಣಿಸುತ್ತೆ ಮಗಳ ಮದುವೆ ಮಾಡಿದ್ರೆ ಒಂದ್ ಹಂತದ ಫ್ರೀಡಮ್ ನಿಮ್ಗೆ ಸಿಗುತ್ತೆ ಹೊರತು ಅಲ್ಟಿಮೇಟ್ ಫ್ರೀಡಮ್ ಅಲ್ಲ ಅದು ಅಂತ. ಅಲ್ಟಿಮೇಟ್ ಫ್ರೀಡಮ್ ಆ ರೋಲ್ ಪ್ಲೇ ಇಂದಾನೆ ನಾವು ಸಾಕ್ಷಿ ಭಾವದಲ್ಲಿ ಇರ್ಬೇಕು, ರೋಲ್ ಪ್ಲೇ ಮಾಡ್ಲೇಬೇಕು. ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚನ. ಕೃಷ್ಣ ಎಷ್ಟು ದೊಡ್ಡ ರೆಮಿಡಿ ಕೊಟ್ಟ ಅಂದ್ರೆ, ವೇದಾಂತ ಹೇಳುತ್ತೆ ಐಡೆಂಟಿಫೈ ದಿ ಐಡೆಂಟಿಟಿ ಅಂಡ್ ಕಮ್ ಔಟ್ ಆಫ್ ಇಟ್. ಕೃಷ್ಣ ಹೇಳ್ತಾನೆ ಬದುಕೋದಕ್ಕೆ ಐಡೆಂಟಿಫೈ ಜೊತೆ ಇದ್ಕೊಂಡು, ಬಟ್ ಆ ಫಲಗಳ ಹಿಂದೆ ಹೋಗ್ಬೇಡಪ್ಪ ಅಂತ. ಡೂ ಯುವರ್ ಡ್ಯೂಟಿ. ಮದರ್ ಆಗಿ ನೀನೇನ್ ಡ್ಯೂಟಿ ಮಾಡಬೇಕು, ಬ್ರದರ್ ಆಗಿ ಏನ್ ಮಾಡ್ಕೋಬೇಕು, ಸಿಸ್ಟರ್ ಆಗಿ ಡಾಟರ್ ಆಗಿ ಮಾಡು. ಆ ಡ್ಯೂಟಿಯಲ್ಲಿ ಆ ಕರ್ತವ್ಯದಲ್ಲಿ ದೋಷಾರೋಪಣೆ ಬಂದ್ರು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡು. ಹೊಗಳಿದ್ರು ಅಪ್ಪ ನನ್ಗೆಂತ ಎಷ್ಟು ಒಳ್ಳೆ ತಾಯಿ ಅಂದ್ರೂ ತಗೋ, ಒಳ್ಳೆ ಅಣ್ಣ ಅಂದ್ರೂ ತಗೋ, ಅಷ್ಟೇ ನಿಷ್ಕಲ್ಮಶ ಭಾವದಿಂದ. ನಮ್ಮ ಅಣ್ಣ ಸರಿ ಇಲ್ಲ ಅನ್ನೋದನ್ನು ಅಷ್ಟೇ ಶ್ರೀಕೃಷ್ಣಾರ್ಪಣಮಸ್ತು ಅಂತ ತಗೋಬೇಕು. ನೋಡಿ ಎಂತ ಒಂದು ಅದ್ಭುತ ರೆಮಿಡಿ ಕೃಷ್ಣ ಪರಮಾತ್ಮ ಕೊಟ್ಟಿದ್ದ. ನಾನು ಹೇಳೋದು, ನನಗೆ ಭಗವದ್ಗೀತೆ ಟಚ್ ಮಾಡಿದ್ರೆ ಹಂಗ್ ಬದುಕಬೇಕನ್ನೋ ಆಸೆಯಿಂದ ಇನ್ನೂ ಟಚೇ ಮಾಡಿಲ್ಲ, ಬಟ್ ಇದು ಒಂದು ಯಾವಾಗ್ಲೂ ನನ್ನನ್ನು ಕಾಪಾಡ್ತಾ ಇರುತ್ತೆ. ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚನ. ನಿನ್ ಕರ್ಮ ಏನಿದೆ ನೀನ್ ಮಾಡ್ತಾ ಹೋಗ್ಬಿಡು, ಫಲದ ಚಿಂತನೆ ಮಾಡ್ಬೇಡ ಅಂತ. ಬಟ್ ಬೇರೆಯವ್ರಿಗೆ ಹೆಂಗ್ ಅರ್ಥ ಮಾಡ್ಲಿ, ನಾನು ಇದು ತಗೊಂಡಿದ್ದೀನಿ ಕರ್ಮ, ದಾರಿ ತೋರಿಸ್ತಾನೆ, ದಾರಿ ಮಾಡ್ಲಿ, ನಾನು ನಿನ್ ಕೆಟ್ಟದ್ ಮಾಡ್ತಾ ಇಲ್ಲ, ಒಳ್ಳೇದೇ ಮಾಡಕ್ ಹೊರಟಿದ್ದೀನಿ ಅನ್ನುವಂಥದ್ದು ವಿಷಯ. ಹಾಗೆ ಎಸ್, ವಂಡರ್ಫುಲ್.
ಮತ್ ಸುಶೀಲೇಂದ್ರ ಅವ್ರು ಬೈಬೇಡ್ರಿ. ಮತ್ ನಾವು ಕೆಲಸ ಹೆಂಗ್ ಮಾಡ್ಬೇಕ್ರಿ ಈ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನಿಮ್ ಮನೆ ಹಾಳಾಗೋಯ್ತು ಅಂತ ಬೈಬೇಡ್ರಿ. ಮತ್ ನಾ ಹೇಳೋದು ನಮ್ ಋಷಿ ಕುಲದಲ್ಲಿ ನಾನೇನಾದ್ರು ಮನೆ ಹಾಳಾಗಿದ್ರೆ ಒಳ್ಳೆ ಮನೆ ಹಾಳಾಗ್ಬೇಕು. ನಾನು ಡಕಾಯತ್ ಇದ್ರೆ ಒಳ್ಳೆ ಡಕಾಯತ್ ಆಗ್ಬೇಕು, ಒಳ್ಳೆ ಬಿಸ್ನೆಸ್ ಮೆನ್ ಇದ್ರೆ ಒಳ್ಳೆ ಬಿಸ್ನೆಸ್ ಮೆನ್ ಆಗ್ಬೇಕು. ನನ್ ಸಮಸ್ಯೆ ಹಂಗೆ ಆಗ್ಬಿಟ್ಟಿದೆ. ಈ ಋಷಿ ಕುಲದಲ್ಲಿ ಋಷಿ ಟ್ರೈಬಲ್ ನಡೆಸೋದಿಕ್ಕೆ ಆ ಕಮರ್ಷಿಯಲ್ ಮೈಂಡು ಬೇಕು, ಅದು ಇಲ್ಲದೆ ಇರೋದು ಆಗ್ಬಿಟ್ಟಿದೆ. ಅದು ಕಾನ್ಫ್ಲಿಕ್ಟಿಂಗ್ ನನ್ನಲ್ಲೇ ಇದೆ. ಸೊ ಅದಕ್ಕೆ ಈ ಸಾರಿ ಬಹಳ ಕ್ಲಾರಿಟಿ ತಗೋತಾ ಇದ್ದೀನಿ. ಸೊ ಹಂಗೆ ಎಸ್ ಉದಯ್ ಅವ್ರು ಹೇಳಿ. ಏನಾದ್ರು ಡೌಟ್ ಇದೆಯಾ? ಹೇಳಿರೋ ವಿಷಯದಲ್ಲಿ ಅರ್ಥ ಆಯ್ತಾ? ಜರ್ನಿ ಅರ್ಥ ಆಯ್ತಾ? ಜರ್ನಿಯ ಸಸ್ಪೆನ್ಸ್ ನ ಕ್ಲಿಯರ್ ಮಾಡಿ ಹಾಕ್ಬಿಟ್ಟಿದೀವಿ. ಬಹಳ ಸಿಂಪಲ್. ನೀವು ಸಿಕ್ಕಾಕೊಂಡಿರೋದು ನಿಮ್ಮ ಐಡೆಂಟಿಟಿಯಲ್ಲಿ. ಸಿಕ್ಕಾಕೊಳ್ಳಿ, ಪರವಾಗಿಲ್ಲ, ಬಟ್ ಆ ಅರಿವಿರ್ಲಿ. ಅಲ್ಲಿ ಏನಿದೆ ಸುಖ ದುಃಖ ಏನ್ ಲಕ್ಷಣ ಇದೆ ಅದು ಅಲ್ಲಿ ಅರಿವಿರ್ಲಿ ಅಷ್ಟೆ. ಬಟ್ ಬುದ್ಧಿಗೆ ಪ್ರಚೋದಿತವಾದ ಪ್ರಶ್ನೆಗಳನ್ನ ಕೇಳಿ. ಗುರು ದಾಟಿರೋವನಿಗೆ ಗೊತ್ತಾಗ್ತದೆ. ದಾಟಿರೋವನಿಗೆ ನಿಮ್ಮ ದಾಟಿ ಗೊತ್ತಾಗತ್ತೆ. ಆ ದಾಟಿಯಲ್ಲಿನೇ ನೀವು ದಾಟಿದಿರೋ ಇಲ್ಲೋ ಅಂತ ಗೊತ್ತಾಗತ್ತೆ. ಓಕೆ, ಸೊ ಆಗ್ಬಹುದು. ಮತ್ತೆ ನಾನು ಕಲಿಯುಗದ ನಿಯತಿಯನ್ನ ಬದಲಾಯಿಸ್ಬೇಕು ಅಂತ ಮಾಡಿದ್ದೀನಿ. ಸಪ್ತಋಷಿಗಳ ನಿಯತಿಯನ್ನ ಬದಲಾಯಿಸ್ಬೇಕು. ಅವ್ರು ಹೇಳಿದ್ರು ನೀನ್ ವಿಶೇಷ ಅಂದ್ರು. ನಾನಂದೆ ನಾನು ಶೇಷ. ನನ್ನಾಗೆ 1000 ಜನ ಯೋಗ್ಯರಿದ್ದಾರೆ, ಅವರು ವಿಶೇಷರು. ಅವರು ಕೂಡ ನನಗೆ ಕೊಟ್ಟ ಜ್ಞಾನ ಅವ್ರಿಗೂ ಕೊಟ್ರೆ ಅವರು ವಿಶೇಷರಾಗ್ತಾರೆ ಅಂತ ನಾನು ಸಪ್ತಋಷಿಗಳಿಗೆ ಚಾಲೆಂಜ್ ಮಾಡಿದ್ದೀನಿ. ಹೀಗಾಗಿ ನನ್ನನ್ನು ಗೆಲ್ಲಿಸ್ಬೇಕು. ನೀವು ನನ್ನನ್ನ ವಿಶೇಷ ಮಾಡಿ ಪಲ್ಲಕ್ಕಿಯಲ್ಲಿ ಕೂಡಿಸ್ಬೇಡಿ. ನಿಮಗೆ ಯಾವತ್ತು ಸಾಕ್ಷಾತ್ಕಾರ ಆಗತ್ತೆ ಅವತ್ತು ನನ್ನ ನಿಜವಾದ ಪೂರ್ಣ ಸಾಕ್ಷಾತ್ಕಾರ. ಗುರುಶರಣಂ. ಗುರುಜಿ, ಇದು ಏನಂದ್ರೆ ಇದು ಅಟ್ಯಾಚ್ಮೆಂಟ್ ಬಂದ್ಬಿಟ್ರೆ ನಾವು ಒಂದ್ ಇನ್ನೊಂದು ಓದ್ತೀವಿ, ಅದಲ್ಲದೆ ಮನಸ್ಸಲ್ಲಿ ಜ್ಞಾನದಲ್ಲಿ ಗೊತ್ತಿರುತ್ತೆ ಬಿಡ್ಬೇಕಂತ ಹೇಳಿ. ಅಟ್ಯಾಚ್ಮೆಂಟು ಅದನ್ನ ಇನ್ನ ಕಂಟಿನ್ಯೂ ಮಾಡುತ್ತೆ. ಸಂಪ್ರದಾಯಗಳು ಇದೆಲ್ಲ ನಮ್ದೆಲ್ಲ ಹಿಂಗೆ ಬಂದಿರೋದು ಅಂತ ಅನ್ಸುತ್ತೆ ಗುರುಜಿ ನಮ್ಗೆ. ಓಕೆ, ಇನ್ನೊಂದ್ಸರಿ ಹೇಳಿ. ಸಾರಿ. ಅದೇ ಗುರುಜಿ, ಇವಾಗ ನಾವು ಏನಂದ್ರೆ ಹೊಸದು ಇವಾಗ ನಮ್ಗೆ ಅರ್ಥ ಆಗತ್ತೆ. ಇದು ಈ ಒಂದ್ ಕಲ್ತದ್ಮೇಲೆ ಮತ್ತೆ ಇನ್ನೊಂದು ಕಲಿತೀವಿ, ಅರ್ಥ ಆಗತ್ತೆ, ನಮ್ಗೆ ಗೊತ್ತಾಗತ್ತೆ. ಜ್ಞಾನದಲ್ಲಿ ಅರ್ಥ ಆಗಿರುತ್ತೆ ಅದು. ಬಟ್ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾದ್ರೆ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಅದು ಸಂಪ್ರದಾಯ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದಂಗೆ ಕಂಟಿನ್ಯೂ ಆಗತ್ತೆ. ಬಟ್ ಅದನ್ನ ಬಿಡೋದಕ್ಕೂ ರೆಡಿ ಇರಲ್ಲ. ಈ ಕಡೆ ಹೊಸದ್ ಕಲ್ತಿದ್ದೋದನ್ನ ಮುಂದೆ ಇದ್ ಮಾಡೋಕ್ಕೂ ಇದಾಗಿರಲ್ಲ ಅನ್ನೋದು ಕರೆಕ್ಟ್. ಇದಕ್ಕೆ ಒಂದೇ ದಾರಿ, ಭಗವಂತನಿಗೆ ಶರಣಾಗೋದು. ಇಲ್ಲ ಅಂದ್ರೆ ಪುಣ್ಯ ಸಂಪಾದನೆ ಮಾಡಿ ನಮ್ಮ ಪರಿಸ್ಥಿತಿನ ನಮಗೆ ಹಾಕ್ಬೇಕು, ಹಾಗೆ ಸೃಷ್ಟಿ ಮಾಡ್ಕೊಳ್ಳೋದು. ಇವೆರಡೇ ದಾರಿ. ಪರಿಸ್ಥಿತಿನ ಸೃಷ್ಟಿ ಮಾಡ್ಕೊಳಕ್ಕಾದ್ರೆ ನಿಮ್ಮ ಪುಣ್ಯ. ಪರಿಸ್ಥಿತಿ ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ, ಅತ್ತೆನ ಬದಲಾಯಿಸಕ್ಕಾಗಲ್ಲ, ತಾಯಿ ಬದಲಾಯಿಸಕ್ಕಾಗಲ್ಲ, ಗಂಡನ್ ಬದಲಾಯಿಸಕ್ಕಾಗಲ್ಲ. ಭಗವಂತನಿಗೆ ಶರಣಾಗತಿ. ಅಪ್ಪ ನಿನ್ ರೂಪದಲ್ಲೇ ನೋಡ್ತೀನಿ ಅಂತ. ನಿನ್ ರೂಪದಲ್ಲೇ ಅವ್ರನ್ನೇ ನೋಡ್ತೀನಿ, ಅವ್ರ ಮೂಲಕ ನನ್ನ ಕರ್ಮವನ್ನ ಕ್ಲಿಯರ್ ಮಾಡ್ಕೊತೀನಿ ಅಂತ ಅಷ್ಟೇ. ಹೋರಾಟ ಇಲ್ಲ, ವಾದ ವಾಗ್ವಾದ ಇಲ್ಲ. ನನ್ ಜೊತೆ ವಾದ ವಾಗ್ವಾದ ಆದ್ರೆ ಒಂದೇ, ಕಡ್ದೋಕ್ಕದಷ್ಟೇ. ಖಡ್ಗಮಾಲ ಒಡಗ್ ಕಡ್ದಾಕದು. ಟು ಬಿ ನಾಟ್ ಟು ಬಿ ಅಷ್ಟೇ. ಮಧ್ಯ ಡಿಪ್ಲೊಮಸಿ ಅತ್ತಾಗ ಮತ್ತೆ ರಂಭಿಸೋದು ಅದೇನಿಲ್ಲ. ಕಟ್ ಮಾಡೋದು, ಮುಂದೆ ಹೋಗ್ತಾ ಇರೋದಷ್ಟೇ. ನನ್ನ ಪಾಲಿಗೆ ಒಳ್ಳೇದಾದ್ರೆ ಇರತ್ತೆ, ಇಲ್ಲ ಅಂದ್ರೆ ಇಲ್ಲ. ಹಾಗೆ. ಸುಶೀಲೇಂದ್ರ ಅವರು ಹೇಳ್ರಿ. ನಮಸ್ಕಾರ ಗುರು. ಒಂದು ಈ ದ್ವೈತ ಅದ್ವೈತ ವಿಷ್ಣು ಶಿವ ಇದು ಮೊದ್ಲಿಂದಾನು ಫ್ಯಾಮಿಲಿಯಲ್ಲಿ ಹೊಡೆದಾಟ. ಯಾವಾಗ್ಲೂ ನಾವು ಮಾಧುರು ಆ ವಿಷ್ಣು. ಒಂದು ನನಗೆ ರಿಯಲೈಸೇಷನ್ ಅಂತಂದ್ರೆ, ಶ್ರಾದ್ದ ಪಕ್ಷ ಮಾಡುವಾಗ ನಾವು ಕರೆಯೋದೇ ಶಿವಗಣ ಅಂತ. ನಮ್ ತಾಯಿ ಜೊತೆ ಮಾತಾಡುವಾಗ ಅದೇ ಹೇಳ್ತಿರೋದು ನಾವು ವಿಷ್ಣು ಗಣ ಅಂತ ಕರೆದೇ ಇಲ್ಲ, ಶಿವಗಣ ಅಂತ ಕರಿತೀವಿ. ಅವರೇ ಶಿವಗಣನ ಕರ್ಕೊಂಡು ಹೋಗ್ತಾರೆ ಮೇಲೆ ಅಂತ ಮಾಡ್ತಿದ್ದೆ. ಶಿವರಾತ್ರಿ ದಿನ ಈಗ ಹೆಂಗಂತಂದ್ರೆ ಆರ್ಡರ್ ಬಂದ್ಬಿಡ್ತು. ಹೆಂಗೆ ಅಂದ್ರೆ ಆಪ್ಷನ್ ಕೇಳ್ತಿಲ್ಲ. ಸ್ವಾಮಿ ಶ್ರದ್ಧಾನಿಷ್ಠ ಅವ್ರು ಕೊಟ್ರು, ವಿಭೂತಿ ತಗೊಂಡೋಗಿ ಎಲ್ಲಾ ಕಡೆ 43 ಲಿಂಗಕ್ಕೆ ಹಚ್ಚೋದು ನನ್ ಜವಾಬ್ದಾರಿ ಸಿಗ್ತದ. ಹೋಗಿ ತಗೊಂಡೋಗಿ ಹಚ್ತೀನಿ. ನಂಗೆ ಯಾವತ್ತೂ ಹಚ್ಚೇ ಇಲ್ಲ ವಿಭೂತಿ. ನೋಡಿದೀನಿ, ಹಚ್ಚಿದೀನಿ. ಅಂದ್ರೆ ನನಗೆ ಆ ಟೈಮಲ್ಲಿ ಅನ್ಸಿದ್ದೇನು ಅಂತಂದ್ರೆ, ಶಿವ ಕೆಲಸ ಕೊಟ್ರೆ ಮಾಡ್ಲೇಬೇಕು. ಆಪ್ಷನ್ ಇಲ್ಲೇ ಇಲ್ಲ. ಅವ್ರು ಕೊಟ್ಬಿಟ್ರು ಬಟ್ಲ ತಗೊಂಡು ಹೋಗಿ ಹಚ್ರಿ ಅಂತ. ಹಚ್ತೀರಾ ಅಂತ ಕೇಳಿಲ್ಲ. ಆಮೇಲೆ ಎಲ್ಲ ಆಯ್ತು, ವಾಪಸ್ ಬರ್ತಾ ನೀವು ಬಂದ್ರಿ, ಡೈರೆಕ್ಟ್ ಆಶೀರ್ವಾದ ಮಾಡೋ ಡೈರೆಕ್ಟ್ ಬಂದು ರುದ್ರಾಕ್ಷಿ ಹಾಕಿದ್ರಿ. ಈ ರುದ್ರಾಕ್ಷಿ ನೋಡ್ಬಿಟ್ಟು ನಮ್ಮ ಮದ್ದು ಮಠದಲ್ಲಿ ಓಡಿಸ್ಬಿಡ್ತಾರೆ. ಬಟ್ ಇರ್ಲಿ. ಅಂದ್ರೆ
ನಾವ್ ಒಬ್ಬನ ಅರ್ಪಿಸ್ಕೊಂಡ್ಬಿಟ್ರೆ, ಶಿವಗೆ ಅರ್ಪಿಸ್ಕೊಂಡ್ಬಿಟ್ರೆ ಅವರೇ ಕೆಲಸ ಮಾಡ್ತಾನೆ, ಅವರೇ ಮಾಡ್ತಾನೆ, ಅನ್ಆಪ್ಷನೇಬಲ್. ಈಗ ನೀವು ಬಂದು ಕಟ್ತೀನಿ ಅಂತ ಹಿಂಗ್ ಹಾಕೋವಾಗ ಬೇಡನೋ ಯಾವ ಮನ್ಸಿಂದ ಬೇಡ ಅಲ್ಲಿ ನಾನು ಅನ್ನಕ್ ಆಪ್ಷನೇ ಇಲ್ಲ. ಶಿವಾಗ ಒಪ್ಪಿಸ್ಕೊಂಡ್ಬಿಟ್ರೆ ಕೊಟ್ಬಿಡ್ತಾನ ಅವನು. ನಾವು ಬೇಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅದು ಕೊಡು ಇದು ಕೊಡು ಅಂತ ಕೇಳೋ ಅವಶ್ಯಕತೆ. ಕೊಡ್ಬೇಕು ಅಂದ್ರೆ ಅದು ಜೋಬಿ ದೇತ ಚಪ್ಪನ್ ಪಾಡ್ಕೆ ಅನ್ನೋ ತರ ಅದು ಕೊಟ್ಬಿಡ್ತಾನೆ ಶಿವ, ಇಸ್ಕೊಂಡ್ಬಿಡೋಕಷ್ಟೇ. ಉಪನ್ಯಾಸ ಇದೇ ನನ್ ದೊಡ್ಡದೊಂದು ಅರಿವಿಗೆ ಬಂದಿದ್ದು. ತುಂಬಾ ಖುಷಿ ಆಗುತ್ತೆ ಗುರುಗಳೇ. ವಿಷ್ಣು ಶಿವ ಇವ್ರು ಹೊಡೆದಾಟ ಮಾಡಿ 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 ಎಲ್ಲೂ ಮುಟ್ಲಿಲ್ಲ. ನಾವ್ ಒಪ್ಕೊಂಡ್ಬಿಟ್ರೆ ಇಬ್ರು ನಮ್ ಕೆಲ್ಸ ಕೊಡ್ತಾರೆ ಅನ್ನೋದು. ಬ್ಯೂಟಿಫುಲ್. ವೈಷ್ಣವ ಪರಮ ವೈಷ್ಣವ ಆಗೋದು ಹೀಗೇನೆ ಅಂತ. ಸೊ ಹೀಗಾಗಿ ಈ ಡಿವಿಸಿವ್ ನೇಚರ್ ಆಫ್ ದ ಮೈಂಡ್, ವಿಷ್ಣು ಬೇರೆ ಶಿವ ಬೇರೆ ಅಂತ ಮಾಡಿರೋದ್ರಿಂದ ಆ ಶಿವ ವಿಷ್ಣು ತಲೆ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಆ ಡಿವಿಸಿವ್ ನೇಚರ್ ಆಗೇನಾಗಿತ್ತು, ಆ ಮೈಂಡಿಗೆ ಒಂದು ಆಲಂಬನೆ ಬೇಕಾಗಿತ್ತು. ನೀವು ಆಲಂಬನೆ, ವಿಷ್ಣು ಅನ್ನೋ ಆಲಂಬನೆ ತೆಗೆದು ಶಿವ ಇಟ್ಟಾಗ ಆ ಮನಸ್ಸು ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಶಿವನ ಆಲಂಬನೆಯನ್ನ ತೆಗೆದುಬಿಟ್ಟು ವಿಷ್ಣುನ ಇಟ್ಟಾಗ ಅದು ಒಪ್ಕೊಳ್ಳೇ ಇಲ್ಲ. ಸೊ ಹೀಗಾಗಿ ಅಲ್ಲೆಲ್ಲೋ ಒಂದ್ ಕಡೆ ನಮ್ಮ ಜನರೇಷನಲ್ ಸನಾತನ ಧರ್ಮದ ಶಾಪ ಅಂತ ಹೇಳ್ತೀವಿ, ಅದು ವಾಸ್ತು ದೋಷ ಅಂತ ಹೇಳ್ತೀವಿ ನಾವು. ವಾಸ್ತು ದೋಷ ಅಂದ್ರೆ ಎಲ್ಲಿ ಬೆಟ್ಟ ಇರಬೇಕು ನೀರಿದೆ, ನೀರಿರೋ ಕಡೆ ಬೆಟ್ಟ ಇದೆ ಭಾರತಕ್ಕೆ. ಆದ್ದರಿಂದ ಈ ಕೆಲ ಸಣ್ಣ ಪುಟ್ಟ ಕರ್ಸಸ್ ವಿ ಗೋ ಥ್ರೂ ಇನ್ ಸನಾತನ ಧರ್ಮ. ಹಿಂಗಾಗಿ ನಮಗ್ ನಾವು ಹೊಡೆದಾಡ್ಕೊಂಡು ಸಾಯ್ತೀವಿ ನಾವು ಅಂತ ಹೇಳಿ. ಸೊ ಯಾರಿಗೂ ಶಿವರಿಗೆ ಶಿವ ಸಿಕ್ಕಿಲ್ಲ, ವೈಷ್ಣವರಿಗೆ ವಿಷ್ಣು ಸಿಕ್ಕಿಲ್ಲ. ಬಟ್ ಅದ ಹೆಸರಲ್ಲಿ ಜಗಳ ಆಡೋದು. ಶೈವನಿಗೆ ಶಿವ ಹುಡ್ಕೊಂಡು ಹೋದಾಗ ವಿಷ್ಣು ಸಿಕ್ಕದ, ವೈಷ್ಣವನಿಗೆ ವಿಷ್ಣು ನೋಡ್ಕೊಂಡು ಹೋದಾಗ ಶಿವ ಸಿಕ್ಕದ. ಅಂಥವ್ರು ಮಾತ್ರ ಅದನ್ನ ಏಕತ್ವವನ್ನ ಕಂಡ್ಕೊಂಡ್ರು. ಬಟ್ ಏನಿವೆ, ಇವತ್ತು ಸತ್ಯವೇ ಸಾಕ್ಷಾತ್ಕಾರ. ಆದ್ದರಿಂದ ಆಗತ್ತೆ, ಕೆಲವೊಂದು ಹೋರಾಟಗಳು ಮಾಡ್ಬೇಕಾಗ್ತದೆ ಹಂಗೆ. ಸೊ ನಾವು ಪೂರ್ತಿ ವೈಷ್ಣವ ಪರಂಪರೆಯಲ್ಲೇ ಬೆಳ್ಕೊಂಡ್ ಬಂದಿದ್ದು ಹಂಗೆ. ಹರಿಕಥಾಮೃತ ಸಾರ ಕೇಳ್ಕೊಂಡೆ, ಈಶಾ ನಿನ್ನ ಚರಣ ಭಜನೆ ಅಂತ ಬೆಳಗ್ಗೆ ಎದ್ದ ತಕ್ಷಣನೇ ಕೇಳ್ಕೊಂಡು 25 ವರ್ಷ ಹಂಗೆ ಬಂದವರು. ಆಯ್ತು, ಹೀಗಾಗತ್ತೆ. ನಾವು ಪುಣ್ಯ ಮಾಡಿದೀವಿ, ನಮ್ಗೆಲ್ಲ ಸಿಗ್ತಾ ಇದೆ. ಕುಕ್ಕುನಲ್ಲಿ ಇದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡ್ಬೇಕಷ್ಟೆ. ವಂಡರ್ಫುಲ್. ಸೊ ಕಲಿತದ್ದನ್ನ, ಅದಕ್ಕೆ ನಾವು ಕಲಿತ ತಕ್ಷಣನೇ ಅರಗಿಸ್ಕೊಂಡ್ಬಿಟ್ಟಾಗ ಮುಂದೆ ಏನು, ಇಲ್ಲಿ ಮಾತ್ರ ವಾಟ್ ನೆಕ್ಸ್ಟ್ ಬೇಕು. ನನಗೆ ಪಂಚಕೋಶಗಳ ಅರ್ಥ ಆಯ್ತು ಈಗ ಹೇಳಿ ಅಂತ. ಪಂಚಕೋಶಗಳ ಪ್ರಾಣವಿದ್ಯೆ ಮಾಡಿದೀವಿ, ಪಂಚಕೋಶ ಯಾರಿಗೂ ಅರ್ಥ ಆಗಿಲ್ಲ. ಪ್ರಾಣವಿದ್ಯೆ ಮಾಡ್ಕೊಂಡಿದೀವಿ, ಪಂಚಕೋಶ ಅರ್ಥ ಆಗಿಲ್ಲ. ಪಂಚಕೋಶಗಳು ನಮ್ಮಲ್ಲಿ ಸಿದ್ಧಿ ಆಗಿದೆ ಅನ್ನೋದಕ್ಕೆ ಚೆಕ್ ಲಿಸ್ಟ್ ಇಲ್ಲ. ಅದು ಮೇ ಬಿ ಆಸ್ಟ್ರಾಲಜಿಯಲ್ಲಿ ಮಾತ್ರ ಒಂದು ರಿವೀಲ್ ಮಾಡ್ತೀವಿ. ಬಹುಶಃ ಈ ಸರಿ ಆಸ್ಟ್ರಾಲಜಿಯಲ್ಲೂ ಅದು ರಿವೀಲ್ ಮಾಡಕ್ ಆಗ್ಲಿಲ್ಲ. ಪಂಚಕೋಶ ಅಂದ್ರೆ ಅನ್ನಮಯ ಕೋಶ ರೆಡಿ ಆಗಿದ್ರೆ ನೀವು ಹೇಗಿರ್ತೀರಿ, ಪ್ರಾಣಮಯ ಕೋಶ ರೆಡಿ ಆಗಿದ್ರೆ ಹೇಗಿರ್ತೀರಿ, ಮನೋಮಯ ಕೋಶ ರೆಡಿ ಆಗಿದ್ರೆ ಹೇಗಿರ್ತೀರಿ, ವಿಜ್ಞಾನಮಯ ಕೋಶ ರೆಡಿ ಆಗಿದ್ರೆ ಹೇಗಿರ್ತೀರಿ, ಆನಂದಮಯ ಕೋಶ. ಇದು ನಾವು ಮುಂದೆ ಕಲೀಲಿಲ್ಲ, ಕೇಳಲಿಲ್ಲ, ನಾವು ಕಲಿಸ್ಲಿಲ್ಲ. ಕಲಿಯುವ ಭಾರ ನಿಮ್ಗೆ ಇಲ್ದೇ ಇರೋದ್ರಿಂದ ನಾವು ಕಲಿಸುವ ಭಾರನೂ ನಮ್ಮಲ್ಲಿ ಇರ್ಲಿಲ್ಲ. ಅಷ್ಟೇ ಸಾಕಾಗಿತ್ತು ನಮಗೆ. ಸೊ ತೊಂದರೆ ಇಲ್ಲ, ದೋಷ ಅಲ್ಲ, ಎಷ್ಟು ಬೇಕು ಅಷ್ಟು ತಗೊಂಡು ದಾಟ್ಕೊಂಡು ಹೋದ್ರೆ ಆಯ್ತು ಅಂತ. ಬಟ್ ಆದ್ರೂ ನಿಮ್ಮೆಲ್ಲರ ಜೀವನ, ವರ್ತನೆ, ನಡತೆ ಎಲ್ಲವೂ ಪ್ರಾಣವಿದ್ಯೆಗೆ ಅನುಸಾರವಾಗಿದೆ, ಧರ್ಮ ಕರ್ಮದಲ್ಲಿದೆ. ಈಗೇನು ಮಾಡೋಕ್ಕಾಗಲ್ಲ. ಕೊನೆಗೆ ಸೈನಿಂಗ್ ಆಫ್ ಯೋಗರಾಜ್ ಭಟ್ರನ್ನ ಜ್ಞಾಪಿಸ್ಕೋಬೇಕು. ಈ ಯಾತನೆ ಚೆನ್ನಾಗಿದೆ, ಅದೇನೋ ಹಾಡಿದೆಯಲ್ಲ, ಅದೇನೋ ಪ್ರೀತಿ ಯಾತನೆ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಹಂಗೆ ಸಂಸಾರದ ನೋವು ಕೂಡ ಸುಖವಾಗಿದೆ ಅಂತ. ಹಂಗೆ ಸರಿ, ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ವಾರ ಭೇಟಿ ಮಾಡೋಣ. ಮುಂದಿನ ವಾರ ಹೆಚ್ಚು ಕಡಿಮೆ ಶೃಂಗೇರಿಯಲ್ಲಿ ಇರ್ತೀವಿ. ಅಲ್ಲಿ ನೆಟ್ವರ್ಕ್ ಸಿಕ್ಕಿದ್ರೆ ಮತ್ತೊಂದು ಚರ್ಚೆ, ನೆಟ್ವರ್ಕ್ ಸಿಗೋ ಹಾಗೆ ಏನೋ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತೆ ಸಿಗೋಣ. ಮತ್ತೆ ನೀವು ಈಗ ಟಿವಿ ಅಪ್ಡೇಟ್ ಆಗಿದೆ ಅಲ್ವಾ? ಒಂದು ಬಾಕ್ಸ್ ಟಿವಿಯಿಂದ ಫ್ಲಾಟ್ರಾನಿಗೆ ಬಂದಿದೆ, ಫ್ಲಾಟ್ರಾನ್ ಇಂದ LCD ಬಂದಿದೆ, LCD ಇಂದ ಇನ್ನೇನೋ ಪ್ಲಾಸ್ಮಿಕ್ ಟಿವಿಗೆ ಬಂದಿದೆ. ಫೋನ್ಗಳು ಅಪ್ಡೇಟ್ ಆಗಿದೆ, ಐಫೋನ್ಗಳು ಅಪ್ಡೇಟ್ ಆಗ್ತಾ ಇದೆ. ಆದ್ರೆ ನಮ್ಮ ಜೀವನ ಏನು ಅಪ್ಡೇಟ್ ಆಗಿಲ್ಲ. ಈ ವಾರದಿಂದ ಮುಂದಿನ ವಾರದವರೆಗೂ ನಿಮ್ಮ ಜೀವನ ಏನು ಅಪ್ಡೇಟ್ ಆಯ್ತು ಅನ್ನೋದು ಮುಂದಿನ ವಾರದಲ್ಲಿ ನೀವು ಹೇಳಲೇಬೇಕು. ನಿಮ್ಮ ತತ್ವದೃಷ್ಟಿ ಹೇಗೆ ಬದುಕನ್ನ ನೋಡಿದ್ರಿ, ಜೀವನನ ಹೇಗೆ ನೋಡಿದ್ರಿ, ಅದಕ್ಕಿಂತ ಹೆಚ್ಚು ನಿಮ್ಮ ಮನೋಬುದ್ಧಿ ಚಿತ್ತ ಅಹಂಕಾರನ ಹೇಗೆ ನೋಡಿದ್ರಿ, ಯಾವ ಚಕ್ರಗಳು ಸ್ಪಂದಿಸ್ತಾ ಇದೆ, ಯಾವ ಭಾವನೆಗಳು ಮೇಲ್ಪದರಕ್ಕೆ ಬಂತು, ನಿಮ್ಮ ಹೋರಾಟ ಎಷ್ಟಿತ್ತು, ಪುಣ್ಯ ಎಷ್ಟಿತ್ತು, ಅದರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡೋಣ. ಮತ್ತೆ ಮುಂದಿನ ವಾರ ಸೇರೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಸೋ ಮಚ್.